ಮಲಯಾಳಂ ಸಿನಿಮಾ ಅಂತ ಮಾತಾಡ್ತಾರಲ್ಲ, ನನಗೆ ಆಸೆ ಏನು ಅಂದ್ರೆ ನಮ್ಮ ಸಿನಿಮಾ ಬಗ್ಗೆ ಹಂಗೆ ಮಾತಾಡ್ಬೇಕು. ಕನ್ನಡ ಸಿನಿಮಾ ಶುಡ್ ಬಿ ನೋನ್ ಫಾರ್ ಇಟ್ಸ್ ಕನ್ನಡ. ಕನ್ನಡ ಇಸ್ ವೆರಿ ಕಂಫರ್ಟಬಲ್. ಅದು ಕರೆಕ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಬಟ್ ಕನ್ನಡ ತುಂಬಾ ಇಲ್ಲ ಅದು ಯಾರಾದ್ರೂ ಕಮೆಂಟ್ ಕೀಪ್ ಯುವರ್ ಬಿಯರ್ ಕೋಲ್ಡ್ ಅಂಡ್ ಯುವರ್ ಸರ್ಕಲ್ ಸ್ಮಾಲ್ ಅಂತಾರಲ್ಲ, ಅಲ್ಲ ಅದಕ್ಕೆ ಅದೇ ಚೆನ್ನಾಗಿರುತ್ತೆ. April 11 ಫಿಲ್ಮ್ ನೋಡಿ. ಕನ್ನಡ ಸಿನಿಮಾಗೆ ನೀವು ಕೊಟ್ಟಿರೋದು ಚರಣ್ ರಾಜ್. ಹೌ ಡಿಡ್ ಯು ಫೈಂಡ್ ಚರಣ್? April 11 ಸಿನಿಮಾ ನೋಡಿ. ನಮಗೆ 15 ನಿಮಿಷಕ್ಕೆ ₹5 ಸೈಬರ್ ಕೆಫೆ. ಸೈಬರ್ ಕೆಫೆ. ಅಯ್ಯೋ 15 ನಿಮಿಷ 2 ಫೋಟೋನೂ ಬಂದಿಲ್ಲ. ಪೃಥ್ವಿ ವಿಷಯಕ್ಕೆ ಬಂದ್ರೆ ಇಟ್ ವಾಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಬ್ಯಾಕ್ ದೆನ್. ವೈಲ್ ಶೂಟಿಂಗ್ ಏನಾದ್ರು ಪ್ರಾಬ್ಲಮ್ಸ್ ಆಗಿತ್ತಾ ನಿಮಗೆ? April 11 ಸಿನಿಮಾ ನೋಡಿ. ಆಲ್ ರೌಂಡರ್ಸ್ ಲವ್ ಯು ಆಲ್. ನಮ್ಮ ಪ್ರೀವಿಯಸ್ ಎಪಿಸೋಡ್ಸ್ಗೆ ನೀವು ಕೊಟ್ಟಿರೋ ಪ್ರೀತಿಗೆ ಸಿಕ್ಕಾಪಟ್ಟೆ ದಿಲ್ ಖುಷ್ ಆಗ್ಬಿಟ್ಟಿದೆ. ಸೊ ಇವತ್ತಿನ ಎಪಿಸೋಡ್ ಅಷ್ಟೇ ಸ್ಪೆಷಲ್, ಯಾಕಂದ್ರೆ ನಮ್ಮ ಜೊತೆ ಒಂದು ಅಮೇಝಿಂಗ್ ಸಿನಿಮಾ ತಂಡ, ಅಜ್ಞಾತವಾಸಿ ಸಿನಿಮಾದ ಡೈರೆಕ್ಟರ್ ಆಗಿರೋ ಜನಾರ್ದನ್ ಚಿಕ್ಕಣ್ಣ ಅವರು, ಗುಲ್ಟು ಸಿನಿಮಾದ ಡೈರೆಕ್ಟರ್. ಹಾಗೇನೆ ವಿ ಹ್ಯಾಡ್ ಹೇಮಂತ್ ರಾವ್, ಅವರು ಈ ಸಿನಿಮಾದ ಪ್ರೊಡ್ಯೂಸರ್ ಆ್ಯಂಡ್ ಸಿನಿಮಾಟೋಗ್ರಫರ್ ಅದ್ವೈತ್ ಅವರು ಕೂಡ ಇದ್ರು. ಒಳ್ಳೆ ಕಾನ್ವರ್ಸೇಷನ್, ಸಖತ್ ಮಜಾ ಮಾಡಿದ್ವಿ ನಾವು. 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, April 11. ಮಿಸ್ ಮಾಡದೆ ಥಿಯೇಟರ್ಸಲ್ಲಿ ನೋಡಿ. ಹಾಗೇನೆ ಪ್ರತಿ ಸಲ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಚೆಕ್ಔಟ್ ಆಲ್ ಅವರ್ ಅದರ್ ವಿಡಿಯೋಸ್. ನಾನು ನಿಮ್ಮ ಆಲ್ರೌಂಡರ್ ಅಕ್ಷಯ. ಎಲ್ಲ ಹೇಳಾಯ್ತು, ಬನ್ನಿ ಅಜ್ಞಾತವಾಸಕ್ಕೆ ಹೋಗಿ ಬರೋಣ. ಸೊ ಅಜ್ಞಾತವಾಸ ಅಂದರೆ ಫಸ್ಟ್ ನಮ್ಗೆ ಜ್ಞಾಪಕ ಆಗೋದು ತ್ರೇತಾಯುಗ. ಪಾಂಡವರು ತಮ್ಮ ಕೊನೆ ವರ್ಷ ಅಜ್ಞಾತವಾಸಕ್ಕೆ ಯಾರಿಗೂ ಗೊತ್ತಾಗ್ದಿರಂಗೆ ಹೋಗ್ತಾರೆ ಅಂತ. ಸೊ ಈ ಕಲಿಯುಗದಲ್ಲಿ 5 ಜನ ಪಾಂಡವರು ಸಿಗಲಿಲ್ಲ. ಸೊ ನಮಗೆ ಧರ್ಮರಾಯ, ಭೀಮ ಮತ್ತು ಅರ್ಜುನ ಸಿಕ್ಕಿದ್ದಾರೆ ಇವತ್ತು. ಒಬ್ಬರು ಗುಲ್ಟು ಸಿನಿಮಾ ಮಾಡಿ ಅಜ್ಞಾತವಾಸಕ್ಕೆ ಹೋಗ್ಬಿಟ್ಟು ಇವಾಗ ಮತ್ತೆ ಆಚೆ ಬರ್ತಾ ಇರೋದು. ಹಾಗೇನೆ ನಮ್ಮ ಹೇಮಂತ್ ರಾವ್ ಅವರು ಆಬ್ವಿಯಸ್ಲಿ ಇಷ್ಟು ದಿನ ಲೈಮ್ ಲೈಟಲ್ಲಿ ಇದ್ದು ಬೇಡಪ್ಪ ಸ್ವಲ್ಪ ದಿನ ಹಿಂದೆ ಹೋಗೋಣ ಅಂತ ಹೇಳಿ ಡೈರೆಕ್ಷನ್ಗೆ ಅಜ್ಞಾತವಾಸ ಕೊಟ್ಟು ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ. ಆ್ಯಂಡ್ ಅದ್ವೈತ್ ಅವರು ಈಸ್ ಅ ಸಿನಿಮಾಟೋಗ್ರಫರ್. ಸೊ ಇವರು ಎಲ್ಲೂ ಕಾಣಿಸ್ಕೊಳಲ್ಲ, ಲಿಟ್ರಲಿ ಅಜ್ಞಾತವಾಸದಲ್ಲಿ ಇರ್ತಾರೆ. ಹಿಸ್ ವರ್ಕ್ ಇಸ್ ಸೀನ್ ಟು ದ ವರ್ಲ್ಡ್. ಸೊ ಅಜ್ಞಾತವಾಸಿ ಟೀಮ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಆಲ್ರೌಂಡರ್ ಶೋಗೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಪ್ಲಗ್ ಇನ್ ಮಾಡಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ತುಂಬ ಜನ ನೋಡಿದ್ದೀನಿ ಅಲ್ವಾ, ಈವನ್ ಅಕ್ಷಯ್ ಕುಮಾರ್ ಎಸ್ ಪ್ರೊಡ್ಯೂಸ್ ಮೂವೀಸ್, ಶಾರುಖ್ ಖಾನ್ ಮಾಡಿದ್ದಾರೆ. ಆ್ಯಂಡ್ ವೆನ್ ಸಮನ್ ಆಸ್ಕ್ ದೆಮ್ ಪ್ರೊಡ್ಯೂಸ್ ಮಾತ್ರ ಮಾಡಕ್ಕೆ ಹೋಗ್ಬೇಡಿ, ಇಟ್ಸ್ ವೆರಿ ರಿಸ್ಕಿ ಅಂತ ಹೇಳ್ತಾರೆ. ಬಟ್ ನೀವು ತುಂಬ ಹ್ಯಾಪಿಯಾಗಿ ಕಾಣಿಸ್ತೀರಾ. ಹೇಗೆ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ಅಂತ? ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ರೈಟ್. ಫಿಲ್ಮ್ ನೋಡಿದ್ದೀನಿ. ಒಂದು ತುಂಬ ಒಳ್ಳೆ ತಂಡ ಅದ್ರ ಹಿಂದೆ ಕೆಲಸ ಮಾಡಿದೆ. ಆ್ಯಂಡ್ ನಾವು ಮಾಡಿರೋ ಕತೆ ತುಂಬ ಒಳ್ಳೆ ಕತೆ. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ ಸರ್, ನೀವು ಲಿಟ್ರಲಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೀರಾ. ಹೆಂಗಿದೆ ನರ್ವ್ಸ್, ಹೆಂಗಿದೆ ನಿಮಗೆ ಜನರಲಿ? ಬಿಕಾಸ್ ಯೂಶಲಿ ವೆನ್ ಅ ಕಪಲ್ ಈಸ್ ಹ್ಯಾವಿಂಗ್ ಅ ಬೇಬಿ, ಆ ಟೆನ್ಷನ್ ಅದೇ ಥರ ಇರುತ್ತೆ. ನಿಮ್ಮ ಬೇಬಿ ಮಾತ್ರ ಇವಾಗ ಇಟ್ ಈಸ್ ಬ್ಯೂಟಿಫುಲ್. ನಾವು ನೋಡಿದ್ವಿ ಟ್ರೇಲರ್ನ, ಆ್ಯಂಡ್ ನಿಮ್ಮ ಟೆನ್ಷನ್ ಮುಖದಲ್ಲಿ ಕಾಣಿಸ್ತಾ ಇದೆ. ಇಲ್ಲ ಇದು ಥರ್ಡ್ ಅಲ್ವಾ, ಸೊ ಯೂಶಲಿ ಜನರಲಿ ಅದು ಫಸ್ಟ್ ಬೇಬಿ ಜೊತೆಗೆ ಇದಿರುತ್ತೆ. ವಿ ನೋ ದ ಡ್ರಿಲ್ ಈಗ. ಓಕೆ. ಬಟ್ ಇಲ್ಲ, ಅಂದ್ರೆ ವಿತ್ ಸ್ಪೆಸಿಫಿಕ್ ಟು ಅಜ್ಞಾತವಾಸಿ ಮುಂಚೆ ಇದ್ದಷ್ಟು ನರ್ವಸ್ನೆಸ್ ಇಲ್ಲ. ಓಕೆ. ಹೆಕ್ಟಿಕ್ ಯಾವ್ದು ಅನ್ಸುತ್ತೆ ಸಿನಿಮಾ ಮಾಡೋದಾ ಪ್ರಮೋಟ್ ಮಾಡೋದಾ ಇನ್ ದ ಪ್ರೆಸೆಂಟ್ ಡೇ? ಬೋತ್. ಮೋರ್ ಕಂಪ್ಯಾರಿಟಿವ್ಲಿ ಪ್ರಮೋಟಿಂಗ್ ಆಫ್ ಕೋರ್ಸ್. ಅಟ್ ಲೀಸ್ಟ್ ಸಿನಿಮಾ ಮಾಡೋದ್ರಲ್ಲಿ ಆ ಪ್ರೊಸೆಸ್ ಅಟ್ ಲೀಸ್ಟ್ ಹ್ಯಾವ್ ಫನ್. ಓಕೆ. ಅನ್ಕೊಂಡಿರೋದು ಆಗ್ತಾ ಇರ್ಬೇಕಾದ್ರೆ ಅದೊಂದು ವೆನ್ ಇಟ್ ಇಸ್ ಟೇಕಿಂಗ್ ಲೈಫ್ ಅಲ್ಲ, ಅವಾಗ ಅದು ಮಜಾ ಬರುತ್ತೆ. ಎಷ್ಟೇ ಪ್ರೆಷರು, ಎಷ್ಟೇ ಅಮೌಂಟ್ ಆಫ್ ಹೆಕ್ಟಿಕ್ನೆಸ್ ಇದ್ರೂ ಅದ್ರಲ್ಲಿ ಗೊತ್ತಾಗಲ್ಲ. ಬಟ್ ಪ್ರಮೋಟಿಂಗ್ ಸಾರ್ಟ್ ಆಫ್ ಎಸ್. ಸೊ 1ನೇ ಮಗುಗೆ, 2ನೇ ಮಗುಗೆ, 3ನೇ ಮಗುಗೂ ಪ್ರಮೋಷನಲ್ ಡಿಫ್ರೆನ್ಸಸ್ ನಿಮಗೆ ಪರ್ಸನಲಿ ಏನು ಅನ್ಸಿದ್ದು? ಐ ಥಿಂಕ್ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಇತ್ತು, ಬಿಕಾಸ್ ನೋಬಡಿ ನ್ಯೂ ಎನಿ ಆಫ್ ಅಸ್. ಎಂಟೈರ್ಲಿ ಹೊಸ ತಂಡ ಆಗಿದ್ದರಿಂದ, ರೈಟ್ ಫ್ರಮ್ ಡೈರೆಕ್ಟರ್ ಆ್ಯಂಡ್ ಪೋಸ್ಟರಲ್ಲಿ ಯಾರ್ಯಾರು ಮುಖಗಳಿತ್ತು, ಹೆಸರುಗಳು ಯಾರ್ಯಾರು ಇತ್ತು, ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸಿತ್ತು. ಬಟ್ ದಿ ಅದರ್ ಸೈಡ್ ಆಫ್ ಇಟ್ ಈಸ್ ನಮಗೆ ಅಷ್ಟು ಡಿಫಿಕಲ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ವಿ ಆರ್ ಕಮಿಂಗ್ ಫ್ರಮ್ ಅ ವೆರಿ ಇನ್ನೋಸೆಂಟ್ ಪರ್ಸ್ಪೆಕ್ಟಿವ್. ನಮಗೆ ಗೊತ್ತಿರಲಿಲ್ಲ, ಓಕೆ ನಾವು ಇದು ಇಷ್ಟು ಒಂದು 2 CR ಬಜೆಟ್ ಹಾಕಿ ವಿತ್ ನೋ ಕಮರ್ಸ್, ಅಬ್ಸಲ್ಯೂಟ್ಲಿ ಝೀರೋ ಬ್ರ್ಯಾಂಡ್ ವ್ಯಾಲ್ಯೂ ಇರೋರನ್ನ ನಾವು ಅಷ್ಟು ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ಮಾರ್ಕೆಟ್ ರಿಸರ್ಚ್ ಎಲ್ಲ ತೀರಾ ಜಾಸ್ತಿ ಮಾಡಿರಲಿಲ್ಲ. ಪ್ಯಾನಿಕ್ ಟುವರ್ಡ್ಸ್ ದಿ ಎಂಡ್, ಓಕೆ ರಿಯಲೈಸೇಷನ್ ಹೆಂಗಾಗತ್ತೆ ಅದೆಲ್ಲ ಯೋಚನೆ ಮಾಡಿದಾಗ ಸ್ವಲ್ಪ ಇತ್ತು. ಅಪಾರ್ಟ್ ಫ್ರಮ್ ದಟ್ ಎಸ್, ಅದು ಸ್ವಲ್ಪ ಮೋರ್ ಕಾಂಪ್ಲೆಕ್ಸ್ ಅಂತ ಅನಿಸಿದ್ದು. ಬಟ್ ಈಗ ನಿಮ್ಮ ಫಸ್ಟ್ ಫಿಲ್ಮ್ ಬಂದಾಗ ಬ್ಲೂ ವೇಲ್ ಒಂದು ಸೀನ್ ಆಗಿತ್ತಲ್ಲ, ಅಂದ್ರೆ ವಿಚ್ ಕನೆಕ್ಟೆಡ್ ಟು ಯುವರ್ ಫಿಲ್ಮ್. ಅಂದ್ರೆ ಅದೊಂಥರ ಚೆರಿ ಒಂದು ಕೇಕ್ ತರ ಆಯ್ತು ಅಲ್ವಾ? ಟುವರ್ಡ್ಸ್ ರಿಲೀಸ್, ಮಾರ್ಚ್ ರಿಲೀಸ್ ಮಾಡ್ತಾ ಇದ್ವಿ. ಐ ಥಿಂಕ್ ದಟ್ ಹ್ಯಾಪೆಂಡ್ ಇನ್ ಫೆಬ್ರವರಿ 2018 ಟೈಮಲ್ಲಿ ಆಯ್ತು. ಓಕೆ. ಅದು ಫೇಸ್ಬುಕ್ ಅದು ಬೇಸಿಕಲಿ Yeah, ಯಾರು yeah. ಸೂಸೈಡ್ ಆಗೋದು, ಸೊ ನಿಮ್ಮ ಫಿಲ್ಮ್ಗೂ ಅದಕ್ಕೂ ಇದಕ್ಕೂ ಒಳ್ಳೆ ಒಂಥರ ಪ್ರಮೋಷನ್ ಸಖತ್ತಾಗೈತೆ. ಹೌದು. ಅಂದ್ರೆ ನಮಗೆ ಟೈಮ್ಸ್ ಎಲ್ಲ ಆರ್ಟಿಕಲ್ ಎಲ್ಲ ವೆನ್ ವಿ ವರ್ ಗಿವಿಂಗ್ ಇಂಟರ್ವ್ಯೂಸ್ ಅಂಡ್ ಆಲ್, ಹಾ. ದಟ್ ಹೆಲ್ಪ್ಡ್. ಹಾ. ಅಂದ್ರೆ
ಈವನ್ ಫಾರ್ ದಿ ಪೀಪಲ್ ಹೂ ಆರ್ ಆಸ್ಕಿಂಗ್ ಅಬೌಟ್ ದಿ ಥೀಮ್ ಆಫ್ ದಿ ಫಿಲಮ್ ಅಂಡ್ ಆಲ್. ಸೊ ನೀವು ಹೇಳ್ಬೋದಾಯ್ತು ಹಿಂಗೆ. ಹೌದು ಹಿಂಗೆ ಅಂತ ಅಂದ್ಬಿಟ್ಟು ತೀರಾ ಹೇಳಿಲ್ಲ ಆಕ್ಚುಲಿ, ಯಾಕಂದ್ರೆ ನಾನು ಆಧಾರ್ದು ಇದ್ರಲ್ಲಿ ಬಿಟ್ಕೊಟ್ಟಿರ್ಲಿಲ್ಲ. ಓಕೆ ಇಟ್ ಈಸ್ ಅರೌಂಡ್ ಡೇಟಾ ಅಂತ ಅಂದ್ಬಿಟ್ಟು ಸ್ವಲ್ಪ ಹೌದಾ? ಒಂದು ಅಷ್ಟೇ. ಸರ್ ಅವ್ರದ್ದು ಹಂಗಾಯ್ತು. ಬಟ್ ಹೇಮಂತ್ ಫಿಲ್ಮ್ ಮಾಡಬೇಕು ಅಂತಂದ್ರೆ ಐದರ್ ಯಾರು ಕಿಡ್ನಾಪ್ ಆಗಬೇಕು, ಇಲ್ಲ ಯಾರೋ ಸಾಯ್ಬೇಕು, ಇಲ್ಲ ಸಿನಿಮಾ ಮಾಡಲ್ಲ. ಬಿಕಾಸ್ ದಿಸ್ ಸಿನಿಮಾ ಇಸ್ ಆಲ್ ಅಬೌಟ್ ಮರ್ಡರ್. ಓಕೆ, ಡೈರೆಕ್ಷನ್ ಮಾಡಿಲ್ಲ, ಪ್ರೊಡ್ಯೂಸ್ ಮಾಡಿದ್ದೀರಾ, ರೈಟ್? ವೈ, ಯಾಕೆ ಯಾರೋ ಸಾಯ್ಬೇಕು ಇಲ್ಲ ಎಸ್ಕೇಪ್ ಆಗಬೇಕು ಅಂತ? ಥ್ರಿಲ್ಲರ್ ಇರ್ಲೇಬೇಕಾ? ಆ ಥರ ಏನಿಲ್ಲ. ಇಟ್ಸ್ ಅ ವೆರಿ ಏನಂತಾರೆ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಫಾರ್ಮ್ ಆಫ್ ಸ್ಟೋರಿ ಟೆಲ್ಲಿಂಗ್. ಓಕೆ, ತುಂಬ ಅಂದರೆ ಆ ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ಮಾಡೋದು ಕಷ್ಟ ಆ್ಯಕ್ಚುಲಿ. ಬಿಕಾಸ್ ಲಾಟ್ ಮೆನಿ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದು ತುಂಬ ಅಟ್ಮಾಸ್ಫಿಯರಿಕ್ ಸಿನಿಮಾಗಳಿವೆಲ್ಲ. ಅಂದರೆ ಥ್ರಿಲ್ಲರ್ ಸ್ಪೇಸಲ್ಲಿ ಸಿನಿಮಾ ಮಾಡೋದು, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಪ್ಲಾಟ್, ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಪರ್ಫಾರ್ಮೆನ್ಸ್, ಇಟ್ಸ್ ಆಲ್ಸೋ ಅಬೌಟ್ ದ ಮೂಡ್, ಲೈಟಿಂಗ್, ಮ್ಯೂಸಿಕ್. ತುಂಬ ಆಂಬಿಯನ್ಸ್ ಡಿಮಾಂಡ್ ಮಾಡೋಂಥ ಸಿನಿಮಾ. ಸೊ ಕ್ರಾಫ್ಟ್ ನಿಮ್ಗೆ ಆ್ಯಕ್ಚುಲಿ ಎಂಜಾಯ್ ಮಾಡೋದಕ್ಕೆ ತುಂಬ ಜಾಗ ಸಿಗತ್ತೆ. ಸೊ ಆ್ಯಸ್ ಫಿಲ್ಮ್ ಮೇಕರ್ಸ್ ಇಟ್ ಈಸ್ ಆಬ್ವಿಯಸ್ಲಿ ಗ್ರಾವಿಟೇಟ್ ಟುವರ್ಡ್ಸ್ ದ್ಯಾಟ್ ಅಲ್ವಾ, ಓಕೆ. ವೇರ್ ವಿ ಕ್ಯಾನ್ ಎಕ್ಸ್ಪ್ರೆಸ್. ಆ್ಯಂಡ್ ಆಫ್ಕೋರ್ಸ್ ನಾವು ನೋಡಿರೋಂಥ ಸಿನಿಮಾಗಳು ಬಹುಶಃ ಆ ಸ್ಪೇಸಲ್ಲಿ ಇರ್ಬೋದೇನೋ. ಸೊ ದಟ್ ಇಸ್ ವೈ ಐ ಥಿಂಕ್. ಆಸ್ ಅ ಪರ್ಸನ್ ಬಟ್ ನಾನು ಕತೆ ಕೇಳ್ಬೇಕಾರೆ ಕೊಲೆ ಇದೆಯಾ, ಸರಿ ಬನ್ನಿ ಯಾಕಂದ್ರೆ pattern ಹಂಗೆ ಇದೆ. ಇಲ್ಲೊಂದು ಮಾಡ್ಬಿಡೋಣ ಅಂತ. ಇಲ್ಲ ಇಲ್ಲ ಸರ್ ಯಾರು ರಾಮ್ ಕಾಮ್ ತಗೊಂಡ್ರೆ ಇಲ್ಲೊಂದು ಕೊಲೆ ಮಾಡೋಣ. ಬಿಕಾಸ್ ಆಲ್ ದ ಸಿನಿಮಾಸ್, ನೀವು ಗೋಧಿ ಬಣ್ಣ ಆಗಿರ್ಬೋದು, ಕವಲುದಾರಿ ವಾಸ್ ಅಮೇಸಿಂಗ್ ಸಿನಿಮಾ ಅಗೇನ್, ಆ್ಯಂಡ್ ಆಬ್ವಿಯಸ್ಲಿ ಸಪ್ತಸಾಗರ ಕೂಡ ಅದೇ ಡಾರ್ಕ್ ಎಲಿಮೆಂಟ್ಸು. ಸೊ ಆಸ್ ಅ ಪರ್ಸನ್ ಆರ್ ಯು ಡಾರ್ಕ್? ಯಾವ ಥರ ಮೈಂಡಲ್ಲಿ ಒಳಗಡೆ? I don't know. I don't think I am dark as a person. Okay, ಇಲ್ಲ. ಓಕೆ. ಜಸ್ಟ್ ಎಂಜಾಯ್ ಆಲ್ ಕೈಂಡ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್. ಸಿ, ಕ್ರೈಮ್ ಅನ್ನೋದು ನನ್ನ ಏನು ಇಂಟ್ರೆಸ್ಟಿಂಗ್ ಅಂದರೆ, ಸೊಸೈಟಿ ಫ್ಯಾಬ್ರಿಕಲ್ಲಿ ಎಲ್ಲರಿಗೂ ತಾಗಂಥ ವಿಷಯ. ಯೂಶಲಿ ನಾವು ಅಂದ್ಕೊಳ್ಳೋದು ಕ್ರೈಮ್ ಅಂದರೆ ಬರೀ ಒಂದು ವರ್ಗ ಅಥವಾ ಇವ್ರು ಮಾತ್ರ ಮಾಡ್ತಾರೆ, ಆ ಥರ ನಾವು ತುಂಬ ಈಸಿಯಾಗಿ ಅಸೋಸಿಯೇಟ್ ಮಾಡಿಬಿಡ್ತೀವಿ. ಬಟ್ ನಮ್ಮ ಸುತ್ತಮುತ್ತನೇ ಇದೆ, ಅದು ಸುತ್ತಮುತ್ತನೇ ನಡೆಯುತ್ತೆ. ಆ್ಯಂಡ್ ಇಟ್ ಕ್ರಿಯೇಟ್ಸ್ ಅ ಸರ್ಟನ್ ಕಾನ್ಫ್ಲಿಕ್ಟ್. ಒಂದು ಒಂದು ಕೊಲೆನೇ ಅಂತಲ್ಲ, ಒಂದು ಇನ್ಸಿಡೆಂಟ್ ಆದಾಗ ವಿಚ್ ಇಸ್ ಸಾರ್ಟ್ ಆಫ್ ಔಟ್ಸೈಡ್ ಆಫ್ ದ ಫ್ರೇಮ್ ವರ್ಕ್ ಆಫ್ ಸೊಸೈಟಿ ಆರ್ ಲಾ, that makes every character question their path and their decision making ಅಲ್ಲ. ಸೊ ಇಟ್ ಈಸ್ ಗುಡ್ ಮೆಟೀರಿಯಲ್ ಇಫ್ ನಾಟ್ ಎನಿಥಿಂಗ್ ಎಲ್ಸ್. ತುಂಬ ಮಕ್ಕಳ ಚಿತ್ರನೂ ಮಾಡಬೇಕು ಅಂತ ಆಸೆ ಇದೆ. ಯಾವುದು ಕೊಲೆ ಇರಲ್ಲ ಅದ್ರಲ್ಲಿ. ಈಗ ಸರ್ ಹೇಳಿದ್ರು ದಟ್ ಮೂಡ್ ಇರಬೇಕು, ಲೈಟಿಂಗ್ ಇರಬೇಕು ಅಂತ. ವೆನ್ ಇಟ್ ಕಮ್ಸ್ ಟು ಈ ಥರ ಫಿಲ್ಮ್ಸು, ಲೈಟಿಂಗ್ ಅಲ್ಲೇ ಒಂದು ಸ್ಟೋರಿ ಹೇಳೋಕ್ಕಾಗತ್ತೆ. ವಾಟ್ ಈಸ್ ದ ಪ್ರಿಪ್ರೇಷನ್ ಬಿಹೈಂಡ್ ಇಟ್? ಅಂದರೆ ಎಷ್ಟು ಸಿನಿಮಾ ನೋಡಬೇಕಾಗತ್ತೆ, ಆರ್ ನಿಮ್ಮಲ್ಲಿ ಇಲ್ಲ ಗುರು ನಾನೇ ಸ್ಪೆಷಲ್ ಆಗಿ ಇದಕ್ಕೆ ಥಿಂಕ್ ಮಾಡ್ತೀನಿ, ಆ ಥರ ಹೆಂಗೆ ವರ್ಕ್ ಆಗುತ್ತೆ? ಬಿಕಾಸ್ ಸಿನಿಮಾಟೋಗ್ರಫಿ ಜಾಸ್ತಿ ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಸ್ಟೋರಿ ಟೆಲ್ಲಿಂಗ್. ಸಿನಿಮಾಟೋಗ್ರಫಿ ಈಸ್ ಮಲ್ಟಿ ಲೇಯರ್ಡ್ ಅಲ್ವಾ. ಇಟ್ಸ್ ನಾಟ್ ಜಸ್ಟ್ ವಾಟ್ ಮೀಟ್ಸ್ ಯುವರ್ ಐ, ಅದಕ್ಕಿಂತ ಜಾಸ್ತಿ ತುಂಬ ಇರುತ್ತೆ. ಆ್ಯಂಡ್ ಮೋಸ್ಟ್ಲಿ ಇಟ್ ವರ್ಕ್ಸ್ ಆನ್ ಯುವರ್ ಸಬ್ಕಾನ್ಷಿಯಸ್. ಕಣ್ಣಿಗೆ ನೋಡಿದ ತಕ್ಷಣ ಏನೋ ಅನ್ಸುತ್ತೆ, ಬಟ್ ಅದರಿಂದ ಅದರ ಆಚೆಗೆ ಇನ್ನೂ ತುಂಬ ಲೇಯರ್ಸ್ ಇರುತ್ತೆ. ಯು ವಿಲ್ ಓನ್ಲಿ ಫೀಲ್ ಇಟ್. ಆ್ಯಂಡ್ ಮೆಜಾರಿಟಿ ಆಫ್ ಅಸ್ ಆರ್ ನಾಟ್ ಇನ್ ಸಿಂಕ್ ವಿತ್ ವಾಟ್ ಈಸ್ ಹ್ಯಾಪನಿಂಗ್ ಇನ್. ನಾವು ವಿ ಡೋಂಟ್ ಡೈವ್ ಟೂ ಡೀಪ್, ಒಳಗಡೆ ಏನಾಗ್ತಿದೆ, ಈ ಎಮೋಷನ್ ನನಗೆ ಯಾಕೆ ಬರ್ತಿದೆ ಅಂತ ವಿ ಡೋಂಟ್ ಇಂಟ್ರೋಸ್ಪೆಕ್ಟ್ ಸೋ ಮಚ್ ಆಲ್ಸೋ. ಸೊ ಹಾಗಾಗಿ ಯು ವಿಲ್ ಓನ್ಲಿ ಎಂಜಾಯ್ ವಾಟ್ ಮೀಟ್ಸ್ ದಿ ಐ. ಒನ್ಸ್ ಯು ಸ್ಟಾರ್ಟ್ ಡ್ವೆಲ್ಲಿಂಗ್ ಡೀಪ್ ಇನ್ಸೈಡ್, ಇದು ಯಾಕೆ ಹಿಂಗೆ, ನನಗೆ ಯಾಕೆ ಈ ಎಮೋಷನ್ ನನಗೆ ಇವಾಗ ಅನ್ನಿಸ್ತಾ ಇದೆ, ಇದು ಯಾಕೆ ಹಿಂಗಾಯಿತು, ಅಲ್ಲಿ ಯಾವುದೋ ಹಿಂದೆ ನೀವೊಂದು ಟೇಬಲ್ ಒಂದು ಲ್ಯಾಂಪ್ ಇಟ್ಟಿದ್ದೀರ ಅಂದರೆ ಆ ಲ್ಯಾಂಪ್ಗೆ ಆ ಕಲರೇ ಯಾಕೆ ಹಾಕಿದ್ದಾರೆ ಅಂದರೆ ಒಂದೊಂದನ್ನು ನೀವು ಅಷ್ಟು ಕಾನ್ಷಿಯಸ್ ಆಗಿ ನೋಡಿ ಅಂತ. ಅದು ನೋಡಿದ್ರೆ ಸಿನಿಮಾ ನೋಡೋ ಮಜಾ ಹೋಗ್ಬಿಡುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ. ಬಟ್ ನಿಮಗೆ ಸಬ್ ಕಾನ್ಷಿಯಸ್ ಆಗಿ ಅದೆಲ್ಲವೂ ಎಫೆಕ್ಟ್ ಆಗ್ತಾ ಇರುತ್ತೆ. ಆ್ಯಂಡ್ ಹೆನ್ಸ್ ಸಿನಿಮಾಟೋಗ್ರಫಿ ಬಿಕಮ್ಸ್ ಅ ಲ್ಯಾಂಗ್ವೇಜ್ ಅಷ್ಟೇ. ಬಿಯಾಂಡ್ ದಟ್ ಸಿನಿಮಾ ಎಷ್ಟು ಬೇಕಾದ್ರೂ ನೋಡ್ಬೋದು. ಬಟ್ ಪ್ರಿಪ್ರೇಷನ್ ಅಂತ ಬಂದಾಗ ಇಟ್ ಈಸ್ ಮೋಸ್ಟ್ಲಿ ಅಬೌಟ್ ಹೌ ಯು ಆರ್ ಎಂಗೇಜಿಂಗ್ ಯುವರ್ ಸೆಲ್ಫ್. ಒಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ಮನುಷ್ಯನಾಗಿ ಆ ಕಥೆ ಕೇಳಿದಾಗ ನನಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತಾ ಇದೆ, ಅದನ್ನು ನಾನು ಹೇಗೆ ಹಾರ್ನೆಸ್ ಮಾಡ್ಕೊಂಡು ಅದನ್ನು ಇಮೇಜಿಗೆ ತರ್ತೀನಿ ಅನ್ನೋದಷ್ಟೇ ಅಭ್ಯಾಸ ಆಗಬೇಕೆ ಹೊರತು ಬೇರೆ ಎಲ್ಲವೂ ಇಸ್ ಜಸ್ಟ್ ರೆಫರೆನ್ಸಸ್. ಇನ್ನೊಂದು ಏನು ಕೇಳಬೇಕು ಅಂತಂದರೆ, ವೆನ್ ಐ ಸಾ ದ ಟ್ರೇಲರ್, ತುಂಬ ಗ್ಲಾಸಿ ಆ್ಯಂಡ್ ಡ್ರೀಮಿ ಎಫೆಕ್ಟ್ ಇದೆ. ಇಸ್ ಇಟ್ ಫಾರ್ ದ ಫುಲ್ ಫಿಲ್ಮ್ ಆರ್ ಜಸ್ಟ್ ದ ಟ್ರೇಲರ್? ಫಾರ್ ದ ಫುಲ್ ಫಿಲ್ಮ್. ಫುಲ್ ಫಿಲ್ಮ್, ಓಕೆನಾ. ಇಸ್ ದರ್ ಎನಿ ಎಲಿಮೆಂಟ್ ವಿಚ್ ಇಸ್ ಸೇಯಿಂಗ್, ಅಂದರೆ ಯಾಕಂದರೆ ಡ್ರೀಮಿ ಇದೆ ಆ್ಯಂಡ್ ಸ್ವಲ್ಪ ಗ್ಲಾಸಿ ಫಿನಿಶ್, ಆ ಥರ ನೋಡಿಲ್ಲ ನಾನು ಕನ್ನಡದಲ್ಲಿ, ಆದರೆ ಆ ಥರ ಫಿನಿಶ್. ಸೊ ಇಲ್ಲ, ವಿ ಆರ್ ಅಗೇನ್ ಕ್ವೆಶ್ಚನಿಂಗ್ ಯುವರ್ ದಿ ಐಡಿಯಾ ಆಫ್ ಕಂಡೀಷನಿಂಗ್. ಓಕೆ.
ನೀವಲ್ಲಿ ಏನೋ ನೋಡಿದ್ದೀರಾ ಇಮೇಜು, ಆಹಾ. ನೀವು ಇಷ್ಟು ದಿನ ನೋಡ್ಕೊಂಡ್ ಬಂದಿದ್ದೀರಾ, ಹಾ. ಯು ಫೀಲ್ ಇಟ್ ಈಸ್ ರೊಮ್ಯಾಂಟಿಕ್, ಇಟ್ ಈಸ್ ಗ್ಲಾಸಿ, ಇಟ್ ಈಸ್ ಡ್ರೀಮಿ ಎಲ್ಲವೂ. ಓಕೆ. ಅದರಿಂದ ಆಚೆಗೆ ಇದನ್ನ ಬೇರೆ ಥರನೂ ಬಳಸ್ಬೋದಾ? ಹಾ. ಅದರಿಂದ ಆಚೆಗೆ ಇದಕ್ಕೆ ನಾನು ಬೇರೆ ಒಂದು ಸಬ್ ಕಾನ್ಷಿಯಸ್ ಆಗಿ ನಿಮ್ಗೆ ಫೀಲ್ ಆಗೋ ಹಂಗೆ ನಾವು ಮಾಡ್ಬೋದಾ? ಹ್ಮ್. ಆ ಅಟ್ಮಾಸ್ಫಿಯರ್ಗೆ ಒಂದು ಎಕ್ಸ್ಟ್ರಾ ಲೇಯರ್ ಆ್ಯಡ್ ಮಾಡ್ಬೋದಾ? ಹ್ಮ್. ನೀವು ಹೇಳಿದೆಲ್ಲವೂ ಇರ್ಬೋದು ಸಿನಿಮಾಲಿ, ಹ್ಮ್. ಅದು ಬೇರೆನೂ ಹೇಳ್ತಾ ಇರ್ಬೋದು. ಸೊ ವಿ ಆರ್ ಕಂಟಿನ್ಯೂಸ್ಲಿ ಚಾಲೆಂಜಿಂಗ್ ದೀಸ್ ಕಂಡೀಷನ್ಸ್ ಅಲ್ವಾ? ಇಲ್ಲಾಂದ್ರೆ ಹೊಸದಾಗಿ ಏನು ನಾವು ಹೇಳೋಕ್ಕೆ ಆಗಲ್ಲ. ನಾವು ನೋಡ್ಕೊಂಬಂದಿರೋದನ್ನೇ, ಇಫ್ ದಟ್ ಈಸ್ ದ ನಾರ್ಮ್, ದೆನ್ ಯು ಕೀಪ್ ಕ್ವೆಶ್ಚನಿಂಗ್ ದಟ್ ನಾರ್ಮ್. ಈ ನಾರ್ಮಲ್ಸಿಯನ್ನೇ ನಾನು ಬೇರೆ ಥರ ಹೇಗೆ ಹೇಳ್ತೀನಿ ಅಂತ. ಸೊ ಈ ತರ ಬೇರೆ ಏನೇನು ಎಕ್ಸ್ಪೆರಿಮೆಂಟ್ಸ್ ಇದೆ ಸಿನಿಮಾಲಿ? ಲೈಕ್ ಈಗ ನಾನು ಗ್ಲಾಸಿ ಏನ್ ಹೇಳಿದೆ, ಅದು ಸ್ವಲ್ಪ ರಾಮ್ ಕಾಮ್ ಯೂಸ್ ಮಾಡೋ ತರ ಒಂದು ಇದು. ಈ ತರ ಬೇರೆ ಏನೇನಿದೆ ವೇರ್ ಪೀಪಲ್ ಕ್ಯಾನ್ ಎಕ್ಸ್ಪೆಕ್ಟ್ ಗುರು ಹಿಂಗ್ ಯೂಶಲಿ ಮಾಡ್ತಾರೆ, ನಾನು ಬೇರೆ ತರ ಮಾಡಿದೀನಿ ಅಂತ ಹೇಳೋದು. ಯೂಶಲಿ ಅಂದ್ರೆ ಹಂಗಲ್ಲ, ಅಂದ್ರೆ ಐ ಡಿಡ್ ನಾಟ್ ಮೀನ್ ಇಟ್ ದ್ಯಾಟ್ That's ಲಿಟರಲಿ. ಅಲ್ಲ, ಮೈ ಕ್ಯೂರಿಯಾಸಿಟಿ ಅಷ್ಟೇ. ಅಲ್ಲ ಅಂದ್ರೆ ನಾವ್ ಯಾವತ್ತೂ ಕೆಲಸ ಮಾಡ್ಬೇಕಾದ್ರೆ ಹಾ. ವಿ ಆರ್ ನಾಟ್, ಐ ಥಿಂಕ್ ಐ ಸ್ಪೀಕ್ ಫಾರ್ ಆಲ್ ಆಫ್ ಅಸ್ ವೆನ್ ಐ Okay. ಸೇ ದಿಸ್, ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತ ಮಾಡ್ತಾ ಇಲ್ಲ. ಉದ್ದೇಶ ಇಲ್ಲ. ಆ ಉದ್ದೇಶ ಕೆಲವೊಮ್ಮೆ ಸೀನ್ಗೆ ಏನೂ ಬೇಕಾಗಿರಲ್ಲ, ಹ್ಮ್. ಪ್ಲೇನ್ ಆಗಿ ಟ್ರೀಟ್ ಮಾಡೋದ್ರಿಂದನೇ ಸೀನ್ ಹೈಲೈಟ್ ಆಗುತ್ತೆ. ಹ್ಮ್. ಆ ಕನ್ಸೆನ್ಸಸ್ ನಾವು ಮೆಟೀರಿಯಲ್ ಇಂದ ತೆಗಿತೀವಿ. ಹ್ಮ್. ಅಂದ್ರೆ ಆ ಡಿರೆಕ್ಷನ್ ಈ ದಿಕ್ಕಲ್ಲಿ ಹೋದ್ರೆ ಏನೋ ಒಂದು ಹೊಸ ತರ ಹುಟ್ಕೊಳ್ಳುತ್ತೆ ಹ್ಮ್. ಅನ್ನೋದು ಮೆಟೀರಿಯಲ್ ಡಿಕ್ಟೇಟ್ ಮಾಡುತ್ತೆ, ಸ್ಕ್ರಿಪ್ಟ್ ಡಿಕ್ಟೇಟ್ ಮಾಡುತ್ತೆ, ಆ ಒಂದು ವಿಷನ್ ಡಿಕ್ಟೇಟ್ ಮಾಡುತ್ತೆ. ಸೊ ಇಟ್ ಇಸ್ ನಾಟ್ ವಿತ್ ದಿ ಇಂಟೆನ್ಷನ್ ಆಫ್ ಓಕೆ ಡಿಫ್ರೆಂಟ್ ಮಾಡೋಣ ಅಂತ. ಇಲ್ಲ ನಾನು ಆತರ ಹೇಳ್ತಾನೆ ಇಲ್ಲ. ಅಲ್ಲ, ಅಂದ್ರೆ ಏನಾಗುತ್ತೆ ಹೇಳು, ನಮ್ದು ಮುಂಚೆ ಇತ್ತು ಗೊತ್ತಾ, ಇದೆಲ್ಲ ಡಿಫ್ರೆಂಟ್ ಇದೆ, ನಮ್ದು Correct, ಬೇರೆ ತರ ಇದೆ, ಆತರ ಕೇಳ್ತಾ ಇಲ್ಲ ನಾನು. ಗೊತ್ತಾಯ್ತು. There will be some thought process. Yeah, yeah, Because I've seen your work, and of course your trailer work. I know you're not any other filmmaker. ಏನೋ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಇರುತ್ತೆ, ಏನಕ್ಕೆ ಈ ತರ ಹೇಳ್ತಿದೀವಿ ಅನ್ನೋದಕ್ಕೂ ಒಂದ್ ಐಡಿಯಾ ಇರುತ್ತೆ. ನನಗೆ ಏನಕ್ಕೆ ಡ್ರೀಮಿ ಅನ್ಸ್ತು ಅಂತಂದ್ರೆ, ಈ ಕೊಲೆ ಏನಿದೆ, ವಾಟ್ ಇಫ್ ಇಟ್ ಇಸ್ ಅ ಡ್ರೀಮ್ ಅಂತ ನನ್ಗೊಂದ್ ತಲೆಯಲ್ಲಿ ಬಂತು. ಮೈಟ್ ನಾಟ್ ಬಿ ಟ್ರೂ. ಇವಾಗ್ಲೇ ಹೇಳ್ಬಿಟ್ರೆ ನೀವು. ಬ್ರೋ ಆ ಸಿನಿಮಾ ಬ್ರೋ, ಐಮ್ ಜಸ್ಟ್ ಮೇಕ್ ಸೆನ್ಸ್. ಓಪನ್ ಡಿಸ್ಕಸ್ ಮಾಡ್ತಾ ಇಲ್ಲ ಇರೋದು. ಇಲ್ಲ ಅಂದ್ರೆ ಥಾಟ್ ಬಿಹೈಂಡ್ ಅದ್ವೈತಿಗೆ ಆ ಥಾಟ್ ಇದ್ದಿದ್ದು, ಹಾ. ಸಿ ಆ 4 ಚಾಪ್ಟರ್ಸ್ ತರ ಇತ್ತು ಫಿಲಮ್, ದೆನ್ ವಿ ಟುಕ್ ಔಟ್ ದಿ ಚಾಪ್ಟರ್ಸ್. ಓಕೆ. ಸೊ ಈಸ್ ಇನಿಷಿಯಲ್ ಐಡಿಯಾ ವಾಸ್ ಆ ಮರ್ಕಿಯರ್ ಆಗಿ ಶುರು ಮಾಡೋಣ. ಸೊ ವೆನ್ ದ ಮಿಸ್ಟ್ರಿ ಈಸ್ ಟು ಡೀಪ್, ಸೊ ಆಸ್ ದಿ ನರೇಟಿವ್ ಪ್ರೋಗ್ರೆಸಸ್, ಸ್ವಲ್ಪ ಮಿಸ್ಟ್ರಿ ಯಾವಾಗ ಸಾಲ್ವ್ ಆಗ್ತಾ ಟುವರ್ಡ್ಸ್ ಎಂಡ್ ಇದಕ್ಕೆ ಹೋಗ್ತಾ ಇರುತ್ತೆ, ಸಾಲ್ವಿಂಗ್ ಸ್ಪೇಸ್ಗೆ ಹೋಗ್ತಾ ಇರುತ್ತೆ, ಆ ಮರ್ಕಿಯರ್ ಇದನ್ನ ಗ್ಲಾಸಿನೆಸ್ನ ಕಡಿಮೆ ಮಾಡ್ಕೊಂತ ಬರೋಣ. ಆ ಮುಸ್ಕು ಕಾಣಿಸ್ದೇ ಇರೋಷ್ಟು ಮಂಜು, See, ಅದು ಅಂದ್ರೆ that was his style. that was another idea detail was, again. the idea This is is a of sorry. ಅಜ್ಞಾತವಾಸಿ ಅಲ್ವಾ? ಸೊ ಈಗ ಅಜ್ಞಾತವಾಸ ಅಂತ, ಅವ್ರು ಅಜ್ಞಾತವಾಸದಲ್ಲಿ ಇದ್ರು ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಎಷ್ಟೋ ವರ್ಷಗಳಾದ್ಮೇಲೆ ಅಲ್ಲಿ ಯಾವ್ದೋ ಒಂದು ಮೂಟೆ ಇಟ್ಟಂತೆ ಮರದೊಳಗಡೆ, ಅದರಲ್ಲಿ ಬಿಲ್ಲು ಬಾಣಲೆ ಇಟ್ಟಿದ್ರಂತೆ ಪಾಂಡವರು, ಎಷ್ಟೋ ವರ್ಷ ಆದ್ಮೇಲೆ ಸಿಕ್ತು, ಅವ್ರಲ್ಲೆಲ್ಲ ಊಟ ಮಾಡ್ತಾ ಇದ್ರಂತೆ, ಅದೆಲ್ಲ ಅಲ್ಲಿ ಸಿಕ್ಕಿದ್ಯಂತೆ. ದಟ್ ಈಸ್ ದಿ ಐಡಿಯಾ. ನೋ, Yes. ಸೊ ವಿ ಡು ನಾಟ್ ನೋ ವಾಟ್ ದಿ ಎಕ್ಸಾಕ್ಟ್ಲಿ ಡಿಡ್ ಇನ್ ಅಜ್ಞಾತ. ನೋಬಡಿ ಶುಡ್ ನೋ. ದಟ್ಸ್ ದಿ ಐಡಿಯಾ ಆಫ್ ಅಜ್ಞಾತವಾಸ. Yes. ಯಾರಿಗೂ ಗೊತ್ತಿಲ್ಲ. ಬಟ್ ಎಷ್ಟೋ ವರ್ಷಗಳಾದ್ಮೇಲೆ ನಿಮ್ಗೆ ಅದು ಕಾಣಿಸ್ತು, ಅಲ್ಲಿ ಎಲ್ಲೆಲ್ಲೋ ಏನೇನೋ ಇತ್ತು ಅಂತ ನೀವು ಊಹೆ ಮಾಡ್ಕೊಳಕ್ ಶುರು ಮಾಡಿದ್ರಿ. ಸೊ ಆ ಊಹಾಪೋಹವಾಗ್ಲೇ ಆದಾಗೆ ಇದ್ದಾಗ, ಯು ಡು ನಾಟ್ ನೋ ವಾಟ್ ದ ರಿಯಾಲಿಟಿ ಇಸ್. ಸೊ ಎವ್ರಿಥಿಂಗ್ ಅರೌಂಡ್ ದಟ್ ವರ್ಲ್ಡ್ ಈಸ್ ಸ್ಟಿಲ್ ಅ ಮಿಸ್ಟ್ರಿ. ಇರ್ಬೋದೇನೋ, ಹಂಗಿರ್ಬೋದು, ಹಿಂಗ್ ಮಾಡಿದ್ರೇನೋ, ಅವ್ರು ಸೌಟ್ ಬಳಸ್ತಾರ, ಸ್ಪೂನ್ ಬಳಸ್ತಾರ, ಫೋರ್ಕ್ ಬಳಸ್ತಾರ, ಅಥವಾ ಫೋರ್ಕ್ ಯಾವ್ದು ಮಾಡಿದ್ರು, ಏನ್ ಎವ್ರಿಥಿಂಗ್ ಇಸ್ ಅ ಮಿಸ್ಟ್ರಿ ಅಲ್ವಾ? Correct. ಸೊ ಇದನ್ನ ಈ ಕೇರಳ ಪರೋಟ ತರ ಮೇಲ್ಗಡೆ ಕೆಳಗಡೆ ಫುಲ್ ಗರ್ಗರಿಯಾಗಿ, ಮೇಲ್ಗಡೆ ತಿನ್ನೋದು ಒಳಗಡೆ ಹೋಗ್ತೈತಿ, ಇದನ್ನ ಬೆಂದಿಲ್ವಾ ಇನ್ನು ನಂಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ. ಮತ್ತೆ ಕೆಳಗಡೆ ಬರೋಷ್ಟರಲ್ಲಿ ಯು ಫೈಂಡ್ ದ ಕ್ರಿಸ್ಪಿ ಪಾರ್ಟ್, ಎಲ್ಲ ಪುಡಿಯಾಗಿ ಉದುರೋಗ್ತಾ ಇದೆ. and then you eat the entire paratha in its entirety. Yes. ಅವಾಗ you enjoy the food, ಒಂದೊಂದು ಹೋಲ್ಸಮ್ ಒಂದು ಇದು ಎಮೋಷನ್ ಕ್ರಿಯೇಟ್ ಆಗತ್ತಲ್ವಾ? Yes. ಸೊ ದಟ್ ವಾಸ್ ದಿ ಐಡಿಯಾ ಬಿಹೈಂಡ್ ಇಟ್ ಅಷ್ಟೇ. ನೋ ಸಿ, ಇವಾಗ ನೀವು 3 ಜನ ಜೊತೆ ಮಾತಾಡ್ತಿದ್ದಾಗ ಐ ಥಿಂಕ್ ತುಂಬಾ ಇಂಟೆಲೆಕ್ಚುಯಲ್ ಪೀಪಲ್ ಇದ್ದೀರಾ, ರೈಟ್? ನೀವು ತುಂಬಾ ಲೇಯರ್ಡ್ ಇದ್ದೀರಾ, ಕೇರಳ ಪರೋಟ ತರ. ಸೀರಿಯಸ್ಲಿ, ಬಿಕಾಸ್ ಅಷ್ಟು ಡೆಪ್ತ್ ಅಲ್ಲಿ ಮಾತಾಡಿದ್ರೆ ನನಗೆ ಆಕ್ಚುಲಿ ಗೊತ್ತಾಯ್ತು. ಕಾಂಪ್ಲಿಮೆಂಟ್ ಇಲ್ಲ ಗೊತ್ತಾಗ್ಲಿಲ್ಲ. ಇಟ್ ವಾಸ್ ಎ ರಿಯಲ್ ಕಾಂಪ್ಲಿಮೆಂಟ್. ಅಂಡ್ ನಮ್ ಸರ್ ಉಪ್ಪು ತರ ಸೈಲೆಂಟ್ ಆಗಿದ್ರು ಹಿ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಅಂಡ್ ನೀವು ಉಪ್ಪಿನಕಾಯಿ ತರ, ಯು ಆಡ್ ದಟ್ ಫ್ಲೇವರ್ ಟೋಟಲಿ. ಆಡಿಯನ್ಸ್ಗೆ ಕೆಲವೊಂದ್ಸಲ ಏನಾಗುತ್ತೆ, ವೆನ್ ವಿ ಆಡ್ ಅ ಲಾಟ್ ಆಫ್ ಫ್ಲೇವರ್ಸ್, ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್ಸ್ ಆಡ್ ಮಾಡಿದಾಗ ಕೆಲವೊಂದ್ಸಲ ಅದು ಟಚ್ ಆಗಲ್ಲ. ನಾವು ಎಷ್ಟೋ ವಿಷಯಗಳು ಹೇಳ್ಬೇಕಂತ ಅನ್ಕೋತಾ ಇರ್ತೀವಿ, ಮೇ ಬಿ ಇಟ್ ಮೈಟ್ ನಾಟ್ ಗೆಟ್ ಕನ್ವೇಡ್ ಟು ದ ಆಡಿಯನ್ಸ್ ದಟ್ ಈಸಿಲಿ, ರೈಟ್? ಸೊ ಡು ಯು ಥಿಂಕ್ ಅಜ್ಞಾತವಾಸಿ ಇಸ್ ವೆರಿ ಕಾಂಪ್ಲೆಕ್ಸ್, ಆರ್ ಹೋಗ್ತಾ ಸಿಂಪ್ಲಿಫೈ ಆಗ್ತಾ ಹೋಗುತ್ತಾ? No, it is not complex. The idea is never to make it complex. ಓಕೆ. ಸೊ ಅಂದ್ರೆ ಒಂದೆರಡು ಕಡೆ ಎಡವಿದ್ದೀನಿ ಆ ಥರ, ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಅಂತ ಅಂದ್ಬಿಟ್ಟು. ರಿಯಲೈಸೇಷನ್ ದಟ್ ಹ್ಯಾಸ್ ಹ್ಯಾಪನ್ಡ್ ಈಸ್ ಪೋಸ್ಟ್ ದ ಫಿಲಮ್ ಹ್ಯಾಸ್ ರಿಲೀಸ್ಡ್. ಸೊ ವೆನ್ ಯು ಚೂಸ್ ಸ್ಟೈಲ್ ಓವರ್ ಸಬ್ಸ್ಟೆನ್ಸ್, ನನಗೇನೋ ಒಂದು ಎಕ್ಸೈಟ್ ಮಾಡ್ತಾ ಇರುತ್ತೆ, ಓಕೆ ಈ ಸ್ಪೇಸನ್ನ ಹಿಂಗೆ ಟ್ರೀಟ್ ಮಾಡಿದ್ರೆ ಮಜವಾಗಿ ಬರುತ್ತಲ್ವಾ ಅಂತ ಅಂದ್ಬಿಟ್ಟು. ಸೊ ಯು ಟ್ರೈ ಟು ಕೀಪ್ ದಟ್ ಡೌನ್ ಅಂಡ್ ಫೋಕಸ್ ಓನ್ಲಿ ಆನ್ ಸ್ಟೋರಿ ಟೆಲ್ಲಿಂಗ್. ಸೊ ಓಕೆ, ಇದು ಅನ್ಕೊಂತಾ ಇದೆಯಾ, ಇದನ್ನ ಕನ್ವೆ ಮಾಡ್ತಾ ಇದೆಯಾ, ದಟ್ ಈಸ್ ದಿ ಐಡಿಯಲ್ ವೇ ಆಫ್ ಗೋಯಿಂಗ್ ಅಬೌಟ್ ಇಟ್.
ರೈಟ್ ರೈಟ್ ಹ್ಮ್. ಅಂಡ್ ಇಲ್ಲಿ ಎರಡು ತರ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರಲ್ಲ ಯಾಕೆ ಇಷ್ಟು ಖುಷಿಯಾಗಿದ್ದೀರಾ ಅಂತ. ಇಟ್ಸ್ ಪ್ರೈಮರಿಲಿ ಬಿಕಾಸ್ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಲೈಕ್ ದ್ಯಾಟ್. ಅಂದ್ರೆ ದ ವೇ ದೇ ಮೇಡ್ ದ ಫಿಲ್ಮ್, ಇಟ್ ಇಸ್ ನಾಟ್ ದಟ್ ದೇ ಆರ್ ಸೋ ಹ್ಯಾಪಿ ಅಬೌಟ್ ದೋಸ್ ಡೀಟೇಲ್ಸ್. ದ ಐಡಿಯಾ ಇಸ್ ಕಮ್ಯುನಿಕೇಟಿಂಗ್ ಅಲ್ವಾ ಆಡಿಯನ್ಸ್ಗೆ. ಯಾವತ್ತೂ ಫಸ್ಟ್ ಥಿಂಗ್ ಇಸ್ ನೀವು ಯಾರಿಗೆ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಒಂದು ಐಡಿಯಾ ಇರಬೇಕು. ಕರೆಕ್ಟ್ 10 ಜನಕ್ಕೆ ಸಿನಿಮಾ ಇಷ್ಟ ಆಗಕ್ಕೆ ಸಾಧ್ಯ ಇಲ್ಲ. ಸೊ 8 ಜನಕ್ಕೆ ಇಷ್ಟ ಆಗತ್ತೆ. ನನ್ನ ಐಡಿಯಾ ಇರೋದು ನಾವು ಫಿಲ್ಮ್ ಮೇಕರ್ಸ್ ಆಗಿ 9 ಮಾಡೋಕ್ಕಾಗತ್ತ ಅದನ್ನ. ಕ್ಯಾನ್ ವಿ ಗೆಟ್ ಒನ್ ಎಕ್ಸ್ಟ್ರಾ ಪರ್ಸನ್ ಫ್ರಮ್ ದಿ ಅದರ್ ಸೈಡ್ ಹೂ ಡಸಂಟ್ ಯೂಶಲಿ ಕನ್ಸ್ಯೂಮ್ ದಿಸ್ ಟೈಪ್ ಆಫ್ ಫಿಲ್ಮ್ ಟು ವಾಚ್ ಇಟ್ ಆಲ್ಸೋ. The idea is not to make it complicated and reduce that number to 5. That is very easy to do in storytelling. ನಾನು ಇವಾಗ ಒಂದು ಗೋಡೆ ತೋರಿಸಿ ನಂದು ಏನು ಯೋಚನೆ ಮಾಡ್ತಾ ನೀವು ಊಹೆ ಮಾಡಿ ಅಂತ ಹೇಳಿದ್ರೆ ನಾನು ನಿಮಗೆ ಇನ್ಫಾರ್ಮೇಶನ್ ಬಿಟ್ಕೊಡ್ತಾ ಇಲ್ಲ. ರೈಟ್ ಸೊ ಆರ್ ಐಡಿಯಾ ಇಸ್ ಟು ವಾಕ್ ಹಾಫ್ ವೇ ಥ್ರೂ ದ ಬಿಚ್. ಅರ್ಧ ದಾರಿ ನಾವು ಬರ್ತೀವಿ, ನೀವು ಅರ್ಧ ದಾರಿ ಬನ್ನಿ. ಸೊ ಈ ಪ್ರಾಸೆಸ್ಸಲ್ಲಿ ನಾವು ಸ್ವಲ್ಪ ಜನ ಕಳ್ಕೊಂತೀವಿ, ಆಡಿಯನ್ಸ್ನ ಕಳ್ಕೊಂತೀವಿ. ಬಟ್ ದಟ್ ಡಸಂಟ್ ಮೀನ್ ದಟ್ ವಿ ಆರ್ ಡೈಲ್ಯೂಟಿಂಗ್ ಆರ್ ಫಿಲ್ಮ್. ವಿ ಆರ್ ಬೀಂಗ್ ವೆರಿ ಕ್ಲಿಯರ್ ಆಫ್ ಹೂ ವಿ ಆರ್ ಮೇಕಿಂಗ್ ದ ಫಿಲ್ಮ್ ಫಾರ್. ಎಲ್ಲರೂ ನೋಡೋಂಥ ಸಿನಿಮಾ. ಇಟ್ ಇಸ್ ನಾಟ್ ಎಟ್ ಆಲ್ ಅಂದರೆ ಏನಂತಾರೆ, ನಾವು ಬರೀ 4 ಜನ ಕೂತ್ಕೊಂಡು ನಾವು ಮಾಡಿದ್ವಿ ಹಿಂಗೆ. ಇಟ್ ಇಸ್ ನಾಟ್, ನಾವು ವಿ ಡೋಂಟ್ ಈವನ್ ಫೀಲ್ ಹ್ಯಾಪಿ ಅಬೌಟ್ ದೀಸ್ ಥಿಂಗ್ಸ್. ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಪ್ರತಿಯೊಂದು ಸಿನಿಮಾಲು ಮಾಡೋಂಥ ವಿಷಯ. ಬಟ್ ನಮ್ಮಲ್ಲಿ ಏನು ಅಂದರೆ, ನಾನು ಅಬ್ಸರ್ವ್ ಮಾಡಿರೋದ್ರಲ್ಲಿ ಅದೆಲ್ಲ ಯಾಕೆ ಬೇಕು ಸಿನಿಮಾಗೆ ಅಂತ ಒಂದು ಕ್ಯಾಶುವಲ್ನೆಸ್ ಇದೆ. ದಟ್ ಐ ಫೀಲ್ ಈಸ್ ಅಗೇನ್ಸ್ಟ್ ದ ಪರ್ಪಸ್ ಆಫ್ ಟೆಲ್ಲಿಂಗ್ ಸ್ಟೋರೀಸ್. ನಿಮ್ಮ ಕೆಲಸ ಎಷ್ಟು ಚೆನ್ನಾಗಿ ಗೊತ್ತಿದ್ರೆ ನೀವು ಅಷ್ಟು ಚೆನ್ನಾಗಿ ಕತೆ ಹೇಳಕ್ಕೆ ಸಾಧ್ಯ. ಸೊ ದೆರ್ ಇಸ್ ನೋ ಹಾರ್ಮ್ ಇನ್ ಆ್ಯಡಿಂಗ್ ಡೀಟೇಲ್, ಆ್ಯಡಿಂಗ್ ಇಟ್. ರೈಟ್ ನಾವು ಅಷ್ಟು ಜನರ ಎಫರ್ಟ್ನ ಥಿಯೇಟ್ರಿಗೆ ಏನು ಬರ್ತಾರಲ್ಲ ಅದನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತೀವಿ ಅಂತ ನಾವು ನಮ್ಮ ಕೆಲಸದ ಮೂಲಕ ಮಾತ್ರ ತೋರ್ಸೋಕ್ಕಾಗತ್ತೆ. ಅದರ್ವೈಸ್ ಇಟ್ ಇಸ್ ಆಲ್ ವರ್ಡ್ಸ್ ಅಲ್ವಾ. ಸೊ ಆರ್ ಯು ವೆರಿ ಪಿಕ್ಕಿ ವೆನ್ ಇಟ್ ಕಮ್ಸ್ ಟು ಸ್ಕ್ರಿಪ್ಟ್ಸ್? ಆಸ್ ಇನ್ ಯಾರಾದರೂ ಬಂದು ಅಪ್ರೋಚ್ ಮಾಡಿದಾಗ ಇದರಿಂದ ಈ ನರೇಟಿವ್ ಇಂದ ಆಚೆ ಬರೋಣ, ಈ ಥ್ರಿಲ್ಲರು ಕಿಲ್ಲರು, ಲೆಟ್ಸ್ ಕಮ್ ಔಟ್ ಆಫ್ ದಟ್. ಆರ್ ಯು ವೆರಿ ಪಿಕ್ಕಿ ಅಬೌಟ್ ದ ಸ್ಕ್ರಿಪ್ಟ್ಸ್ ಯು ಚೂಸ್ ಟು ಪ್ರೊಡ್ಯೂಸ್? ವೆರಿ ಪಿಕ್ಕಿ ಇನ್ ದ ಸೆನ್ಸ್ ನನಗೆ ಅದು ಆಡಿಯನ್ಸಿಗೆ ವರ್ಕ್ ಆಗತ್ತಾ ಇಲ್ವೋ ಅದು ಗೊತ್ತಿಲ್ಲ. ಅದ್ರ ಮೇಲೆ ಡಿಸಿಷನ್ ಮಾಡಲ್ಲ. ಕತೆ ಚೆನ್ನಾಗಿದೆಯಾ ಅಂದರೆ ನನ್ಗೇನಾದ್ರು ಒಂದು ಎಮೋಷ್ನಲ್ ರಿಯಾಕ್ಷನ್ ಕನೆಕ್ಷನ್ ಆಗ್ತಾ ಇದೆಯಾ ಕತೆ ಜೊತೆ. ಇವಾಗ ಜನ ಸ್ಕ್ರಿಪ್ಟ್ ನಂಗೆ ಕಳಿಸ್ದಾಗ ಅಜ್ಞಾತವಾಸಿ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರೇ ಬ್ಲೂ ಮೈ ಮೈಂಡ್. ಲೈಕ್ ಐ ವಾಸ್ ಸೋ ಹ್ಯಾಪಿ ವೆನ್ ಐ ರೆಡ್ ಇಟ್ ಬಿಕಾಸ್ ಆಫ್ ದ ಆ ಜಾನರಲ್ಲಿ ತುಂಬ ಸಿನಿಮಾಗಳು ಬಂದ್ಬಿಟ್ಟಿದೆ, ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆ ಸ್ಕ್ರೀನ್ ಪ್ಲೇಯರ್ ಅವ್ರು ಆಟ ಆಡಿರೋ ರೀತಿ, ಇವ್ರು ಹೇಳ್ದಂಗೆ ಪರೋಟ ಬಿಚ್ಚಿಡೋದು ಡಿಫ್ರೆಂಟ್ ಲೇಯರು, 10 ಜನನೂ ಒಂದೇ ಥರ ಮಾಡಿರ್ಬೇಕಾದ್ರೆ ಇನ್ನೊಂದು ಹೊಸ ಪ್ರಯತ್ನ ಇದೆಯಲ್ಲ, ದಟ್ ಈಸ್ ಫ್ರೆಶ್. ಸೊ ದಟ್ ಎಕ್ಸೈಟೆಡ್ ಮಿ. ಸೊ ಆ ಥರದ್ದು ಏನಾದ್ರು ಸಿಗಬೇಕು. ದೆನ್ ಯು ಫಿಗರ್ ಔಟ್ ಓಕೆ ಇದನ್ನು ಯಾವ ಬಜೆಟಲ್ಲಿ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅಂತ. ನಾನು ಐ ಆಮ್ ಸ್ಟಿಲ್ ವೆರಿ ನ್ಯೂ ಆ್ಯಸ್ ಅ ಪ್ರೊಡ್ಯೂಸರ್. ಇವಾಗ ಐ ಆಮ್ ಬಿಗಿನಿಂಗ್ ದಟ್ ಜರ್ನಿ. ಸೊ ಐ ಆಮ್ ವಾಂಟ್ ಟು ಬಿ ಪಿಕ್ಕಿ ಬಿಕಾಸ್ ಐ ವಾಂಟ್ ಟು ಡೂ ಕ್ವಾಲಿಟಿ ಕಂಟ್ರೋಲ್. ಜಸ್ಟ್ ಇದನ್ನು ಮಾಡಿ ದುಡ್ಡು ಎತ್ಬಿಡೋದು ಅದಲ್ಲ. ವಿ ವಾಂಟ್ ಟು ಟೆಲ್ ಗುಡ್ ಸ್ಟೋರೀಸ್ ಆ್ಯಂಡ್ ಮೇಕ್ ಮನಿ ಔಟ್ ಆಫ್ ಇಟ್. ದಟ್ ಈಸ್ ದ ಪರ್ಪಸ್. ಯಾವಾಗ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಸಿದ್ದು? ಅಂದ್ರೆ ನಾಟ್ ದಿಸ್ ಫಿಲಮ್, ದಟ್ ಐಡಿಯಾ ಆಫ್ ಯುವರ್ ಪ್ರೊಡಕ್ಷನ್ ಹೌಸ್ ಯಾವಾಗ ಬಂದಿದ್ದು? ಅದು ತುಂಬ ರಿಜೆಕ್ಷನ್ಸ್ ಆಗಿ 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 ಗಾಂಧಿನಗರಲ್ಲಿ Yeah. ತುಂಬ ಅಂದರೆ ಎಲ್ಲ ಥರ ಜಾಗದಲ್ಲೂ ಕತೆ ಹೇಳಿದ್ದೀನಿ, ಯಾರ್ಯಾರಿಗೂ ಕತೆ ಹೇಳಿದ್ದೀನಿ. ಓಕೆ. ಅಂದರೆ ಈ ಜಯನಗರ್ ಮತ್ತು ಸದಾಶಿವನಗರಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮನೆಗಳಿರುತ್ತಲ್ಲ, ಆ ಮನೆ ಆಚೆ ಕಡೆ ಹೋಗಿ ಐ ಹ್ಯಾಡ್ ಕಾನ್ವರ್ಸೇಷನ್ಸ್ ಲೈಕ್ ದಿಸ್ ವೇರ್ ಐ ಲೈಕ್ ಒಂದು ಡಾಕ್ಯುಮೆಂಟ್ ಥರ ಮಾಡಿ ಪೋಸ್ಟ್ ಬಾಕ್ಸ್ ಒಳಗಡೆ ಹಾಕ್ಬೋಣ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸಿನಿಮಾಗೆ, ಬಿಕಾಸ್ ದೊಡ್ಡದಿದೆ ಮನೆ, ದುಡ್ಡಿರತ್ತೆ ಈ ಥರ ಲೈಕ್ ರ್ಯಾಂಡಮ್ ಹೌಸ್. ಹಾಂ ಅಂದರೆ ಈ ಡಾಲರ್ಸ್ ಕಾಲೋನಿ ಈ ಥರ ಎಲ್ಲ ದೇ ಹ್ಯಾವ್ ಬಿಗ್ ಹೌಸಸ್. ಹೌದು. ಸೊ ಐ ವಾಸ್ ಲೈಕ್ ಲೆಟ್ಸ್ ಟ್ರೈ. ಆ ಥರ ಡೆಸ್ಪರೇಷನ್. ಇಟ್ಸ್ ಲೈಕ್ ಎನಿಬಡಿ ಹೂ ಹ್ಯಾಸ್ ಸಮ್ ಮನಿ, ಯಾರೋ ಮಾರಿದ್ರಂತೆ ಲ್ಯಾಂಡು, ಎಲ್ಲಿ ಕಿವಿಗೆ ಬಿದ್ದರೆ ಸಾಕು ಪ್ರೊಡ್ಯೂಸ್ ಮಾಡ್ತಾರ ಆ ಥರ ಎಲ್ಲ ತುಂಬ ಓಡಾಡಿದ್ದೀರಿ. ಮಾಡಿದ್ದೀರಾ ಕೂಡ? ಹಾಂ, ಅಂದ್ರೆ ಪೋಸ್ಟ್ ಬಾಕ್ಸ್ ಅಲ್ಲಿ ಹಾಕಿ ಬಂದಿದ್ದೀರಾ? ಇಲ್ಲ ಪೋಸ್ಟ್ ಬಾಕ್ಸ್ನಾಗ ಹಾಕ್ಲಿಲ್ಲ. ದಟ್ ಥಾಟ್ ಆ ಥರ ತುಂಬ ಡೆಸ್ಪರೇಷನ್ಸ್ ಹೋಗಿದ್ದೀನಿ. ಓಕೆ. ಆ್ಯಂಡ್ ಐ ಹ್ಯಾವ್ ಮೆಟ್ ಮೆನಿ ಪೀಪಲ್. ಐ ಹ್ಯಾವ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇನ್ವೆಸ್ಟಬಲ್. ಒಬ್ರು ಸಿನಿಮಾ ಇಂಟ್ರೆಸ್ಟ್ ಇಲ್ಲದೆ ಇರೋರು how will they look at the business from outside? ಸಿನಿಮಾ ಇಂಟ್ರೆಸ್ಟ್ ಇರೋರು how they look at the business from inside. ಸೊ ತುಂಬ ಆ ನಿಟ್ಟಿನಲ್ಲಿ ತುಂಬ ರಿಜೆಕ್ಷನ್ಸ್ ಆಗಿ ಒಂದು ಫ್ರಸ್ಟ್ರೇಷನ್ ಡೆವಲಪ್ ಆಗಿಬಿಟ್ಟಿತ್ತು. ಯಾಕೆ ಈ ಥರ ಕತೆ ನನ್ನ ಫಾಲ್ಟು, ಸ್ಕ್ರಿಪ್ಟ್ ನಂಗೆ ಬರೆಯೋಕ್ಕೆ ಬರ್ತಾ ಇಲ್ಲ, ಆರ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲೇನೋ ಮಿಸ್ ಮ್ಯಾಚ್ ಇದೆ. ಸೊ ನೆಸೆಸಿಟಿ ಇಸ್ ಮದರ್ ಆಫ್ ಇನ್ವೆನ್ಷನ್ ಅಂತಾರಲ್ಲ. ಸೊ ಅವಾಗ ನಾನೇ ಗೋಧಿ ಬಣ್ಣಕ್ಕೆ ಸರಿ ನಾನೇ ಹೆಂಗೋ ಮಾಡಿ ದುಡ್ಡನ್ನ ಕಟ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಶುರು ಮಾಡಿದ್ದು. ದೆನ್ ಐ ಮೆಟ್ ಪುಷ್ಕರ್ ಆ್ಯಂಡ್ ದಟ್ಸ್ ಹೌ ದಟ್ ಜರ್ನಿ ಸ್ಟಾರ್ಟೆಡ್. ಬಟ್ ಆವಾಗ ವೈಲ್ ಡೂಯಿಂಗ್ ದಟ್ ನಾನು ರಕ್ಷಿತ್ ಎಲ್ಲ ಮಾತಾಡ್ಕೊತಾ ಇದ್ವಿ ದಟ್ ನಮ್ಮ ಥರ ಸಿನಿಮಾಗಳಿಗೆ, ನಮ್ಮ ಥರ ವೆನ್ ಐ ಮೀನ್
ಸ್ಟೋರೀಸ್ ದಟ್ ವಿ ಕನೆಕ್ಟ್. ನಿಶ್ ಆ ಥರದ್ದು ನೀಶ್ ಇಲ್ಲ. ನೀಶ್ ಅಲ್ಲ, ಇಟ್ ಇಸ್ ನಾಟ್ ನೀಶ್. ಸ್ಟೈಲ್ ಸ್ಟೈಲು ಅಲ್ಲ. ಸ್ಟೈಲು ಅಲ್ಲ. ಐಡಿಯಾಲಜಿ ಅಲ್ಲ. See, we are making films for commercial audience. Films have done 4x, 5x of much more than your typical commercial film also in few places. So it's not niche. It is generic. ಓಕೆ It is good storytelling. What we believe is good Right. storytelling. Basic fundamental storytelling. ಸೊ ಆ ಥರ ಸಿನಿಮಾಗಳು ನಾವೇ ಮಾಡೋಣ ಅಂತ ನಾವು ಮಾತಾಡ್ಕೊತಾ ಇದ್ವಿ. ಸೊ ಅವಾಗ ಶುರುವಾಗಿದ್ದು, ಯಾರು ಮಾಡಿದವ್ರು ನಾವೇ ಮಾಡಬೇಕು, ಸರಿ ಮಾಡೋಣ. ವಾಟ್ ಇಸ್ ದಿಸ್ ಒನ್ ಸ್ಟೋರಿ? ಈಗ ಅಂದ್ರೆ ಯಾವ್ದೋ ಪ್ರೊಡ್ಯೂಸರ್ಗೆ ಹೋಗಿ ಕತೆ ಹೇಳಿ, ಗುರು ನನ್ನ ಬರೆಯಕ್ಕೆ ಆಗಲ್ಲ, ಹಿಂಗೂ ಆಯ್ತು ಅಂತ ಹೇಳೋದು ಯಾವ್ದಾದ್ರು ನೆನ್ಸ್ಕೊಂಡ್ರೆ? ಒಂದ್ಸಲಿ ಕಾರಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ರು. ಡೋಂಟ್ ಟೇಕ್ ನೇಮ್ಸ್ ಆಬ್ವಿಯಸ್ಲಿ, ಬಟ್ ಹಿಂದೆ ಕೂರಿಸ್ಕೊಂಡು ಅವ್ರು ಡ್ರಿಂಕ್ಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಕತೆ ಹೇಳ್ತಾ ಇದ್ದೀನಿ. ಕೋರ್ಟ್ ಅಲ್ಲಿ ರಾಜರಿಗೆ ಕೂತ್ಕೊಂಡು ಗ್ರೇಪ್ಸ್ ತಿಂತಾ ಇರ್ಬೇಕಾದ್ರೆ ನಾಚ್ ಅಂತ ಹೇಳ್ತಾರಲ್ಲ, ಫುಲ್ ಆ ಥರ ಫೀಲಿಂಗ್ ನನಗೆ ಕತೆ ಹೇಳ್ತಾ ಇರ್ಬೇಕಾದ್ರೆ. ಬಟ್ ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಇಟ್. ಬಟ್ ಯಾವ್ದು ಗೋಧಿ ಬಣ್ಣನ? ಗದಿ ಬಟ್ಟಾಗಿದ್ದು ಮುಂಚೆ. ಓಕೆ, ಬೇರೆ Okay, ಸಾಮಾನ್ಯ okay. ಸ್ಟೋರಿ ನಿಮ್ಗೆ ಯಾವ್ದಾರು ಈ ತರ? ತೀರಾ ಆ ಥರ ಎಲ್ಲ ಇಲ್ಲ ನನಗೆ. ನಾನು ಫಸ್ಟ್ ಆಫ್ ಒಂದು ಕ್ಯಾಫೆ ಅಲ್ಲ ಸರ್? ನಾನು ಕಾರಲ್ಲಿ ಕತೆ ಹೇಳಿದ್ದೀನಿ. ಕಾರಲ್ಲಿ ಕತೆ ಹೇಳಿದ್ದೀನಿ. ಆ ಕತೆ ಹೇಳಿದ್ಮೇಲೆ ಅವರು ನನ್ನ ಶಾರ್ಟ್ ಫಿಲ್ಮ್ ನೋಡಿದ್ರು. ಓಕೆ. ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಈ ಟೈಟಲ್ ಚೆನ್ನಾಗಿದೆ, ಇದಕ್ಕೇನಾದ್ರು ಕತೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಹೇಳೋದು ಕತೆ ಬಿಟ್ಬಿಟ್ಟು ತುಂಬಾ ಚೆನ್ನಾಗಿದೆ ಈ ಟೈಟ್ಲು ಅಂತ ಅಂದ್ಬಿಟ್ಟು. ಸೊ ಅದು ಬಿಟ್ರೆ ಅಷ್ಟೇ. ತೀರಾ ಹೇಳಿದ್ದೀನಿ, ಐ ಗಾನ್ ಪ್ಲೇಸಸ್ ನರೇಟೆಡ್. ಈ ಥರ ಇಲ್ಲ, ಈ ಥರ ಯಾವುದೂ ಇಲ್ಲ. ಈ ತರ ಕುಡಿತಾ ಹೇಳಿಲ್ಲ. ಸರ್ ಆಸ್ ಅ ಸಿನಿಮಾಟೋಗ್ರಫರ್ ಹೆಂಗ್ ಪಿಚ್? ಬಿಕಾಸ್ ಆಸ್ ಡೈರೆಕ್ಟರ್ಸ್ ದೇ ಹ್ಯಾವ್ ಸ್ಕ್ರಿಪ್ಟ್ಸ್ ದಟ್ ದೇ ಗೋ ಅಂಡ್ ಪಿಚ್. ನಿಮ್ದು ನಿಮ್ಮ ವರ್ಕೇ ಮಾತಾಡಬೇಕು, ಅದರಿಂದ ನೀವು ನಿಮ್ಮ ಲಿಂಕ್ಸಿಗೆ ಕನೆಕ್ಟ್ ಆಗ್ತೀರಾ. ಸೊ ಹೌ ಡಸ್ ಯೋರ್ ಸ್ಟೈಲ್ ಆಫ್ ಅಪ್ರೋಚಿಂಗ್ ಪೀಪಲ್ ಫಾರ್ ವರ್ಕ್ ಹ್ಯಾಪನ್? ಗೊತ್ತಿಲ್ಲ ನಂಗೂ. ಐ ಆಮ್ ಯೆಟ್ ಟು ಫಿಗರ್ ಇಟ್ ಔಟ್. ಯಾಕಂದ್ರೆ ಈಗ ಐ ಹ್ಯಾವ್ ಅ ವೆರಿ ಸ್ಮಾಲ್ ಸರ್ಕಲ್ ದಟ್ ಐ ಆಮ್ ಆಪರೇಟಿಂಗ್ ವಿತ್ ಇನ್. ಸೊ ಮೈ ಡೈರೆಕ್ಟರ್ಸ್ ಹ್ಯಾವ್ ರಿಪೀಟೆಡ್. ಈಗ ಹೇಮಂತ್ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಪವನ್ ಜೊತೆ 2 ಮಾಡಿದ್ದೀನಿ, ಬಿ ಸುರೇಶ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ. ಸೊ ಹಾಗೆ ಮೈ ಸರ್ಕಲ್ ಈಸ್ ಸ್ಮಾಲ್ ಆಸ್ ಆಫ್ ನೌ. ನಾನು ಈಗ ಚಾಟ್ GPT ಕೇಳ್ಬೇಕು, ಈಗ ನೀವು ಕೇಳಿದ್ರೆ ಬಟ್ ಹೆಂಗಪ್ಪ ಇದೊಂದು ದೊಡ್ಡದು ಮಾಡೋದು ಸರ್ಕಲ್? ವೆರಿ ಪವರ್ಫುಲ್ ಸರ್ಕಲ್ಸ್. ಕೀಪ್ ಐ ಡೋಂಟ್ ನೋ, ಅಲ್ಲ ಈಗ ಬಿಕಾಸ್ ಯು ಆಲ್ವೇಸ್ ವಾಂಟ್ ಟು ಗ್ರೋ. ಈಗ ಆ Correct. ಸರ್ಕಲ್ ಯು ಗೆಟ್ ಕಂಫರ್ಟಬಲ್ ವಿತ್ ದಟ್ ಸರ್ಕಲ್. ಹ್ಮ್. ಅದನ್ನ ನೋಡೋದು ಇನ್ನೂ ಆಚೆ ಹೋಗೋಣ ಅಂದ್ರೆ ಯು ಆಲ್ವೇಸ್ ಹ್ಯಾವ್ ದಟ್ ನೀಡ್ ಫಾರ್ ಅಪ್ವರ್ಡ್ ಮೊಬಿಲಿಟಿ. Yes. ಜಾಸ್ತಿ ದುಡ್ಡು ಮಾಡಬೇಕು ಅಂತಲ್ಲ, ಅಲ್ಲ ಅದು ಇದೆ, ಬಟ್ Obviously. ಅದು ಬಿಟ್ಟು ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು, ಇನ್ನೂ ದೊಡ್ಡ ಸಿನಿಮಾ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು. ಲೈಕ್ ಕೀಪ್ ಯುವರ್ ಬಿಯರ್ ಕೋಲ್ಡ್ ಅಂಡ್ ಯುವರ್ ಸರ್ಕಲ್ ಸ್ಮಾಲ್ ಅಂತಾರಲ್ಲ. ಅಲ್ಲ ಅದಕ್ಕೆ ಅದೇ Examples. ಚೆನ್ನಾಗಿರುತ್ತೆ. ಸರ್ಕಲ್ ಚಿಕ್ಕದಾಗಿ ಇಟ್ಕೊಂಡಾಗ್ಲೇ ಬಟ್ ಬಿಯರ್ ಬೇಡಪ್ಪ, ವಿಸ್ಕಿ ಬೇಕು ಅಂತ ಅನ್ಸುತ್ತೆ ಪಾಯಿಂಟ್ ಆಫ್ ಟೈಮ್ ಆದ್ಮೇಲೆ. ಅದೇನೋ. Yeah. ಬಟ್ ಯು ಡೆಫಿನೆಟ್ಲಿ ವಾಂಟ್ ಟು ಮೂವ್ ಅಹೆಡ್ ಅಲ್ವಾ? ರೈಟ್. ಆ ಥರ ಐ ಆಮ್ ಸ್ಟಿಲ್ ಯೆಟ್ ಟು ಫಿಗರ್ ಔಟ್. ಅದು ಹೆಂಗ್ ಮಾಡೋದು ನನಗೂ ಗೊತ್ತಿಲ್ಲ. ಓಕೆ. ನಾನು ಹಿಂಗೆ ಏನೇನೋ ಇದಾದಾಗ ಇವ್ರಿಗೆ ಫೋನ್ ಮಾಡ್ತೀನಿ, ಮತ್ತೆ ಹಿಂಗೆ ಆಗ್ತಿದೆ, ನಾನು ಏನು ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಹಾಗೆ ಇಟ್ ಈಸ್ ಹಾರ್ಡ್. ಅಂದ್ರೆ ಐ ಹ್ಯಾವ್ ನಾಟ್ ಫಿಗರ್ಡ್ ಇಟ್ ಔಟ್ ಇನ್ನು ಹೆಂಗೆ ಮಾಡೋದು ಅಂತ. ಯು ಜನರಲಿ ಕಟ್ ಯುವರ್ ಸ್ಟೋರಿ, ಯು ಸೆಂಡ್ ಇಟ್ ಅಕ್ರಾಸ್. ನನಗೆ ಈ ಕೋಲ್ಡ್ ಕಾಲ್ಸು, ರ್ಯಾಂಡಮ್ ಆಗಿ ಮೇಲ್ ಮಾಡಿದಾವೆಲ್ಲ ನಂಗೆ ತುಂಬ ಮುಜುಗರ ಆಗತ್ತೆ. ನಾನು ಮಾಡಿಲ್ಲ, ಮಾಡು ಅಂತಾರೆ. ಐ ಮೀನ್ ಟು ಬ್ರಿಂಗ್ ಮೈ ಸೆಲ್ಫ್ ಅಪ್ ಟು ಡೂಯಿಂಗ್ ದೋಸ್ ಥಿಂಗ್ಸ್ ಇಸ್ ಬೀಯಿಂಗ್ ಹಾರ್ಡ್ ಫಾರ್ ಮಿ ಅಟ್ ದಿಸ್ ಪಾಯಿಂಟ್ ಅಷ್ಟೇ. ಈಗ ದಟ್ಸ್ ದ ರೂಟ್. ಈಗ ನಮ್ಮಲ್ಲಿ PR ತರ ಇಲ್ವಾ? ಅಂದ್ರೆ ಜಸ್ಟ್ ಬಿಕಾಸ್ ಈಗ ಬಾಲಿವುಡ್ ಎಲ್ಲ ನೋಡಿದ್ರೆ ದೇರ್ ಆರ್ PR ಏಜೆನ್ಸೀಸ್ ಹೂ ಪಿಚಸ್, ಅಂದ್ರೆ ಡೈರೆಕ್ಟರ್ ಆಗ್ಲಿ, ಹೀರೋ ಆಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ದೇ ಹ್ಯಾವ್ ಸಮಥಿಂಗ್. ವೈ ಡೋಂಟ್ ವಿ ಹ್ಯಾವ್ ದಟ್? ಇದೆಯಾ? ಅಲ್ಲ ಬಿಕಾಸ್ ನಾನು ಏನಕ್ಕೆ ಹೇಳ್ತೀನಿ, ಕನ್ನಡ ಸರ್ಕಲ್ಗಲ್ಲ. ಕನ್ನಡ ಸರ್ಕಲ್ ನಿಮ್ಮ ಏನು ಇದು ಗೊತ್ತಿರುತ್ತೆ, ವರ್ಕೌಟ್ ಆಗುತ್ತೆ. ಇಫ್ ಯು ವಾಂಟ್ ಅಂದ್ರೆ ಇಲ್ಲ, next league ಆ ಥರ ಹೋಗ್ಬೇಕು ದೇರ್ ಆರ್ ಅಂದ್ರೆ. ಏಜೆನ್ಸೀಸ್ ದಟ್ ರೆಪ್ರೆಸೆಂಟ್ ಅಸ್. ಅದೆಲ್ಲ ಆ ಥರ ಇರುತ್ತೆ. ಹ್ಮ್. ಬಟ್ ಸ್ಟಿಲ್ ಒಂದು ಇಂಡಸ್ಟ್ರಿ ಬಿಟ್ಟು ಇನ್ನೊಂದು ಇಂಡಸ್ಟ್ರಿಗೆ ಹೋಗಿ ಹ್ಮ್. ಟು ಸ್ಟ್ರೈಕ್ ಅ ಮಾರ್ಕ್ ದೇರ್. ಹ್ಮ್. ಅದಕ್ಕೊಂದು ಇಲ್ಲಿ ನಾವು ಹೆಂಗೆ ಮೊದಲನೇ ಹೆಜ್ಜೆಗಳು ಎಲ್ಲಿ ಹೆಂಗಿಟ್ವೋ ಹ್ಮ್. ಅಷ್ಟೇ ಸ್ಟ್ರಗಲ್ ನೀವು ಬೇರೆ ಭಾಷೆಗೆ ಹೋದಾಗ್ಲೂ ಇರುತ್ತಲ್ವಾ? ಹ್ಮ್. ಅಂದ್ರೆ ಈಗ ಯಾವುದೋ ಒಂದು ತುಂಬಾ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಏನೋ ಮಾಡಿದಿರ ಅಂದ್ರೆ ಇಟ್ ಮೈಟ್ ಬಿ ಈಸಿಯರ್ ಟು ಸ್ಟೆಪ್ ಇನ್. ಹೌದು. ಈಸಿ ಅಂದ್ರೆ ಈಸಿಯರ್ ಕಂಪೇರ್ ಟು ಇದು ಹ್ಮ್. ಅಷ್ಟೇ. Yeah. ಈಸಿ ಅಂದ್ರೆ ಸುಮ್ಮನೆ ಹೋಗ್ಬಿಡ್ಬೋದು ಅಂತ ಹೇಳ್ತಿಲ್ಲ. ಸ್ವಲ್ಪ ಒಂದು 2% ಅಡ್ವಾಂಟೇಜ್ ಇರ್ಬೋದು ಅವರಿಗೆ ಅಷ್ಟೇ. ಅಷ್ಟೇ. ಬಟ್ ಇನ್ನೊಂದು ಇಂಡಸ್ಟ್ರಿಗೆ ಹೋಗಿ ಅಲ್ಲಿಂದೇನೋ ಮಾಡೋದು ಗೊತ್ತಿಲ್ಲ. ಐ ಥಿಂಕ್ ಇಟ್ ಇಸ್ ನಾಟ್ ದಟ್ ಈಸಿ ಅಷ್ಟೇ. ಕಮಿಂಗ್ ಬ್ಯಾಕ್ ಟು ಅಜ್ಞಾತವಾಸಿ, ಈಗ ನೀವು ಯಾವ್ದೋ ಈ ಸಿನಿಮಾ ಏನು ಹೆಸರು ಚೆನ್ನಾಗಿದೆ, ಅದಕ್ಕೊಂದು ಸಿನಿಮಾ ಮಾಡಿ ಕತೆ ಅಂತಲ್ಲ. ವೈ ಅಜ್ಞಾತವಾಸಿ? ಏನಕ್ಕೆ? ಅಂದರೆ ಆಬ್ವಿಯಸ್ಲಿ ಈಗ ಆನ್ಸರ್ ಮಾಡೋಕ್ಕಾಗಲ್ಲ. ಯು ವಿಲ್ ಗೆಟ್ ಟು ನೋ ಇಟ್ ಒನ್ಸ್ ಯು ವಾಚ್ ದ ಫಿಲ್ಮ್. ಅಂದ್ರೆ ಐ ಡೋಂಟ್ ವಾಂಟ್ ಟು ಅಂದ್ರೆ ನಿಮ್ಗೇನು ಬಿಟ್ಕೊಡಿ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಇಟ್ಸ್ ಅ ವೆರಿ ನೈಸ್ ನೇಮ್. ಅಂದ್ರೆ ಈ ಚಕ್ರವ್ಯೂಹ ಆಗ್ಲಿ, ಅಜ್ಞಾತವಾಸಿ ಆಗ್ಲಿ, ಸ್ವಲ್ಪ ಏನೋ ಇದೆ ಗುರು ಇದ್ರಲ್ಲಿ ಅಂತ ಅನ್ಸುತ್ತೆ. ಅದು ಪವರ್ ಸ್ಟಾರ್ ಅವ್ರು ಬೇಡ ಮಾಡಿದ್ದಾರೆ ತೆಲುಗು ಅಲ್ಲಿ, ಹೌದು ಅದೇ ಟೈಟಲ್ ಅಲ್ಲಿ. ಹೌದು. ಹಾ.
ಇಲ್ಲ ಅಂದರೆ ವಾಟ್ ಎವರ್ ಯು ಪುಟ್ ಔಟ್ ಅಲ್ವಾ, ಆಲ್ ಯುವರ್ ಕ್ರಿಯೇಟಿವ್ಸ್ ಹ್ಯಾಸ್ ಟು ಬಿ ಎನ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಸ್ಟೋರಿ. Huh. ಸೊ ದಟ್ ಈಸ್ ದಿ ಜನರಲ್ ಅಪ್ರೋಚ್ ಟು ಚೂಸ್ ಟೈಟಲ್ಸ್ ಯೂಶಲಿ. Hmm. ಸೊ ದಿಸ್ ಈಸ್ ವೆರಿ ರಿಲೆವೆಂಟ್ Mhm. ಫಾರ್ ದಿ ಫಿಲ್ಮ್. Hmm. ಈಗ ಅಂದರೆ ವಿ ಆಲ್ಸೋ ಟಾಯ್ಡ್ ವಿತ್ ಸಮ್ ಅದರ್ ಟೈಟಲ್ಸ್ ಆಲ್ಸೋ, ಒಂದಷ್ಟು ಎಲ್ಲ ಅನ್ಕೊಂಡಿದ್ವಿ. ಒಂದು ತತ್ಸಮ ಅಂತ ಅನ್ಕೊಂಡಿದ್ವಿ, Okay. ಅದು ಅವೈಲಬಲ್ ಇರಲಿಲ್ಲ Mm. ಥ್ಯಾಂಕ್ಫುಲಿ. ಸೊ ದೆನ್ ವಿ ಅರೈವ್ಡ್ ಅಟ್ ಅಜ್ಞಾತವಾಸಿ. Okay. Okay. ಸೊ ಕಮಿಂಗ್ ಟು ಅಜ್ಞಾತವಾಸಿ ಪ್ರಮೋಷನ್ಸ್, ರೈಟ್? ಬಿಕಾಸ್ ಒನ್ ಗೇಮ್ ಜಸ್ಟ್ ಲೈಕ್ ವಿ ಸ್ಪೀಕಿಂಗ್, ಗುಲ್ಟು ಇಂದ ಅಜ್ಞಾತವಾಸಿಗೆ ಪ್ರಮೋಷನ್ ಗೇಮೇ ಚೇಂಜ್ ಆಗಿದೆ. ಯಾಕಂದ್ರೆ ಪ್ಲೇಯರ್ಸ್ ತುಂಬಾ ಆಗಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಇರ್ತಾ ಇತ್ತು, ರೇಡಿಯೋ ಇರ್ತಾ ಇತ್ತು, ಟಿವಿ True, ಇರ್ತಾ true. ಇತ್ತು. ಇವಾಗ ದಿಸ್ ಥಿಂಗ್ ಹ್ಯಾಸ್ ಚೇಂಜ್ ದ ಹೋಲ್ ಗೇಮ್. ಯು ಆರ್ ಕಂಪೀಟಿಂಗ್ ನಾಟ್ ಓನ್ಲಿ ವಿತ್ ಮೇನ್ ಸ್ಟ್ರೀಮ್ ಸಿನಿಮಾ ಬಟ್ ರೀಲ್ಸ್ ಜೊತೆ ಕಂಪೀಟ್ ಮಾಡ್ತಾ ಇದ್ದೀರಾ. ಯು ಆರ್ ಕಂಪೀಟಿಂಗ್ ವಿತ್ 15 ಸೆಕೆಂಡ್ ಅಟೆನ್ಷನ್ಸ್. ಸೊ ನಿಮ್ಮ ಪ್ರಮೋಷನ್ ಗೇಮ್ನ ಹೆಂಗೆ, ಹೌ ಡು ಯು ನೆಟ್ ಇಟ್ ಸೊ ದಟ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ? ಬಿಕಾಸ್ ನೀವು ಪ್ರಮೋಟ್ ಮಾಡಬೇಕಾಗಿರೋದು ಅಟ್ ಎಂಡ್ ರೀಲ್ಸ್ ಅಲ್ಲೇ, ಆ್ಯಂಡ್ ಯು ಟು ಗೆಟ್ ದಟ್ ಆಡಿಯನ್ಸ್ ಟು ದ ಥಿಯೇಟರ್ ಆಲ್ಸೋ. ಸೊ ಆ ಚಾಲೆಂಜ್ನ ಹೆಂಗೆ ನೀವು ಇದು ಮಾಡಿದ್ರಿ? ನನಗೆ ಸ್ವಲ್ಪ ಹೊಸದದು. ಹೀಸ್ ಸ್ಪಿಯರ್ಹೆಡಿಂಗ್ ದಿ ಎಂಟೈರ್ ಮಾರ್ಕೆಟಿಂಗ್ ಥಿಂಗ್. ರೈಟ್. ಸೊ ನಾವು ಗುಲ್ಟು ಮಾಡಿದಾಗ ಪ್ರೊಡ್ಯೂಸರ್ ಪಿಚ್ ಟ್ರೇಲರ್ ಆಗಲಿ, ಆಲ್ ದಿ ಕಂಟೆಂಟ್ಸ್ ವಿ ಯೂಸ್ ಟು ಪುಟ್ ಅಲ್ಲ, ಇಟ್ ಯೂಸ್ ಟು ಗೋ ವೈರಲ್ ಇನ್ಸ್ಟೆಂಟ್ಲಿ. ನಮಗೆ ತೀರಾ ಜಾಸ್ತಿ ತಲೆ ಕೆಡ್ಸ್ಕೊಂಡು ಪುಷ್ ಮಾಡಬೇಕು, ಹಿಲ್ ಪ್ಲೇಸ್ ಮಾಡಬೇಕು, ಇವ್ರು ಶೇರ್ ಮಾಡಬೇಕು, ಈ ಕ್ಲೌಡಲ್ಲಿ ನಮ್ಮ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದೆಲ್ಲ ಅಷ್ಟು ನೆಸೆಸಿಟಿ ಇರಲಿಲ್ಲ. ಇವಾಗ ದೆರ್ ಇಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ದಟ್ ವಿಚ್ ಐ ಲರ್ನ್ ಫ್ರಮ್ ಹಿಮ್. ಅಂದರೆ ಫ್ರಮ್ ಈಚ್ ಪ್ಲಾಟ್ಫಾರ್ಮ್ ಯು ಕಾಂಟ್ ಟ್ರಾವರ್ಸ್ ಫ್ರಮ್ ಒನ್ ಪ್ಲಾಟ್ಫಾರ್ಮ್ ಟು ಅದರ್ ಪ್ಲಾಟ್ಫಾರ್ಮ್ ಅನ್ನೋ ಥರ. ಸೊ ಇಲ್ಲಿ ಲೋಕಲ್ ವಿಡಿಯೋಸ್ ಥರ ಹಾಕಬೇಕು, ಮಾಡಬೇಕು. ಸೊ ನಾವು ಟ್ರೈಲರ್ ಮಾಡಿದಾಗಲೂ ಅಷ್ಟೇ, ವಿ ಆರ್ ನಾಟ್ ಗೋಯಿಂಗ್ ಬಿಹೈಂಡ್ ದಿ ವ್ಯೂ ನಂಬರ್ಸ್ 100K 200K ಅನ್ನೋದನ್ನ ಬಿಟ್ಟು ಸೈಡ್ಗೆ ಒಂದೇ ಲಿಂಕನ್ನು ಪುಷ್ ಮಾಡೋ ಬದಲು ವಿ ಸ್ಟಾರ್ಟೆಡ್ ಪುಟಿಂಗ್ ಇಟ್ ಅಕ್ರಾಸ್ ಎವ್ರಿವೇರ್. ಆ್ಯಂಡ್ ದ ಥಿಂಗ್ ಈಸ್ ಹೌದು, ದೇರ್ ಇಸ್ ಫ್ಲಡ್ ಆಫ್ ಟೂ ಮೆನಿ ಟ್ರಾಲ್ ಪೇಜಸ್ ಎಲ್ಲ ಇದ್ದಾಗ ಐ ಥಿಂಕ್ ಸಮ್ ಅಮೌಂಟ್ ಆಫ್ ಥಾಟ್ ಬಿಹೈಂಡ್ ಈಚ್ ಕ್ರಿಯೇಟಿವ್ ಕ್ಯಾಂಪೇನ್ಗೆ ಒಂದೊಂದು ಡಿಸೈನ್ ಎಲಿಮೆಂಟ್ ಏನಾದ್ರು ಸಿಕ್ಕಿದ್ರೆ ಅದು ನೋಟಿಸ್ ಆಗುತ್ತೆ. ವಿಚ್ ವಿ ರಿಯಲೈಸ್ ಆಯಿತು. ಒಂದು 2 ಲವ್ ಲೆಟರ್ಸ್ ಆಫ್ ಕನ್ನಡ ಸಿನಿಮಾದ ಒಂದು ಇದು ಮಾಡಿದ್ವಿ. ಆಮೇಲೆ ಪಜಲ್ ವಾಸ್ ಇಸ್ ಐಡಿಯಾ. ಸೊ ಅದನ್ನು ಮಾಡಿದಾಗ ವಿ ಸ್ಟಾರ್ಟೆಡ್ ಗೆಟಿಂಗ್ ಅಟೆನ್ಷನ್. ಅಫ್ಕೋರ್ಸ್ ವಿಸಿಬಿಲಿಟಿ ಅಷ್ಟೇ, ಜಸ್ಟ್ ಟು ಕೀಪ್ ದೆಮ್ ಎಂಗೇಜ್ಡ್ ಆ್ಯಂಡ್ ರೀಟ್ರೇಟ್ ದಿ ರಿಲೀಸ್ ಡೇಟ್ ಆಸ್ ಮಚ್ ಆಸ್ ಪಾಸಿಬಲ್. ಆ್ಯಂಡ್ ಡಿಸಿಷನ್ ಮೇಕಿಂಗ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ದೇ ಸಿ ದಿ ಟ್ರೈಲರ್. ದಟ್ ವಾಸ್ ವಾಟ್ ವಿ ಥಾಟ್. ಸೊ ಅಲ್ಲಿವರೆಗೂ ಬರೋವರೆಗೂ ಸೊ ಒಂದು ಸಾರ್ಟ್ ಆಫ್ ಎಂಗೇಜ್ಮೆಂಟ್ ಫ್ಯಾಕ್ಟರ್ ಇರಲಿ. ಸ್ಕ್ರಾಲ್ ಮಾಡ್ತಾ ಇರ್ತಾರೆ, 1000 ನೋಡ್ತಾ ಇರ್ತಾರೆ. ಎವ್ರಿ ಡೇ 2-3 ಒಂದು 2-3 ಕ್ರಿಯೇಟಿವ್ಸ್ ಮಾಡ್ತಾ ಇದ್ದಾರೆ. ಸೊ ಆ ಡೂಮ್ ಸ್ಕ್ರಾಲಿಂಗಲ್ಲೂ ನಮ್ಮದು ಒಂದು 2-3 ಕಡೆ ಎಲ್ಲೊಂದು ಕಡೆ ಕಾಣಿಸ್ತಾ ಹೋಗಲಿ. ಸೊ ದೆಲ್ ಬಿ ರಿಮೈಂಡೆಡ್ ಆಫ್ ದಿ ರಿಲೀಸ್ ಡೇಟ್ ಅಂತ ಅಂದ್ಬಿಟ್ಟು. ಈ QR ಕೋಡ್ ಒಂದು ಪ್ರಮೋಷನ್ ಮಾಡಿದ್ವಿ. ಹೂಸ್ ಐಡಿಯಾ ವಾಸ್ ಇಟ್? ಅಂದರೆ ದಟ್ ವಾಸ್ ಬಿಗ್ ಲಿಟಲ್ ಇಸ್ ಆರ್ ಮಾರ್ಕೆಟಿಂಗ್ ಪಾರ್ಟ್ನರ್, ಅವ್ರ ಜೊತೆ ವರ್ಕ್ ಮಾಡಿದ್ದು. ಸೊ ವಿ ಹ್ಯಾಡ್ ಅ ಸ್ಟ್ರಾಂಗ್ ಲಾಂಗ್ ಮಾರ್ಕೆಟಿಂಗ್ ಐಡಿಯಾ ಆ್ಯಂಡ್ ಐಡಿಯೇಷನ್ ಪ್ರಾಸೆಸ್. ಅಂದರೆ ನನಗೂ ಇದು ತುಂಬ ಹೊಸ್ತು, ಇನ್ ದ ಸೆನ್ಸ್ ದಟ್ ಹೌ ಇಸ್ ಆಡಿಯನ್ಸ್ ಕನ್ಸ್ಯೂಮಿಂಗ್ ಕಾಂಟೆಂಟ್. ಅಂದರೆ ನಾವು ವಾಟ್ ಐ ರಿಯಲೈಸ್ ಇಸ್, ನಾವು ಗೋದಿಬಣ್ಣ ಮಾಡ್ಬೇಕಾರೆ, ಗುಲ್ಟು ಎಲ್ಲ ಮಾಡ್ಬೇಕಾರೆ ಪ್ಲ್ಯಾಟ್ಫಾರ್ಮ್ಸ್ ವಾಸ್ ವೆರಿ ವೆಲ್ಕಮಿಂಗ್. ಯೂಟ್ಯೂಬ್ ಯೂಸ್ ಮಾಡಿ ಬನ್ನಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ, ಟ್ವಿಟರ್ ಯೂಸ್ ಮಾಡಿ. ದ ಮೊಮೆಂಟ್ ಯು ಕಮ್ ಆನ್ ಟು ದಟ್ ಪ್ಲ್ಯಾಟ್ಫಾರ್ಮ್, ದೇ ಯೂಸ್ ಟು ಗಿವ್ ಯು ಎಕ್ಸ್ಪೋಜರ್. ಆ್ಯಂಡ್ ನೀವು ಏನಾರು ಹಾಕಿದ್ರೆ ಜನರಿಗೆ ತಲುಪಿಸೋರು. ನಾವು ಎವ್ರಿಬಡಿ ವಾಂಟ್ಸ್ ಯು ಟು ಸ್ಪೆಂಡ್ ಮೋರ್ ಟೈಮ್ ಆನ್ ದೇರ್ ಪ್ಲ್ಯಾಟ್ಫಾರ್ಮ್. ಟ್ವಿಟರಲ್ಲಿ ನೀವು ಯೂಟ್ಯೂಬ್ದು ಲಿಂಕ್ ಹಾಕಿದ್ರೆ ಅದು ಪುಷ್ ಆಗಲ್ಲ. Algorithm is designed in such a way that doesn't give precedence. It gives precedence for posting directly onto Twitter. Like these are all fundamental things to which we have to alter to. And everything has become ಎಲ್ಲದಕ್ಕೂ ಒಂದು ವ್ಯಾಪಾರ ಇದೆ ಇವಾಗ. ಅದು ತಪ್ಪಂತಲ್ಲ, ಬಟ್ ದಟ್ ಈಸ್ ದ ವೆರಿ ಕ್ಯಾಪಿಟಲಿಸ್ಟಿಕ್ ಸಾರ್ಟ್ ಆಫ್ ಟ್ರೆಂಡ್ ದಟ್ ವಿ ಆರ್ ಮೂವಿಂಗ್ ಟುವರ್ಡ್. ಸೊ ಎವ್ರಿಥಿಂಗ್ ಕಮ್ಸ್ ವಿತ್ ದ ಪ್ರೈಸ್. ವೆನ್ ಎವ್ರಿಥಿಂಗ್ ಕಮ್ಸ್ ವಿತ್ ದ ಪ್ರೈಸ್, ಯು ಹ್ಯಾವ್ ಟು ದೆನ್ ಫಿಗರ್ ಔಟ್, ಓಕೆ ಇದನ್ನು ಪುಷ್ ಮಾಡಬೇಕು ಅಂದರೆ ಇಷ್ಟು ಖರ್ಚು ಮಾಡಬೇಕು. Even basic things. So that's where you have to be innovative and try and show the audience that you are being clever and using your brains for every little thing, for every little campaign. So QR code is a very, andre if you can get somebody to scan your QR code saying find the murderer anta, instant there is that curiosity of that ಯಾರು ಕೊಲೆ ಮಾಡಿರೋದು ಅಂತ ಹೇಳಿದ್ರೆ ತುಂಬ ಜನ ಅದು ಸ್ಕ್ಯಾಮ್ ಇರ್ಬೋದು ಅಂತ ಮಾಡದೇ ಇರ್ಬೋದು. ಬಟ್ ನಮಗೆ ವಿ ಗಾಟ್ ಮೋರ್ ದೆನ್ ಲೈಕ್ 8,000-9,000 ಸ್ಕ್ಯಾನ್ಸ್ ಆ್ಯಂಡ್ ವಿ ಡಿಡ್ ಇಟ್ ಆಲ್ ಅಕ್ರಾಸ್ ಕರ್ನಾಟಕ. ಆ್ಯಂಡ್ ದಿಸ್ ಇಸ್ 8,000-9,000 ಇಂಡಿವಿಜುವಲ್ ಯೂಸರ್ಸ್ ಅಲ್ಲ, ಒನ್ IP ಅಡ್ರೆಸ್ ತರ, ರೈಟ್? ಕರೆಕ್ಟ್. ಬಟ್ 8,000 ಇಂಡಿವಿಜುವಲ್ಸ್ ಆರ್ ಫೈಂಡಿಂಗ್ ಔಟ್ ಅಬೌಟ್ ದ ಫಿಲ್ಮ್ directly. Yes. And they are going to your web page which has the teaser. So we are sort of making them
ವಾಚ್. ಎಲ್ಲೋ ಹೋಗಿ ಸಿಗರೇಟ್ ಹೊಡಿಯಕ್ಕೆ ಹೋಗಿರ್ತಾರೆ, ತಿಂಡಿ ತಿನ್ನಕ್ಕೆ ಹೋಗಿರ್ತಾರೆ, ಬಸ್ಸಿಗೆ ಕಾಯ್ತಾ ಇರ್ತಾರೆ. ಅಂಥವ್ರು ಇದನ್ನ ಒಂಥರ ನೋಡಿದಾಗ ಉಳಿಯತ್ತದು ಮನ್ಸಲ್ಲಿ ಅಂತ Yes. ನಮ್ ನಂಬಿಕೆ. ಇಲ್ಲ ಬಿಕಾಸ್ ನನ್ QR ಕೋಡ್ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ಯಾರೇ ಆದ್ರೂ ಹೇ ಗುರು ಏನಿದು ಮರ್ಡರ್ ಅಂತೆ ನೋಡೋಣ ಅಂತ Correct. ಒಂದು ಕ್ಯೂರಿಯಾಸಿಟಿ ಬಂದೇ ಬರುತ್ತೆ. ಅಂಡ್ ಇಫ್ ನಾನಿದ್ ಆ ಜಾಗದಲ್ಲಿದ್ರೆ ಅಂಡ್ ಇಫ್ ಸಮಥಿಂಗ್ ಓಪನ್ಸ್ ಅಪ್, ಐ ವುಡ್ ಸೇ ಒಳ್ಳೆ ಮಾರ್ಕೆಟಿಂಗ್ ಗುರು. ಲೈಕ್ ಯಾರೋ ತಲೆ ಇರೋರು ಮಾಡಿದಾರ, ಆರ್ ಲೈಕ್ ಸಿನಿಮಾ ಸಮಥಿಂಗ್ ಇಸ್ ದೇರ್, ಸುಮ್ನೆ ರ್ಯಾಂಡಮ್ ಆಗಿ ಮಾಡಿಲ್ಲ ಅಂತ ಅನ್ಸುತ್ತೆ. ದಟ್ ರಿಯಲಿ ಗಾಟ್ ಮೀ ಇದು. ವೆನ್ ವಿ ಟಾಕ್ ಅಬೌಟ್ ಟ್ರೇಲರ್, ಇನ್ನೊಂದು ಥಿಂಗ್ ನನ್ಗೆ ಏನ್ ಬಂದಿತ್ತು ಅಂದ್ರೆ, ಇಟ್ ಗೋಸ್ ಆನ್ ಅ ಲೂಪ್. ಅಂದ್ರೆ ಊಟ ಮಾಡ್ಬೇಕು, ಅಲ್ಲ ಏನು ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತಾರೆ, ನೆಕ್ಸ್ಟ್ ಮಾವಂಗೆ ಅಡಿಗೆ ಮಾಡ್ಬೇಕು ಅಂತಾರೆ. ಇಟ್ ರಿಪೀಟ್ಸ್ ಟೈಮ್. ವಾಟ್ ಇಸ್ ದ ರಿಲೆವೆನ್ಸ್ ಫಾರ್ ದಿಸ್? ಅಗೇನ್ ಸಿನಿಮಾ ನೋಡ್ಬೇಕು ಅಂತ. Yeah, ಅಲ್ಲ, if you ಎಲ್ಲರೂ watch- ಸಿನಿಮಾ ನೋಡಿ. ಏಪ್ರಿಲ್ 11ನೇ ತಾರೀಕು ಬರ್ತಾ ಇದೆ. ಇಲ್ಲ, ದ ಸ್ಟ್ರಕ್ಚರ್ ಆಫ್ ದ ಫಿಲ್ಮ್ ಅದೇ ಏಮಂತ ಹೇಳಿದ್ರಲ್ಲ, ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್, ಇಟ್ ಹ್ಯಾಸ್ ದಟ್ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ ಟು ಇಟ್. ಓಕೆ. So we sort of kept that in trailer also. Mhm. So you can one sequence in ಮತ್ತೆ ವಾಪಸ್ revisit ಮಾಡಿ, you will see in a entirely new light. So ಅದನ್ನ as a narrative element we brought it into Trailer also. trailer also. ನನಗದು ಸಿಕ್ಕಾಪಡೆ ಇಷ್ಟ ಆಯ್ತು. ಜನ ಸ್ಕ್ರಿಪ್ಟ್ ಓದಿದಾಗ ದ ಥಿಂಗ್ ದಟ್ ರಿಯಲಿ ಪಾಪ್ಡ್ ಔಟ್ ಫಾರ್ ಮೀ ವಾಸ್ ದಟ್. ಸೊ ವೆನ್ ಈ ಸೆಂಡ್ ದ ಟ್ರೈಲರ್ ಕಟ್, ಐ ವಾಸ್ ಲೈಕ್ ಫುಲ್ ಖುಷಿ ಆಗ್ಬಿಟ್ಟೆ. ಬಿಕಾಸ್ ಟ್ರೈಲರ್ ಕಟ್ ಮಾಡೋದು ಸಿನಿಮಾಗೆ, ನಾನು 3 ಸಿನಿಮಾ ಮಾಡಿದ್ದೀನಿ. ಟ್ರೈಲರ್ ಕಟ್ ಮಾಡೋದು ಎಷ್ಟು ಕಷ್ಟ ಅಂದರೆ, ಬಿಕಾಸ್ ಯು ಆರ್ ಟ್ರೈಂಗ್ ಟು ಪೊಸಿಷನ್ ದ ಫಿಲ್ಮ್ ಟು ದ ಆಡಿಯನ್ಸ್ ಕರೆಕ್ಟ್ಲಿ, ಗೆಟ್ ದೆಮ್ ಎಕ್ಸೈಟೆಡ್, ಗೆಟ್ ದೆಮ್ ಕ್ಯೂರಿಯಸ್, ಅಟ್ ದ ಸೇಮ್ ಟೈಮ್ ಕತೆ ಬಿಟ್ಕೊಡ್ಬಾರ್ದು, ಗೊತ್ತಾಗ್ಬಾರ್ದು ಜನರಿಗೆ ಏನಿದೆ ಅಂತ. ಸೊ ಇಟ್ಸ್ ತುಂಬ ಒಂಥರ ಒಂದು ಆಂಗ್ಸೈಟಿ ಡ್ರಿವನ್ ಇದು. ಕೆಲವೊಮ್ಮೆ 15, 20, 30, 40 ಎಲ್ಲ ಟ್ರೈಲರ್ ಕಟ್ಸ್ ಆಗತ್ತೆ. ಸೊ ಬಿಕಾಸ್ ಯು ವಾಂಟ್ ಟು ಗೆಟ್ ದ ರೈಟ್ ನೋಟ್ ಅಲ್ವಾ. So and in a case of a murder mystery, the biggest question always is, ತುಂಬಾ ಹೇಳ್ತಾ ಇದೀವ, are we revealing too much? So the way he ಫಿಲಮ್ದು ಅಂದ್ರೆ ಒಂದು ಝೂಮ್ ಔಟ್ ಮಾಡಿ, the way he has found the trailer to be a great representative of the mood of the film was superb. ಬಟ್ ಮೂರನೇ ಮಗು ಅಂದ್ರಲ್ಲ, ಸೊ ಮಕ್ಕಳು ಮಾಡಿ ಅಭ್ಯಾಸ ಇರುತ್ತೆ. ಇಲ್ಲ ಆ ಥರ ಅಲ್ಲ ಅದು. ಬಟ್ ಪ್ರತಿ ಮಗು ಬಂದಾಗ್ಲೂ ದ ಪ್ಯಾರಾಮೀಟರ್ಸ್ ವುಡ್ ಹ್ಯಾವ್ ಚೇಂಜ್ಡ್. ಬಟ್ ಸರ್ ನೀವು ಹೇಳ್ತಿದ್ದಂಗೆ ಆ ಥ್ರೆಡ್ ಇಂದಾನೆ ತಗೋತೀನಿ. ಮರ್ಡರ್ ಮಿಸ್ಟ್ರಿ ಆದಾಗ ಒಂದು ಸ್ವಲ್ಪ ಎಲ್ಲಾದ್ರೂ ಅಲ್ಲಿ ಇಲ್ಲಿ ಆದ್ರೆ ದೇರ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಬಿಕಾಸ್ ಐ ವಿಲ್ ಗಿವ್ ಯು ಅ ರೆಫರೆನ್ಸ್. ತಲಾಶ್ ಸಿನಿಮಾ ಬಂದಿತ್ತು ಅಮೆರಿಕಾನ್ದು, ವೆನ್ ವಿ ವರ್ ಇನ್ ಕಾಲೇಜ್. ಆ ಸಿನಿಮಾ ನಾವು ಹೋಗ್ಬೇಕಂದಾಗ ಬಿಟ್ಬಿಟ್ಟಿದ್ರು. ಈ ಕ್ಯಾರೆಕ್ಟರೇ ಇದು, ಈ ಕ್ಯಾರೆಕ್ಟರ್ ಇದು ಅಂದಾಗ ದೇರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಅಂಡ್ ವಾಚಿಂಗ್ ದ ಮೂವಿ. ಇಟ್ ವಾಸ್ ಅ ಮಾಸ್ಟರ್ ಪೀಸ್. ಬಟ್ ಎನಿ ಥ್ರಿಲ್ಲರ್ ಒಂದು ಪ್ಲಾಟ್ ಇರುತ್ತೆ, ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿರುತ್ತೆ, ಆ್ಯಂಡ್ ಯು ಬಿಲ್ಡ್ ದ ಸ್ಟೋರಿ ಅರೌಂಡ್ ದಟ್. ಆ್ಯಂಡ್ ಒಂದು ಥ್ರೆಡ್ ಲೈಕ್ ಹೂ ಇಸ್ ದಿಸ್ ಪರ್ಸನ್, ಹೂ ಇಸ್ ದ ಕಲ್ಪ್ರಿಟ್ ಅನ್ನೋದು ಹೊರಗಡೆ ಬಂದರೆ ತುಂಬ ಇಶ್ಯೂಸ್ ಆಗುತ್ತೆ. ಸೊ ಒಂದು ಥ್ರಿಲ್ಲರ್ ಮಾಡಿದಾಗ, ಮರ್ಡರ್ ಮಿಸ್ಟ್ರಿ ಮಾಡಿದಾಗ ಈ ಒಂದು ಭಯ ಇರುತ್ತಾ, ಎಲ್ಲಾದರೂ ಇದು ಆಚೆ ಬಂದ್ಬಿಟ್ರೆ, ಜನರಿಗೆ ಗೊತ್ತಾಗ್ಬಿಟ್ರೆ ದ ಪೀಪಲ್ ಕಮಿಂಗ್ ಟು ದ ಸಿನಿಮಾ ಸ್ವಲ್ಪ ಕಡಿಮೆ ಆಗ್ತಾರೆ ಅನ್ನೋ ಭಯ ಯಾವಾಗ ಇರುತ್ತಾ? ನಮ್ಗೆ ಅದು ಇಟ್ಸ್ ಪಾರ್ಟ್ ಆಫ್ ಅವರ್ ಮಾರ್ಕೆಟಿಂಗ್ ಕಾನ್ವರ್ಸೇಷನ್ ಅಲ್ಲಿ ಅದಕ್ಕೊಂದು ಕ್ಯಾಂಪೇನ್ ಮಾಡಬೇಕು ಅಂತ ಓಕೆ ಮಾತುಕತೆ ನಡೆದಿದೆ. ಓಕೆ. ಗೊತ್ತಿಲ್ಲ ಅದು ಹೌ ಟು ಪೊಸಿಷನ್ ಇಟ್ ವಿತೌಟ್ ಅಫೆಂಡಿಂಗ್ ಪೀಪಲ್ ಅಂತ. ಓಕೆ ದೇರ್ ವಿಲ್ ಆಲ್ವೇಸ್ ಬಿ ಪೀಪಲ್ ಲೈಕ್ ದಟ್ ಇನ್ ಸೊಸೈಟಿ ಹೂ ವಿಲ್ ಟೇಕ್ ಪ್ಲೆಜರ್ ಔಟ್ ಆಫ್ ಗಿವಿಂಗ್ Cheap thrills. ಸ್ಪಾಯ್ಲರ್ಸ್. ಸೊ ಅಂಥವ್ರಿಗೆ ನಾವು ಎಷ್ಟು ಅನುಕೂಲ ಮಾಡ್ತೀವಿ, ಅವ್ರು ಎಷ್ಟು ಕ್ರಿಂಜ್ ಅಂತ ನಾವು ಅದನ್ನ ತೋರಿಸಿದ್ರೆ ದಟ್ ಬಿಹೇವಿಯರ್ ವಿಲ್ ನಾಟ್ ಬಿ ಎನ್ಕರೇಜ್ಡ್. Because it's one of those things where you tell people don't do it, they will go and do it. So we cannot go and actively tell people also madbedi anta. It's like the Streisand effect. So we have to be very careful in terms of how we position it. But we believe that kolle gottadru it is still a interesting experience to watch the film. ಅಲ್ಲ, ಅದು ಫಸ್ಟ್ ಡೇ ಫಸ್ಟ್ ಶೋ ಆದ್ಮೇಲೆ ಎಲ್ಲರೂ ಅಂದ್ರೆ ಗೊತ್ತಾಗ್ಬಿಡುತ್ತೆ. But it is still a compelling film. Talash nan gottidru nangu gottittu, but it was still a compelling film, and I believe we have that. Exactly. ಬಟ್ ದಟ್ ಹ್ಯಾಪನ್ಸ್ ವೆನ್ ಯು ಬಿಲ್ಡ್ ಲೇಯರ್ಸ್ ಲೈಕ್ ಅ ಪರೋಟ ಅಲ್ವಾ? ಬಿಕಾಸ್ ಅವಾಗ ಹೌದೌದು. ಅಟ್ ದ ಎಂಡ್ ಕೆಳಗಿನ ಲೇಯರ್ ಗೊತ್ತಾದ್ರೂ ಈ ಲೇಯರ್ಸ್ ಥ್ರೂ ಟ್ರಾವರ್ಸ್ ಮಾಡೋ ಮಜಾ ಬೇರೆನೇ ಇರುತ್ತೆ. Exactly. Right. ಸೊ ಕಮಿಂಗ್ ಟು ಆಲ್ ಆಫ್ ಯು, ಬಿಕಾಸ್ ನಾವೆಲ್ಲರೂ 90s ಕಿಡ್ಸ್ ಆ್ಯಂಡ್ ಇವಾಗ ಯು ಸಿ ಆಲ್ ದೀಸ್ ಜೆನ್ಸೀಸ್. ನೀವು 90s kids ಅಂದಾಗ ನನಗೆ ಒಂದು ಸ್ವಲ್ಪ ಕಂಫರ್ಟ್ ಆಯ್ತು. ಸೊ ಡು ಯು ಥಿಂಕ್ 90s ವಾಸ್ ದ ಬೆಸ್ಟ್ ಎರಾ ಇವಾಗಿನ ಜನರೇಷನ್ ನೋಡ್ತಾ ಇದ್ರೆ? ಅಲ್ಲ, ಟು ಈಚ್ ಇಟ್ ಇಸ್ ದೇರ್ ಓನ್ ಅಲ್ವಾ. ಎವ್ರಿಬಡಿ ಫೀಲ್ ದಟ್ ಯಾ ಫಾರ್ ದೆಮ್. ನೋ, ಬಟ್ ಇವಾಗ್ಲೂ ಒಂದು ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ದಟ್ 90s ನಾಸ್ಟಾಲ್ಜಿಯಾ ವಾಸ್ ನೈಸ್, ಆರ್ ಜನರೇಷನ್ ವಾಸ್ ಗುಡ್ ಅಂತ. ಇಲ್ಲ, ಇನ್ನೂ ಅಷ್ಟು ವಯಸ್ಸಾಗಿಲ್ಲ ಹಂಗೆಲ್ಲ ಹೇಳೋ. ಅಲ್ಲ ಸರ್, ನಮಗೂ ಆಗಿಲ್ಲ, ನಾವು ನಿಮ್ಮ ಏಜ್ ಎಲ್ಲ ಇದೀವಿ ಸುತ್ತಮುತ್ತ. ಬಟ್ ಜಸ್ಟ್ ಸೇಯಿಂಗ್, ಬಿಕಾಸ್ ಸೀಯಿಂಗ್ ಪ್ರೆಸೆಂಟ್ ಟ್ರೆಂಡ್ಸ್, ಯಾಕೆ ಇದಕ್ಕೆ ರೆಲೆವೆನ್ಸ್ ನಾನು ಆಮೇಲೆ ಬರ್ತೀನಿ. ಬಿಕಾಸ್ ಇವಾಗ ದ ಆಡಿಯನ್ಸ್ ದಟ್ ಕಮ್ಸ್ ಟು ದ ಸಿನಿಮಾ ಇಸ್ ಮೋಸ್ಟ್ಲಿ
ಯಂಗರ್ ಆಡಿಯನ್ಸ್ ನೀವು ಕನ್ವರ್ಟ್ ಮಾಡಿದ್ರೆ ಯು ಹ್ಯಾವ್ ಒನ್ ಅಂತ. ಬಿಕಾಸ್ ನಾವು ಕಾಲೇಜಲ್ಲಿ ಇದ್ದಾಗ ಪ್ರಮೋಷನ್ಸ್ ಕಾಲೇಜಿಗೆ ಬರೋ ನೀವು ಹೋಗ್ತಿರ್ತೀರಾ, ಆ ಆಡಿಯನ್ಸ್ನ ಕನ್ವರ್ಟ್ ಮಾಡಿದ್ರೆ ಮೌತ್ ಟು ಮೌತ್ ಸ್ಪ್ರೆಡ್ ಆಗುತ್ತೆ ಅಂತ ಒಂದು ಮಾತಿರುತ್ತೆ. ಸೊ ನಾವು ಕನೆಕ್ಟಿಂಗ್ ವಿತ್ ಜೆನ್ಸ್ ಇಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಆಫ್ ದ ಸ್ಪೀಡ್. ಸಖತ್ ಫಾಸ್ಟಾಗಿ ಹೋಗ್ತಾರೆ. ಹೆಂಗೂರು ಕನೆಕ್ಟ್ ಆಗ್ತೀರಾ? 14 ವರ್ಷಕ್ಕೆ ಗರ್ಲ್ ಫ್ರೆಂಡು, ಬ್ರೇಕಪ್ಪು, ಆಲ್ ದಟ್ ಕ್ರೇಜಿ ಸ್ಟಫ್ ಅಂದಾಗ ಡಸ್ ಇಟ್ ಫೀಲ್ ಡಿಫಿಕಲ್ಟ್ ಟು ಕನೆಕ್ಟ್ ವಿತ್ ದ ಜೆನ್ಸೀಸ್? ಯಾಕಂದ್ರೆ ಫಿಲ್ಮ್ ಇಸ್ ಪ್ಲೇಸ್ಡ್ ಇನ್ 90s. 90s. ಯಾಕಂದ್ರೆ yes. ಅವ್ರಿಗೆ ಐಡಿಯಾನೂ ಇಲ್ಲ. ಕರೆಕ್ಟ್. ಸೊ ಹೌ ಆರ್ ಯು ಮೇಕಿಂಗ್ ಶೋರ್ ದಟ್ ಅವ್ರಿಗೂ ಕನೆಕ್ಟ್ ಆಗೋ ಥರ? No, I think see, they might look at life differently, Okay. but the power of storytelling ಇನ್ನೂ Remains same. will still ಅದು ಸೆಳೆಯತ್ತಲ್ವಾ? Okay. ಇವಾಗ ಚಾಟು 40 ವರ್ಷದವ್ರು ತಿಂದ್ರು ಚಾಟೆ, 16 ವರ್ಷದವ್ರು ತಿಂದ್ರು ಚಾಟ್. ನಾವು ಚಾಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ, ಬಟ್ ವಾಟ್ ಎವರ್, ಯು ಗೆಟ್ ಮೈ ಪಾಯಿಂಟ್. ಗುಡ್ ಚಾಟ್ ಇಸ್ ಎಂಜಾಯಬಲ್ ಥಿಂಗ್. ಸೊ ಐ ಬಿಲೀವ್ ದೇರ್ ಆರ್ ಸರ್ಟನ್ ಎಲಿಮೆಂಟ್ಸ್ ಆ ಥರ ಕಥೆಯಲ್ಲಿ ಆ ಬಾಕ್ಸಸ್ ಸ್ಟಿಕ್ ಆದ್ರೆ ಅದು ಅಕ್ರಾಸ್ ದಿ ಆಡಿಯನ್ಸ್. ಇವಾಗ ಯಾರಿಗೋ ಒಂದು ಕುತೂಹಲ ಹುಟ್ಸೋ ವಿಷಯ ಇದೆಯಲ್ಲ, ಯಾರೋ ಕಳ್ತನ ಮಾಡಿದ್ರಂತ, ಯಾರು ಯಾವ್ದೋ ಕೊಲೆ ಆಯ್ತು, ಯಾರು ಯಾಕೆ ಮಾಡಿದ್ರು, ಅಂಡ್ ಯು ನೋ ಆಲ್ ದೀಸ್ ಥಿಂಗ್ಸ್ ಈಸ್ ಯೂನಿವರ್ಸಲ್. ಸೊ it will cater to that audience anta, but reaching them is challenging because they are in their own it almost feels like the phone has sort of taken over their lives. Yes. I mean, it's taken over my life also, but yeah. So yeah, it is challenging. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಲ, ಯಾಕೆ ಆ ಪಾಯಿಂಟ್ ಬರ್ತಿದೀವಿ ಅಂತಂದ್ರೆ, ದರ್ ಇಸ್ ಇನ್ ಈ ಸ್ಟೋರಿಲಿ ಫಸ್ಟ್ ಟೈಮ್ ಊರಿಗೆ ಕಂಪ್ಯೂಟರ್ ಬರುತ್ತೆ ಆರ್ ವಾಟ್ ಎವರ್. ನಮ್ಮ ಮನೆಗೂ ಫಸ್ಟ್ ಟೈಮ್ ಕಂಪ್ಯೂಟರ್ ಬಂದಾಗ ಅವ್ರ ಫಸ್ಟ್ ಟೈಮ್ ಕಂಪ್ಯೂಟರ್ ಎಕ್ಸ್ಪೀರಿಯನ್ಸ್ ಈಗಿನ ಜನಕ್ಕೆ ಗೊತ್ತಿಲ್ಲ. ಬಟ್ ಅವಾಗ ಕಂಪ್ಯೂಟರ್ ಅಲ್ಲಿ ಬಂದಾಗ ಇಂಟರ್ನೆಟ್ ಕನೆಕ್ಟ್ ಮಾಡೋದಾಗಿರ್ಲಿ ಆರ್ NFS ಆಡೋದು, NFS ಓಕೆ, ಅವೆಲ್ಲ ಓಕೆ. ಬಟ್ ವೆನ್ ಯು ಆಕ್ಚುಲಿ ಹ್ಯಾವ್ ಅ ಕಂಪ್ಯೂಟರ್, ಫ್ರೆಂಡ್ಸ್ ಮನೇಲಿ ಒಂದು ಕಂಪ್ಯೂಟರ್ ಇತ್ತು ಅಂದ್ರೆ ಮಾಮ್ ಬಾ ಅಂತ ಅಂದ್ರೆ ನಾವು ಹೋಗೋದ ವಿಷಯಕ್ಕೆ ಬೇರೆ. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ಫೋನಲ್ಲೇ ನೋಡ್ಬಿಟ್ಟಿರ್ತಾರೆ. ಈಗ ಇನ್ನು ನಮ್ಗೆ ವಿಡಿಯೋ ಬಂದಿರ್ಲಿಲ್ಲ, ಫೋಟೋಸ್ ಫೋಟೋಸ್ ಅಷ್ಟೇ. ಅಂದ್ರೆ ಯಾವ್ದೋ ಒಂದು ಹೌದು, ಸರ್, ಹೌದಾ? ತುಂಬಾ ವಯಸ್ಸಾಗಿದೆ ಸರ್ ಅವಾಗಿನ್ನು ಅಂದ್ರೆ ಫೋಟೋಸ್ ನೀವು ಕ್ಲಿಕ್ ಮಾಡಿದ್ರೆ ನಮ್ಗೆ print ಆಗೋ ತರ ನಿಂತು ಬರೋದು. ಹೌದು. ನಮ್ಗೆ 15 ನಿಮಿಷಕ್ಕೆ 5 ರೂಪಾಯಿ ಸೈಬರ್ ಕೆಫೆ. Cyber cafe. ಅಯ್ಯೋ 15 ನಿಮಿಷ 2 ಫೋಟೋನ ಬಂದಿಲ್ಲ. I remember that is a very shared we experience. didn't have this. ದಟ್ಸ್ ಇಲ್ಲ ಇಲ್ಲ, ನಮಗೆ ಫಸ್ಟ್ ಇಮೇಜ್, ಹಾ, ಆಮೇಲೆ ವಿಡಿಯೋ. ವಿಡಿಯೋ ಎಲ್ಲ ತುಂಬಾ ದಿನಗಳಾದ್ಮೇಲೆ. ಅಲ್ಲ, there's a book ಅಲ್ಲ ಇದನ್ನ ಹೇಳೋರು ಒಂದು, what is that book? ಪ್ಲೇಬಾಯ್, Playboy ಅಲ್ಲ, ಇನ್ನೊಂದು ಬುಕ್ ಇತ್ತು, ಪೆಂಟ್ ಹೌಸ್, ಡೆಬನ್. ಪೆಂಟೋಸ್. ಯಾ, Debonair. ಡೆಬನರ್. ನಮ್ಮ 3 Idiots ಅಲ್ಲಿ ತೋರ್ಸೋದು ಬೇರೆ ಒಂದು. ಬಟ್ ಎನಿವೇಸ್, ಜಸ್ಟ್ ಕಮ್ ಬ್ಯಾಕ್ ಟು ಸರ್ ನಿಮ್ದು. ಅದೇ ನಾನು ಸ್ಕಿಪ್ ಆಗೋಬಿಡಲ್ಲ ಅಂತ ಖುಷಿ ಆಗ್ತಿದೆ. ಓಕೆ, ವಿ ಆರ್ ಮೂವಿಂಗ್ ಆನ್ ಅಂತ. ಇಲ್ಲ, ನಿಮ್ಮನ್ನ ಅಜ್ಞಾತವಾಸದಲ್ಲಿ ಇಡಲ್ಲ ಈ ಟಾಪಿಕ್ ಅಲ್ಲಿ. ಗೊತ್ತಿಲ್ಲ, ಐ ಥಿಂಕ್ ಫಸ್ಟ್ ಮನೇಲೆ ನೋಡಿದ್ದು ಅನ್ಕೊಂತೀನಿ. Okay. ಯಾರೋ ಒಬ್ಬ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು, CD ಕೊಟ್ಟು. ನೀವು ಡೈರೆಕ್ಟ್ ವಿಡಿಯೋನ? ಇಲ್ಲ, ನಾವು ದೊಡ್ಡ CD video. ಜನರೇಷನ್. ನಮ್ದು ಇದು ಇವ್ರು ಹೇಳ್ದಾಗೆ 5 ರೂಪಾಯಿ ಕೊಟ್ಟು ಫುಲ್ ಸ್ಲೋ ಆಗಿ ಲೋಡ್ ಆಗಿ. ಬಟ್ ಅದಕ್ಕಿಂತ ಇದಾಗಿದ್ದು ಎಲ್ಲೋ ಅಲ್ಲಿ ಇಲ್ಲಿ ಹೋದಾಗ ಯಾರ್ದೋ ಫ್ರೆಂಡ್ಸ್ ಮನೇಲಿ ಎಫ್ ಬ್ಯಾಂಡ್, ವಾಟ್ ವಾಸ್ FTV. ಅದೇನೋ ಒಂದು ಪರ್ಟಿಕ್ಯುಲರ್ ಬ್ಯಾಂಡ್ ಇರ್ಬೇಕಿತ್ತು ಅದಕ್ಕೆ ಫಾರ್ ದ ಟಿವಿ. ಆ ಕಾರ್ಟೂನ್ ನೆಟ್ವರ್ಕ್ ಎಲ್ಲ ಅವಾಗ ಕರೆಕ್ಟ್ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಏನೋ ಒಂದು ಟರ್ಮ್ ಇತ್ತು. ಕರೆಕ್ಟ್ ಅದಿದ್ದ ಟಿವಿಗಳು ಮಾತ್ರ ಬರೋದು. ಕರೆಕ್ಟ್. ನೀವು ಕೇಬಲ್ ಕನೆಕ್ಷನ್ ಕೊಟ್ಟರು FTV, ಕಾರ್ಟೂನ್ ನೆಟ್ವರ್ಕ್ ಇವೆಲ್ಲ ಬರ್ತಾ ಇರ್ಲಿಲ್ಲ. ಬೇರೆ ಬೇರೆ ಚಾನೆಲ್ಗಳು ಬರೋವು. ಸೊ ಅದೆಲ್ಲ ಸಮ್ ಬ್ಯಾಂಡ್, ಐ ಡೋಂಟ್ ರಿಮೆಂಬರ್. 12 o'clock ಏನೋ ಶೋ ಇತ್ತು ಅದು. Yes. ಅದೇನೋ ಅವಾಗ 2 ಚಾನೆಲ್ ಇದ್ದಿದ್ದು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ. ಈ ಬ್ಯಾಂಡ್ ಇದ್ರೆ ನಿಮಗೆ ಇನ್ನೊಂದು 5 ಚಾನೆಲ್ ಏನೋ ಎಕ್ಸ್ಟ್ರಾ ಏನೋ ಬರುತ್ತೆ ಅವೆಲ್ಲ. ಅಂದ್ರೆ ನನ್ ಆಫ್ ದ ನಾಟ್ 18+ ಸ್ಟಫ್, ಜನರಲ್ ಇದು ಕಾರ್ಟೂನ್ ನೆಟ್ವರ್ಕ್ ಬರ್ತಾ ಇರಲಿಲ್ಲ. ಯಾವ್ದೋ ಒಂದು ಪರ್ಟಿಕ್ಯುಲರ್ ಇದು ಬ್ಯಾಂಡ್ ಏನೋ ಸಮ್ ಬ್ಯಾಂಡ್ ಹ್ಯಾಡ್ ಟು ಬಿ ದೇರ್. ನಿಮ್ ರೆಗ್ಯುಲರ್ ದೊಡ್ಡ ಡೂಮ್ ಟಿವಿಗೆ, CRT ಟಿವಿಗೆ. ಸೊ ಅವೆಲ್ಲ ನಮ್ಮ ಮನೇಲಿ ಇರ್ಲಿಲ್ವಲ್ಲ, ಎಲ್ಲ ಬರೀ ಹೇಳೋದೆಲ್ಲ ಕೇಳಿಸ್ಕೊತಾರೆ. ಇವ್ರ ಮನೇಲಿ ಇವೆಲ್ಲ ಬರುತ್ತೆ, ಇವೆಲ್ಲ ನೋಡ್ತಾರೆ. But that era is very interesting. One thing that separates us to the current generation is that we are with the wave of technology. Correct. Everything. Yes. ಅಂದ್ರೆ ಮೊಬೈಲ್ ಫೋನ್ ಗಿಂತ ಮುಂಚೆ ತಿರುಗಿಸಿ ಡಯಲ್ ಮಾಡೋ ಫೋನಲ್ಲೂ ಇತ್ತು. ಬಹುಶಃ ಟೆಲಿಗ್ರಾಮ್ ಒಂದು ಮಿಸ್ ಆಗಿದೆ, ಅದು ಇತ್ತು. ಸೊ ನಾವು ಪ್ರತಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ಗೂ ಆರ್ ಜನರೇಷನ್ ಇಸ್ ಲಕ್ಕಿ ಟು ಬಿ ಅ ಕರೆಕ್ಟ್ ಪ್ಯಾಸೆಂಜರ್. ನಮ್ ಜನರೇಷನ್ ಹಿಂದೆ ಇಸ್ ಲಿಟಲ್ ಡಿಫಿಕಲ್ಟ್ ಫಾರ್ ದೆಮ್ ಟು ಕ್ಯಾಚ್ ಆನ್ ಟು ದ ಇಂಟರ್ನೆಟ್. Exactly. ನಮ್ ಮುಂದಿನ ಜನರೇಷನ್ಗೆ ದೇ ಆರ್ ಕಂಪ್ಲೀಟ್ಲಿ ಕ್ಲೂಲೆಸ್ ಅಬೌಟ್ ದ ಬ್ಯೂಟಿ ಆಫ್ Exactly. ಒಂದು ಸಾಂಗ್ ಡೌನ್ಲೋಡ್ ಮಾಡ್ಬೇಕು ಅಂದ್ರೆ ಐ ಆಮ್ ನಾಟ್ ಜೋಕಿಂಗ್, ರಾತ್ರಿ ಸಾಂಗ್ ಅಲ್ಲ ಬೇರೆದು ಡೌನ್ಲೋಡ್ ಮಾಡೋದಕ್ಕೆ ಒಂದ್ ರಾತ್ರಿ ಡೌನ್ಲೋಡ್ ಇಟ್ರೆ ಬೆಳಿಗ್ಗೆ ಆಗಿರೋದು. ಬೆಳಗ್ಗೆ 98% ಬಂದು ಸಿಗಾಕೊಟ್ರದು. ಎಷ್ಟು ಕೋಪ ಪಡ್ಕೊಳ್ಳೋದು. ಅದು ಕಟ್ ಆಗೋಯ್ತು ಅಂದ್ರೆ ಹೌದು, ಅದು ಹೌದು. ಮುಗೀತು. ಸಾಂಗ್ ವಿತ್ ಸೌಂಡ್ ಎಫೆಕ್ಟ್ಸ್. ಮೋಸ್ಟ್ಲಿ ಸಾಂಗ್ಸ್ ಐ ಯೂಸ್ ಟು ಡೌನ್ಲೋಡ್ Songs.pk ಅಂತ Yes, yes, ಇತ್ತಲ್ಲ? yes. Yes, yes, ಲೈಕ್ yes. ಅದೊಂದೇ
ಪರ್ಫೆಕ್ಟ್ ಆಗಿ ಸಾಂಗ್ ಕೊಡ್ತೀವಿ ಪಾಗಲ್ ವರ್ಲ್ಡ್ ಹೌದು. ಪಾಗಲ್ ವರ್ಲ್ಡ್ ಬಟ್ ಸಾಂಗ್ಸ್ ಡಾಟ್ ಪಿ ಕೆ Was, yes, legendary ಅದು. ಲೆಜೆಂಡ್ರಿ ಅದು ಒನ್ ಆಫ್ ದ ಬಟ್ ನನಗೆ ಅದು ದಟ್ ಐಡಿಯಾ ಆಫ್ 90s ಥಿಂಗ್ ಇದೆ ಅಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. Yes. ಈವನ್ ಫಾರ್ ಪ್ರೆಸೆಂಟ್ ಜನರೇಷನ್ ವೇರ್ ದೇ ಟೇಕ್ 5G ಡೇಟಾ ಫಾರ್ ಗ್ರಾಂಟೆಡ್. 6 GB ಫೈಲ್ ಕಳ್ಸಿದ್ರು ಯಾರೋ ನಂಗೆ ಇವಾಗ ಬರೋಕ್ಕಿಂತ ಮುಂಚೆ ಮೊಬೈಲ್ ಫೋನಲ್ಲಿ. ನನಗೆ 1 ಸೆಕೆಂಡ್ ಈ ಥರ ಎಲ್ಲ ಆದಾಗ ಆಹಾ 6 GB ಫೈಲ್ ತಕ್ಕ ಡೌನ್ಲೋಡ್ ಆಗ್ಬಿಡ್ತಲ್ಲ, ಅದೇ. ಎಂತ ಪ್ರಪಂಚ ಇದು ಅಂತ. ದಿನಕ್ಕೆ 5 ರೂಪಾಯಿ ಕೊಟ್ಟು 25 MB ಯೂಸ್ ಮಾಡ್ತಿದ್ದೀನಿ. ಐ ಸ್ಟಿಲ್ ರಿಮೆಂಬರ್ ದೋಸ್ ಡೇಸ್. ಕಾರ್ಡ್ ಬರ್ತಿತ್ತು, ಕಾರ್ಡ್ ಸ್ಕ್ರಾಚ್ ಆ, ಮಾಡಿ yeah, ನಂಬರ್ yeah. ಕಳ್ಸಿ, ಲೈಕ್ ಅವ್ರಿಗೆಲ್ಲ ಐಡಿಯಾನು ಇಲ್ಲ. And I know, right? there used to be this thing where you can add one incoming free. One number. One ಹೌದು, number. ಹೌದು, ಹೌದು, ಹೌದು. So it was so popular amidst college kids for their girlfriends and boyfriends. ಆಮೇಲೆ ಇನ್ನೊಂದೇನು ಅಂದ್ರೆ 100 ಮೆಸೇಜಸ್ ಇತ್ತು. Oh, ಹಾ, 100 messages is correct. crazy. ದಟ್ 95 ಆದ್ಮೇಲೆ ಯೂಸ್ ಟು ಲೈಕ್ ಹೌದು. ಎಲ್ಲ ಶಾರ್ಟ್ ಫಾರ್ಮ್ ಹೌದು, ಐ ಕೆ ಎಲ್ಲರಲ್ಲೂ ಅದರಲ್ಲೇ ಗೊತ್ತಾಗ್ಬೇಕು. correct. ಅಂಡ್ ದೋಸ್ ಕಮ್ಯುನಿಕೇಶನ್ ಡೇಸ್ ವೇರ್ ಅಮೇಸಿಂಗ್. ಅದು ಈಗ ಕಮ್ಯುನಿಕೇಶನ್ ಇಸ್ ದ ಕೀ ಅಂತಾರೆ, ದಟ್ ವಾಸ್ ದ ಕೀ ಆಕ್ಚುಲಿ. ಅಂಡ್ ಸಿನಿಮಾದಲ್ಲೂ ಇಮೇಲ್ನ ಪ್ರಿಂಟ್ ಮಾಡ್ಕೊಂಡು ಕೊಡ್ತೀರಾ ಅಲ್ಲ, ಆಸ್ ಎ ಹೌದು. ಲೆಟರ್. ಸೊ ನೀವು ಫಸ್ಟ್ ಒಂದು ಲೆಟರ್ ಬರ್ತಿತ್ತು ಇವಾಗ ಯಾರಿಗೆ ಸರ್? ಲೆಟರ್ ಎಲ್ಲ ನಮ್ಗೂ ಗೊತ್ತಿಲ್ಲ. please. ರಕ್ತದಲ್ಲೆಲ್ಲ ಬರ್ದಿದ್ರಾ ಅಥವಾ ಏ, ಇಲ್ವಾ? ಥು, 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 ಅದೆಲ್ಲ ಇಲ್ಲ, ಅಷ್ಟೆಲ್ಲ ಕ್ರೇಜಿ ಸ್ಟಫ್ ಎಲ್ಲ ಯಾವುದು ಮಾಡಿಲ್ಲ. ಓಕೆ. ಐ ಥಿಂಕ್ ಇಂಜಿನಿಯರಿಂಗ್ ಅಲ್ಲಿ ಅನ್ಕೊಂತೀನಿ. ಇಟ್ ವಾಸ್ Okay. ಅ ರಿಪ್ಲೈ ಟು ಅವರ್ ಲೆಟರ್. ಫಸ್ಟ್ ಓ ಅವ್ರು ನೈಸ್. ಹಾ. ಏನಂತ ಬಂದಿತ್ತು ಲೆಟರ್? ಲೆಟ್ರಾ ಹಾ. ಆ ಕಂಟೆಂಟ್ ಎಲ್ಲ ನೆನಪಿಲ್ಲ ನನಗೆ ಇವಾಗ. ಓ ಜನ ಇವ್ರ ಕ್ಯೂಟ್ ಅಂತ ಬಂದಿತ್ತ. ಬಟ್ ತುಂಬಾ ನಿಮ್ ಮುಖದಲ್ಲಿ ನಗು ನೋಡಿದಾಗ ಗೊತ್ತಾಯ್ತಾ ಒಂದ್ ಟೈಮ್ ಟ್ರಾವೆಲ್ ಮಾಡಿದ್ರಿ ಆ ಟೈಮ್ಗೆ ಅಂತ. ಅದಾ ಇಲ್ಲ 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 ಅಷ್ಟೇ, ಅಂದ್ರೆ ಒನ್ ಸಚ್ ಲೆಟರ್ ಅಷ್ಟೇ ಅದಲ್ಲ. ಮೇ ಬಿ ಸಿನಿಮಾದಲ್ಲಿ ಮೇ ಬಿ ಅದು ಆ ಕನೆಕ್ಷನ್ No, no. ಇಟ್ಕೊಂಡು ತುಂಬಾ ಇನ್ಸ್ಪೈರ್ ಮಾಡಿದೆ ನಿಮ್ನ. ನೋ ನೋ ಅಂದ್ರೆ ದಿ ಎಂಟೈರ್ ಸ್ಟೋರಿ ಇಸ್ ರಿಟನ್ ಬೈ ಸಂಬಡಿ ಎಲ್ಸ್. ಓಕೆ. ಸೊ ಐ ಆಮ್ ನಾಟ್ ದಿ ಸ್ಟೋರಿ ರೈಟರ್ ಆಫ್ ಇಟ್. ಬಟ್ ಅದ್ವೈತ ವೆರಿ ಗುಡ್ ಲುಕಿಂಗ್ ಮ್ಯಾನ್ ಹಿಮ್ಸೆಲ್ಫ್. ನನಗೆ ಹ್ಯಾವ್ ಯು ರಿಟನ್ ಲೆಟರ್ಸ್? ಲೆಟರಾ? Yeah. ಯಾ ಓಕೆ. ಐ ಥಿಂಕ್ ಮೈ ಫಸ್ಟ್ ಲೆಟರ್ ನಮ್ಮ ಅಪ್ಪನ ಫೋರ್ಜರಿ ಮಾಡ್ಬಿಟ್ಟು ನಾನು ಸ್ಕೂಲಿಗೆ ಬರಲ್ಲ ಅಂತ ಲೆಟರ್ ಬರ್ಕೊಂಡು ಹೋಗಿದ್ದಿರ್ಬೋದು. ಯು ಆಸ್ ಫಾರ್ ದ ಫಸ್ಟ್ ಲೆಟರ್. ಐ ಥಿಂಕ್ ಐ ಕ್ಯಾನ್ ರಿಮೆಂಬರ್ ದ್ಯಾಟ್ ಓನ್ಲಿ. ದ ಫಸ್ಟ್ ಲೆಟರ್ ಏನಾಗಿದೆ? ಇಂಥವೆಲ್ಲ ಯಾರಿಗೂ ಇಂಥವೆಲ್ಲ ತುಂಬಾ ಮಾಡಿದ್ದೀನಿ ನಾನು. ಸ್ವಲ್ಪ ಫುಲ್ ನಾಟಿ ಅನ್ಸುತ್ತಲ್ಲ. ಅವೆಲ್ಲ ಇಲ್ಲ, but ಹೇಳಲ್ಲ ಅಷ್ಟೇ. ತುಂಬಾ ಮಾಡಿದ್ದೀನಿ ಅಷ್ಟೇ. ಇಂಥವೆಲ್ಲ ಮನೇಲಿ ಗೊತ್ತಾಗಿ ಬೈಸ್ಕೊಂಡು ಅವೆಲ್ಲ ತುಂಬಾ ಮಾಡ್ತಿದ್ದೆ. ಓಕೆ ಓಕೆ. ಐ ಥಿಂಕ್ ದಟ್ ವಾಸ್ ಮೈ ಫಸ್ಟ್. ಐ ಡೋಂಟ್ ರಿಮೆಂಬರ್ ಯಾವಾಗ ಹೆಂಗೆ ಅಂತೆಲ್ಲ. ಬಟ್ ಈ ಟ್ರೈಲರ್ ನೋಡಿದಾಗ ನಂಗೆ ಅದು ತುಂಬಾ ಕ್ರೇಜಿ ಅನ್ನಿಸ್ತು. ಲೆಟರ್ನ ಬರೆಯೋದು ಬೇರೆ, ಇಮೇಲ್ನ ಪ್ರಿಂಟ್ ಮಾಡಿ ಅದನ್ನ ಕೊಡೋದು ಬೇರೆ. ಇಸ್ ದೇರ್ ಸಮಥಿಂಗ್ ವಿತ್ ದ ಸ್ಟೋರಿ ರಿಲೇಟೆಡ್ ಟು ದಿಸ್ ಥ್ರೆಡ್? ಇಮೇಲ್ನ ಪ್ರಿಂಟ್ ಮಾಡಿ ಕಳ್ಸೋದ್ರಲ್ಲಿ ಏನೋ ಒಂದು ಹಿಡನ್ ಥ್ರೆಡ್ ಇದೆ, ಅಥವಾ ಅದನ್ನು ಏಪ್ರಿಲ್ 11 ಬಂದು ನೋಡ್ಬೇಕು? ಆಫ್ ಕೋರ್ಸ್, ಅಂದ್ರೆ ಎನಿಥಿಂಗ್ ಯು ಆಸ್ಕ್ ಅಬೌಟ್ ದಿ ಪ್ಲಾಟ್, ಜಸ್ಟ್ ಟು ಸ್ಪಿಲ್ ಸಮ್ ಬೀನ್ಸ್, ಇದು he'll sort of replace the existing postal service. ಸೊ ಆ ಊರಿಂದ ಎಲ್ಲರೂ ಬೇರೆ ಕಡೆ ಹೋಗಿರೋರು ಸ್ವಲ್ಪ ಫಾಸ್ಟರ್ ಕಮ್ಯುನಿಕೇಶನ್ಗೆ ಅಂತ ಅಂದ್ಬಿಟ್ಟು ಒನ್ಸ್ ದಿ ಕಂಪ್ಯೂಟರ್ ಕಮ್ಸ್ ಹಿಯರ್, ಸೊ ಅಲ್ಲಿಂದ ಹಿ ಬಿಕಮ್ಸ್ ದಿ ಮೀಡಿಯಂ ಬಿಟ್ವೀನ್ ಯಾರ್ಯಾರು ಆ ಊರಿಂದ ಫಾರಿನ್ಗೆ ಹೋಗಿದ್ದಾರೆ ಮತ್ತೆ ಇಲ್ಲಿ ಕಮ್ಯುನಿಕೇಶನ್ಗೆ ಅಂತ ಅಂದ್ಬಿಟ್ಟು. ಅದೊಂದು Okay. ರುಚಿ ಅಲ್ಲ. ಟೆಕ್ನಾಲಜಿ ಇಸ್ ಆಕ್ಚುಲಿ ಇಟ್ಸ್ ಅ ಟೇಸ್ಟ್. ಒನ್ಸ್ ಯು ಗೆಟ್ ಅ ಟೇಸ್ಟ್ ಆಫ್ ಇಟ್, nobody wants to go climb down the ladder and take a slower life. They want everything faster, quicker. ಎಕ್ಸಾಕ್ಟ್ಲಿ. That's how it is. That's what we are moving towards. Question is, where will it go? So this is a very interesting examination of that in the story. ಅದು ತುಂಬಾ ಮಜಾ ಅದು. ಸೊ ವೇರ್ ವಿಲ್ ಇಟ್ ಗೋ ಅಂದಾಗ AI ಇಸ್ ಗ್ರೋಯಿಂಗ್ ರಿಯಲಿ ಫಾಸ್ಟ್ ರೈಟ್ ನೌ. ಡು ಯು ಥಿಂಕ್ ನಮ್ಮ ಪ್ರೊಫೆಷನ್ಸ್, ಕ್ರಿಯೇಟಿವ್ ಪ್ರೊಫೆಷನ್ಸ್ ಆರ್ ಎಟ್ ಅ ಥ್ರೆಡ್? ಬಿಕಾಸ್ ಐ ಟಿ ಅಲ್ಲಿ ನಮ್ಮ ಫ್ರೆಂಡ್ಸೇ ಮಾತಾಡ್ತಾರೆ, ನಾಳೆ ಹೇಳೋಕ್ಕಾಗಲ್ಲ ಬಿಕಾಸ್ ದಿಸ್ ಇಯರ್ ದೆರ್ ಆರ್ ಸೋ ಮೆನಿ ಚೇಂಜಸ್ ಹ್ಯಾಪ್ನಿಂಗ್, ಎಸ್ಪೆಷಲಿ ವೆನ್ ಕಮ್ಸ್ ಟು ಪ್ರೊಡಕ್ಷನ್, ಸಿನಿಮಾಟೋಗ್ರಫಿ ಆಗಿರ್ಬೋದು, ಆರ್ ಇವನ್ ಪೋಸ್ಟ್ ಪ್ರೊಡಕ್ಷನ್, ಆಲ್ ದಟ್. ಡು ಯು ಥಿಂಕ್ ಇಟ್ಸ್ ಅ ಥ್ರೆಟ್ ಸದ್ಯಕ್ಕೆ? ಐ ಡೋಂಟ್ ಥಿಂಕ್ ಸೊ. ಸದ್ಯಕ್ಕಲ್ಲ, ಮುಂದೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಅ ಹ್ಯೂಜ್ ಥ್ರೆಟ್. ಓಕೆ. ನೀವು ಎಷ್ಟೇ ಎಐಗೆ ನೀವು ಕಲಿಸ್ಕೊಟ್ರು ಏನು ಮಾಡಿದ್ರು, ಐ ಥಿಂಕ್ ದ ಬೇಸಿಕ್ ಎಮೋಷನ್ ಆಫ್ ಫೀಲಿಂಗ್ ಸಮಥಿಂಗ್ ಆ್ಯಂಡ್ ಪುಟ್ಟಿಂಗ್ ಇಟ್ ಔಟ್ ಆಸ್ ಅನ್ ಎಮೋಷನಲ್ ಆರ್ಟ್ ಪೀಸ್, ಐ ಥಿಂಕ್ ದಟ್ ಕಾಂಟ್ ಬಿ ರೀಪ್ಲೇಸ್ಡ್ ಅಲ್ವಾ? ಏನು ಮಾಡಿದ್ರು, ಎಷ್ಟೇ ಲರ್ನಿಂಗ್ ಕರ್ವ್ ಇದ್ದು ಎಐಗೆ, it will be a wonderful companion, and I think we should really welcome it to its full extent. ನಾವು ಅದನ್ನು ಎಷ್ಟು ಅದ್ಭುತವಾಗಿ ನಾವು ಅದನ್ನು ನಮ್ಮ ಗೆಳೆಯನಾಗಿ ಬಳಸ್ಕೋತೀವೋ ಅಷ್ಟು ಬೊಂಬಾಟ ಅಂತಂದರೆ ಹೆಂಗೆ ಅಂದರೆ, ಈಗ ಯಾರಿಗೊಬ್ರು ಡಯಾಬಿಟಿಸ್ ಬಂದಿದೆ ಅಂತ ಅಂದ್ಕೊಳ್ಳಿ, ಡಯಾಬಿಟಿಸ್ ಬಂದಿದೆ ಅಂತ ಕೊರಗಕ್ಕಾಗಲ್ವಲ್ಲ. ಸೊ ವಾಟ್ ಯು ಡೂ ಇಸ್ ಯು ಕ್ರಿಯೇಟ್ ಅ ಡಿಸಿಪ್ಲಿನ್ ಅರೌಂಡ್ ಇಟ್. It has made you more disciplined ರೈಟ್. because you have something.
Okay. ಡಯಾಬಿಟಿಸ್ ಬಂದು ನಾಳೆ ಸತ್ತು ಹೋಗಲ್ವಲ್ಲ. ಹೌದು. ಸೊ ಯು ಕ್ರಿಯೇಟ್ ಡಿಸಿಪ್ಲಿನ್ ಅರೌಂಡ್ ಇಟ್, ಯು ಸ್ಟಾರ್ಟ್ ಲಿವಿಂಗ್ ವಿತ್ ಇಟ್, ಯು ಸ್ಟಾರ್ಟ್ ಎಂಜಾಯಿಂಗ್. ಅದರಿಂದಾಗಿ ಏನು ಹಬ್ಬ ಅಂದ್ರೆ 4 ಜಾಮೂನ್ ತಿನ್ನೋ ಕಡೆ 1 ಜಾಮೂನ್ ತಿನ್ಬೇಕಾಗ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ದೇರ್ ಇಸ್ ನಥಿಂಗ್ ಮೋರ್. Yes. I think it's the same with AI also. I'm sorry for all the food examples. ವೆರಿ ಗುಡ್ ಎಕ್ಸಾಂಪಲ್. ನೀವು ಎಲ್ಲ actually ಚೆನ್ನಾಗಿ ಫುಡ್ ಬೇಗ ಕನೆಕ್ಟ್ ಆಗ್ಬಿಡುತ್ತೆ. ತಿನ್ಬೇಕನ್ಸ್ತದೆ ಜಾಮೂನು. No, but it's a tool. ನಮ್ಮ ಸಿನಿಮಾಲು ಆಕ್ಚುಲಿ ಒಂದು ಸೀಕ್ವೆನ್ಸ್ಗೆ ವಿ ಹ್ಯಾವ್ ಯೂಸ್ಡ್ VFX ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು. ಸೊ ವಿ ಎಕ್ಸ್ಪ್ಲೋರ್ಡ್ ದಿ ಐಡಿಯಾ ಆಫ್ ಕ್ರಿಯೇಟಿಂಗ್ ಒನ್ ಎಂಟೈರ್ ಸೀಕ್ವೆನ್ಸ್ ಯೂಸಿಂಗ್ AI. ನೈಸ್. Is it? Yeah. ಎಷ್ಟು but- ಉದ್ದ ಸೀಕ್ವೆನ್ಸ್ ಇದು? 1.5 1.5 minutes. ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಅದು. I think so. ಕಾಣುತ್ತೆ. I believe so. ಅಲ್ಲ It should be good. ನೀವ್ ಹೇಳ್ಬೇಕನ್ನ. ಅಲ್ಲ ಬ್ರೋ, ಅಂದ್ರೆ ನೋಡ್ತಾರಲ್ಲ, ಬಿಕಾಸ್ ಈಗ ನಾ ಫೋನಲ್ಲಿ ನೋಡೋದು ಬೇಕು, ಅಂದ್ರೆ ಈ ಚಿಕ್ಕ ಫೋನಲ್ಲಿ ನೋಡೋದು ಒಂಥರ ಅಲ್ಲ ಅಂದ್ರೆ But see as a- that is up for we are also curious to see how it'll track ಅಂತ. But ಏನು ಅಂದ್ರೆ see what to extend to what Advait was saying, see AI is a set of logic. It is not sentient yet, at least. So human beings are irrational. There is no logic to us. ನನಗೇನೋ ಒಂದು ಇಷ್ಟ ಆಗುತ್ತೆ, ಸಡನ್ ಆಗಿ ರಾತ್ರಿ 3 ಗಂಟೆಗೆ ಹೋಗಿ ಏನೋ ತಿನ್ಬೇಕು ಅನ್ಸುತ್ತೆ, ಅಥವಾ ಯಾರಿಗೋ ಫೋನ್ ಮಾಡಬೇಕು ಅನ್ಸುತ್ತೆ. ಇಟ್ಸ್ ನಾಟ್ ಡ್ರಿವನ್ ಬೈ ಲಾಜಿಕ್. ವಿ ಆರ್ ವೆರಿ ಇರಾಷನಲ್ ಇನ್ ದಟ್ ಸೆನ್ಸ್. ಸೊ AI is all logic. There's no magic in that sense. It can recreate, it can be a tool. Without human intervention ಅದಕ್ಕೇನು ಕೆಲಸ ಇಲ್ಲ. ಅದೇ ಖುದ್ದಾಗೇನೋ ಹೋಗಿ ಮಾಡೋಕ್ಕಾಗಲ್ಲ. ನಾವು ಏನಾದ್ರು ಹೇಳಿದ್ರೆ ಅದರಿಂದ ನಾವು ಕೆಲಸ ತಗೊಬೋದು. ನಾವು ಅದರಿಂದ ಎಷ್ಟು ಚೆನ್ನಾಗಿ ಕೆಲಸ ತಗೊಂತೀವಿ. ಇಟ್ ಈಸ್ ಜಸ್ಟ್ ಲೈಕ್ ಫಿಲ್ಮ್ ಕ್ಯಾಮ್ರಾಸ್ ಇತ್ತು ಮುಂಚೆ, ಇವಾಗ ಡಿಜಿಟಲ್ ಇದೆ, ಮೊಬೈಲ್ ಫೋನ್ಸಿಗೆ ಬಂದಿದೆ. ಹಾಗಂತ ಸಿನಿಮಾಟೋಗ್ರಫಿ ಆಸ್ ಅ ಕ್ರಾಫ್ಟ್ ಹಿಂದೆ ಉಳಿದಿಲ್ಲ. ಸೊ ಇಟ್ ಈಸ್ ಅಬೌಟ್ ಹೌ ಯು ಅಡ್ಯಾಪ್ಟ್ ಆಸ್ ಆರ್ಟಿಸ್ಟ್. ಬಟ್ ವಿತ್ ಎವ್ರಿ technological revolution, a certain art form will get cannibalized, will get eaten up by that technological advancement. What do you think will get eaten up? Like for example, photography. Everybody does photography now. Good photography, the pursuit of good photography has become less ಅಂದ್ರೆ ಏನಂತಾರೆ, ವೆರಿ ಫ್ಯೂ ಪೀಪಲ್ ಲುಕ್ ಎಟ್ ಇಟ್ ಆಸ್ ಲೈಕ್ ನಾನು ತೆಗಿತೀನಿ ಫೋಟೋ, ಅದರಲ್ಲಿ ಏನಿದೆ ದೊಡ್ಡ ವಿಷಯ. ಇವಾಗ ಜಿಬ್ಲಿದ ಆರ್ಟ್ ಫಾರ್ಮ್ ಏನಿದೆ, ದಟ್ ಥಿಂಗ್ ದಟ್ ಇಸ್ ಬಿಕಮ್ ವೆರಿ ವೈರಲ್, that is years and years of an art form that he has created. But a particular style that Miyazaki has created. Correct. So that is getting so easily replicated. It is in that sense hurtful for the artist. So there is a certain conscious decision as creators that we have to take, where we ensure that those boundaries are respectful of other artists. But at the same time we have to adapt technology. ಅಲ್ದವ್ರು ನಾವು ಹಿಂದೆ ಉಳಿತೀವಿ. ಸೊ ಗಿಬ್ಲಿ ಆರ್ಟ್ ಅಂದಾಗ ನೀವು ಒಂದು ಕ್ವಶನೇ ಕೇಳಬೇಕು ಅಂತಿದ್ದೆ. ನಿಮ್ಮ ಸಾಂಗೇ ಟ್ರೆಂಡಿಂಗ್ ಆಗ್ತದೆ ಗಿಬ್ಲಿ ಆರ್ಟ್ ಜೊತೆ ಎವ್ರಿವೇರ್, ಸಪ್ತಸಾಗರ. ಬೇಜಾರಾಗತ್ತೆ ಆ ಟೈಮಲ್ಲಿ ಬರಲಿಲ್ಲ ಅಂತ. ಅಲ್ಲ, ಅದೊಂದು ನಾಟ್ ಜಿಬ್ಲಿ ಆರ್ಟ್ ಅಂತ, not Ghibli art anta, because Okay. I am a huge fan. I've grown up adoring and admiring. In fact, one of my dogs is called Ghibli, wow. because that's how much I like Miyazaki's work. So to see that, it is very ontara heartbreaking. Avardon video ide where he talks about technology, where he says one of the guys who is presenting the technological model to him, ತುಂಬಾ ಹಿಂದೆ 8 ವರ್ಷ 9 ವರ್ಷದ ಹಿಂದೆ, he says machine human beings ಏನ್ ಮಾಡತ್ತೆ, ಮೆಷಿನ್ ಮಾಡತ್ತೆ ಅಂತಾನೆ. Miyazaki is like, but why? ಯಾಕೆ ಬೇಕು ಮನುಷ್ಯರು ಮಾಡೋದನ್ನ ಮಿಷಿನ್ ಯಾಕೆ ಮಾಡ್ಬೇಕು, ಮನುಷ್ಯರು ಮಾಡೋದೇ ಮಜಾ ಅಲ್ವಾ ಅಂತ. ಸೊ that is a very unique phase that we are going to be entering in the next 10-15 years. ಸೊ ಏನೇನಾಗತ್ತೆ ಗೊತ್ತಿಲ್ಲ, ಬಟ್ ಇಟ್ಸ್ ಎಕ್ಸೈಟಿಂಗ್. ಬಟ್ ಏನು ಅಂದ್ರೆ ಸುಮ್ಮನೆ ಕೂತ್ಕೊಂಡಿರಕ್ಕಾಗಲ್ಲ, ಯು ವಿಲ್ ಬಿಕಮ್ ಅಬ್ಸೊಲ್ಯೂಟ್. ಯು ಹ್ಯಾವ್ ಟು ಅಡ್ಯಾಪ್ಟ್, ಯು ಹ್ಯಾವ್ ಟು ಯೂಸ್ ಇಟ್. ಸೊ ನಾವೆಲ್ಲರೂ ಉಪಯೋಗಿಸ್ತಾ ಇದೀವಿ ನಮ್ಮ ಕೆಲಸದಲ್ಲಿ. ಆಕ್ಚುಲಿ ಸ್ಕೆಡ್ಯೂಲಿಂಗ್ ಎಲ್ಲ ಅದಕ್ಕೆ ಮಾಡಕ್ಕೆ ಹೇಳ್ಬಿಡ್ಬೋದು. ಇಟ್ ಕ್ಯಾನ್ ಗಿವ್ ಯು ಲೈಕ್ ಪ್ರಾಪರ್ ಆಗಿ ಎಲ್ಲೆಲ್ಲಿ ಶೂಟಿಂಗ್ ಗೀಟಿಂಗ್ ಎಲ್ಲ ಕೊಡ್ಬೋದು. ಬಟ್ ನಮ್ ಕೆಲ್ಸಾಗ ಅಸಿಸ್ಟೆಂಟ್ ಆಗಿ ತಗೊಂಬೋದು, ಎಕ್ಸಾಕ್ಟ್ಲಿ ನಮ್ ಕೆಲಸ ಮಾಡಕ. ಅಂದ್ರೆ ಗುರು ಹಿಂಗಿದೆ, ಏನೇನ್ ಬೇಕಾಗ್ಬೋದು, ಏನ್ ನೋಡು ಅಂತ ಮಾಡ್ಬೋದು ಅಲ್ವಾ. ಸೊ ಕಮಿಂಗ್ ಬ್ಯಾಕ್ ಟು ಫಿಲ್ಮ್ ಮೇಕಿಂಗ್, ಇಬ್ರು ಫಿಲ್ಮ್ ಸ್ಕೂಲ್ಗೆ ಹೋಗಿ ಕಲ್ತಿದ್ದು, ಅಂಡ್ ಯು ಡಿಂಟ್, ಯು ಆಲ್ಸೋ ಇಲ್ಲ ಅಲ್ಲ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಅಂದ್ರೆ ನೀವು ನೋಡಿರೋದಲ್ಲಿ, ಬಿಕಾಸ್ ಒನ್ಸ್ ಯು ಯಾವುದೇ ಆರ್ಟ್ ಇರಲಿ, ಆರ್ಟ್ ಕಮ್ಸ್ ನ್ಯಾಚುರಲಿ ಕೆಲವರು ಗೋ ಲರ್ನ್ ಅಂಡ್ ದೆನ್ ಬಿಕಮ್. ವಾಟ್ ಇಸ್ ದ ಡಿಫರೆನ್ಸ್ ಯು ಸಾ ಬಿಟ್ವೀನ್ ಈಚ್ ಅದರ್? ನೀವು ಸಿನಿಮಾ ಸ್ಕೂಲ್ಗೆ ಹೋಗಿ ಕಲ್ತಿದ್ದು ಅಂಡ್ ನೀವೇ ಕಲ್ತಿದ್ದರಿಂದ. ಐ ಥಿಂಕ್ ಸ್ಕೂಲ್ಗೆ ಹೋಗಿ ಕಲಿಯೋದ್ರಿಂದ ನಿಮ್ಗೊಂದು ಸ್ವಲ್ಪ ಬೆಟರ್ ಡಿಸಿಪ್ಲಿನ್ ಇರುತ್ತೆ. ಮೋರ್ ದೆನ್ ದಟ್ ಕ್ಯಾಮ್ರಾಡ್ರಿ ಆಫ್ ಒಂದು ಟೀಮು, ಒಂದು ತಂಡ. ಇವಾಗ ಜನ ಕೇಸಲ್ಲಿ ಐ ಥಿಂಕ್ he, Naveen and all were in the same
ಐ ಡೋಂಟ್ ನೋ ಅಂದರೆ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇಲ್ಲ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ನಾಟ್ ಇನ್ ದ ಫಿಲ್ಮ್ ಸ್ಕೂಲ್. ಬಟ್ ಇನ್ವೇರಿಯಬ್ಲಿ ಒಂದು ಫಿಲ್ಮ್ ಸ್ಕೂಲ್ಗೆ ಹೋದಾಗ ಅಲ್ಲೊಬ್ರು ಎಡಿಟರ್ ಇರ್ತಾರೆ, ಸಿನಿಮಾಟೋಗ್ರಫರ್ ಇರ್ತಾರೆ. ಸೊ ಯು ಮೀಟ್ ಅ ಲಾಟ್ ಆಫ್ ಪೀಪಲ್. ಇಟ್ಸ್ ನಾಟ್ ನೆಸರಿ ದಟ್ ಅವ್ರ ಜೊತೆನೆ ಹೋಗಿ ಇದು ಅಂತ. ಬಟ್ ನನಗದು ನಾನು ಯಾವತ್ತೂ ಓದೋದ್ರಲ್ಲಿ ತುಂಬಾ ಮುಂದೆ ಬಂದವನಲ್ಲ. ಸೊ ತುಂಬಾ ಇಷ್ಟಪಡ್ತಾ ಇರೋ ವಿಷಯನ ಹೋಗಿ ಕಾಲೇಜಲ್ಲಿ ಮತ್ತೆ ಫೇಲ್ ಆಗೋದು ಬೇಡ ಅಂತ ಓಹ್ ಐ ಡಿಸೈಡೆಡ್ ನಾಟ್ ಟು ಪರ್ಸ್ಯೂ ಇಟ್. ಐ ಆಕ್ಚುಲಿ ರಿಟರ್ನ್ ದ FTI ಎಕ್ಸಾಮ್. Nice. ಸೀಟು ಸಿಕ್ಕಿತ್ತು ಬಟ್ Okay. ಹೋಗ್ಲಿಲ್ಲ. ಐ ವಾಸ್ ಸ್ಕೇರ್ಡ್ ದಟ್ ಐ ವಿಲ್ ಸ್ಕ್ರೂ ಇಟ್ ಅಪ್. ಓಕೆ ಬಟ್ ಐ ಆಮ್ ವೆರಿ ಎನ್ವಿಯಸ್ ಆಫ್ ಪೀಪಲ್. People. ಅವ್ರು ಹೇಳ್ಬೇಕಂದ್ರೆ ಫಿಲ್ಮ್ Yeah, ಸ್ಕೂಲ್ exactly. So ಅಡ್ವಾಂಟೇಜಸ್ ಏನು ಅಂತ. ನೀವು ಸಿನಿಮಾ ಅಂದ್ರೆ ಕಲ್ತಿದ್ದೀರಾ, ಓದಿದ್ದೀರಾ. ಸೊ ವುಡ್ ಯು ರೆಕಮೆಂಡ್ ಪೀಪಲ್ ಟು ಗೋ ಆರ್ No, I think, see, I'll just with my personal experience, ನಾನು yeah ಹೇಳ್ತೀನಿ. Before I joined the film institute, I was working as an associate cinematographer to a very big cinematographer. His name was Madhu Ambat. ಅವ್ರ ಜೊತೆ ನಾನೊಂದು 6 ಸಿನಿಮಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ. 6 ಸಿನಿಮಾ ಆದಮೇಲೆ ನಾನು ಇದಕ್ಕೆ ಎಲ್ ವಿ ಪ್ರಸಾದ್ಗೆ ಅಪ್ಲೈ ಮಾಡಿ ನನ್ನ ಎಕ್ಸಾಮಿನೇಷನ್ನು ಎಂಟ್ರೆನ್ಸು ಎಲ್ಲ ಪಾಸ್ ಆಗಿ ನನಗೆ ಇದು ಸೀಟ್ ಕೊಡೋವಾಗಲೂ ದೇ ಸೆಡ್ ನೀವು ಏನಕ್ಕೆ ಬರ್ತಾ ಇದ್ದೀರಾ, 6 ಸಿನಿಮಾ ಕೆಲಸ ಮಾಡಿದ್ದೀರಾ, ಅದು ಅಂಥವ್ರ ಜೊತೆ ಕೆಲಸ ಮಾಡಿ ಇನ್ಯಾಕೆ ಅಂತ. ನನಗೆ ಏನೋ ಹೋಗಬೇಕು ಅಂತ ಅನಿಸ್ತಾಯಿತ್ತು. ಬಿಕಾಸ್ ನಾನು ಒಂಥರ ಒಂದು ಇಂಪಾಸ್ಟರ್ ಸಿಂಡ್ರೋಮ್ ಥರ ಆಗಿಬಿಟ್ಟಿತ್ತು. ಅವ್ರ ಜೊತೆ ಮಾಡ್ತಾ ಇದ್ದೀನಿ, ಐ ಡು ನಾಟ್ ನೋ ಇಫ್ ಐ ಆಮ್ ಗುಡ್ ಎನಫ್, ಏನು ಕತೆ, ನನಗೆ ಏನು ಮಾಡಬೇಕು ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಫಿಲ್ಮ್ ಸ್ಕೂಲ್ಗೆ ಹೋಗಿದ್ದೆ ಅಷ್ಟೇ. ಬಟ್ ಐ ಥಿಂಕ್ ದಿ ಓನ್ಲಿ ಡಿಫರೆನ್ಸ್ ದಟ್ ಐ ಫೆಲ್ಟ್ ಆಫ್ಟರ್ ಗ್ರ್ಯಾಜುಯೇಟಿಂಗ್ ಔಟ್ ಆಫ್ ದ ಫಿಲ್ಮ್ ಸ್ಕೂಲ್ ಈಸ್ ಏನು ಪ್ರಶ್ನೆ ಕೇಳಬೇಕು, ಹೇಗೆ ಪ್ರಶ್ನೆ ಕೇಳಬೇಕು ಅಂತ ಗೊತ್ತಾಯಿತು ಟು ಗೆಟ್ ಮೈ ಆನ್ಸರ್ಸ್. ಐ ಥಿಂಕ್ ಬಿಕಾಸ್ ಅಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಅವಕಾಶ ಇರುತ್ತೆ, ಸಾಕಷ್ಟು ತಪ್ಪುಗಳು ಮಾಡ್ಬೋದು. ಆ್ಯಂಡ್ ನಾನು ಫಿಲ್ಮ್ ಸ್ಕೂಲಲ್ಲಿ ಮಾಡ್ತಾ ಇರೋ ವಿ ವರ್ ಸ್ಟಿಲ್ ಶೂಟಿಂಗ್ ಆನ್ ನೆಗೆಟಿವ್. ಸೊ ಹೇಮಂತ್ ಹೇಳ್ದಂಗೆ ಆ ಒಂದು ಡಿಸಿಪ್ಲಿನ್ ಬಂದ್ಬಿಡುತ್ತೆ. ತುಂಬ ಇಲ್ವಲ್ಲ, ನಮ್ಗೆ ರಿಸೋರ್ಸಸ್ ಆರ್ ವೆರಿ ಫೈನೈಟ್. ಈ ಡಿಜಿಟಲ್ ಥರ ಕಾರ್ಡ್ ತುಂಬಿತು ಶೂಟ್ ಮಾಡ್ತಾ ತುಂಬೋವರೆಗೂ ಅನ್ನೋಷ್ಟು ನಮ್ಗೆ ಇರಲಿಲ್ಲ. ಇಷ್ಟೇ ಇತ್ತು, ಒಂದು ಕ್ಯಾನ್ ಕೊಡ್ತೀವಪ್ಪ, ಈ ಒಂದು ಕ್ಯಾನ್ದಲ್ಲಿ ನೀನು 2 ತಿಂಗಳು ನೀನು ಪ್ರಾಕ್ಟಿಕಲ್ಸ್ ಮಾಡಬೇಕು. ಸೊ ನಾವು 10 ಅಡಿ 20 ಅಡಿ 100 ಅಡಿ ಎಲ್ಲ ಕಟ್ ಮಾಡಿ ಇಟ್ಟಿರೋದೆಲ್ಲ ತೊಗೊಂಬಂದು ಇದು ಮಾಡಿ, ಓಕೆ ಇದೊಂದು ಶಾರ್ಟ್ ತಗೊಂಡು ಹಿಂಗೆ ಲೈಟಿಂಗ್ ಮಾಡಿದ್ರೆ ಹೆಂಗಾಗತ್ತೆ ನೋಡೋಣ ಅಂತೇನೋ ಮಾಡೋದು. ಆ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ, ತಪ್ಪು ಮಾಡೋದಕ್ಕೆ ಜಾಗ ಸಿಕ್ಕಿತ್ತು. ಸೊ ಐ ಥಿಂಕ್ ಆ ಥರದಲ್ಲಿ ಐ ಥಿಂಕ್ ಫಿಲ್ಮ್ ಸ್ಕೂಲ್ಸ್ ಆರ್ ಆಲ್ವೇಸ್ ಗುಡ್. ನನಗೆ ಐ ಡಿಂಟ್ ಫೈಂಡ್ ದಿ ರೈಟ್ ವೇ ಟು ಲರ್ನ್ ಗೋಯಿಂಗ್ ಆನ್ ಸೆಟ್ ಡೈರೆಕ್ಟ್ಲಿ. ನಾನು ಐ ಹ್ಯಾಡ್ ಬೀನ್ ಆನ್ ಅ ಫಿಲ್ಮ್ ಸೆಟ್. ಐ ವಾಸ್ ದಿ 11th ಅಸಿಸ್ಟೆಂಟ್. ಸೊ ಹಾಗಾಗಿ ದಿ ಎಕ್ಸ್ಪೀರಿಯನ್ಸ್ ವಾಸ್ ನಾಟ್ ನೈಸ್. ಓಕೆ ಸೊ ಐ ಥಾಟ್ ಗೊತ್ತಿರಲಿಲ್ಲ ಅಂದರೆ ಐ ಥಿಂಕ್ ಈವನ್ ಬಿಫೋರ್ ಜಾಯ್ನಿಂಗ್ ಇಂಜಿನಿಯರಿಂಗ್ ಅವಾಗಲೂ ಫಿಲ್ಮ್ ಸ್ಕೂಲ್ಗೆ ಹೋಗಬೇಕು ಅಂತಿತ್ತು ನನಗೆ. ಸೊ ಹಂಗಾಗಿ ರೀಇನ್ಫೋರ್ಸಿಂಗ್ ದಟ್ ಸೆಟ್ ಎಕ್ಸ್ಪೀರಿಯನ್ಸ್ ವಾಸ್ ನಾಟ್ ನೈಸ್. ಸೊ ದೆನ್ ಅಲ್ಲಿಂದ ಫಿಲ್ಮ್ ಸ್ಕೂಲ್ಗೆ ಹೋಗಿದ್ದು. ಪ್ಲಸ್ ಇಂಜಿನಿಯರಿಂಗಲ್ಲಿ ದೆರ್ ವಾಸ್ ದಿಸ್ ಹ್ಯೂಜ್ ಇನ್ಸೆಕ್ಯೂರಿಟಿ ದಟ್ ವಾಸ್ ಕ್ಲಾಗಿಂಗ್ ಮೀ. ಒಂಥರ ಐ ಫೆಲ್ಟ್ ಸೊ ಔಟ್ ಆಫ್ ಪ್ಲೇಸ್. ಎಲ್ಲರೂ ಅಂದರೆ ಆ 4 ವರ್ಷ ಆಗಿದ ತಕ್ಷಣ ದೇ ಹ್ಯಾಡ್ ವೆರಿ ಕ್ಲಿಯರ್ ಪ್ರೊಫೆಷನಲ್ ಜರ್ನಿ. ನನಗೆ ಅದು ಇರಲಿಲ್ವಾ. ಸೊ ಐ ಫೆಲ್ಟ್ ವೆರಿ ಔಟ್ ಆಫ್ ಪ್ಲೇಸ್. ಬಟ್ ಗೋಯಿಂಗ್ ಬ್ಯಾಕ್ ಟು ಫಿಲ್ಮ್ ಸ್ಕೂಲ್, ಅಲ್ಲಿ ಬೀಯಿಂಗ್ ಅರೌಂಡ್ ದಿ ಸೇಮ್ ಸೆಟ್ ಆಫ್ ಪೀಪಲ್ ವೇರ್ 24 ಗಂಟೆ ಸಿನಿಮಾ ಅಂತ ಮಾತಾಡಿದಾಗ ಏನೋ ಒಂದು ಸೆಟ್ ಆಫ್ ಕಾನ್ಫಿಡೆನ್ಸ್ ಇತ್ತು. ಓಕೆ ನಮ್ಮ ಥರನೇ ಸುಮಾರು ಜನ ಇದ್ದಾರೆ ಅನ್ನೋ ಥರ. ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ದಟ್ ಫಿಲ್ಮ್ ಸ್ಕೂಲ್ಗೆ ಹೋಗಿ ಬಂದರೆ ಯು ಬಿಕಮ್ ಅ ಬೆಟರ್ ಆರ್ಟ್ ಪರ್ಸನ್ ಅಂತೆಲ್ಲ ಏನು ಇದಿಲ್ಲ. ಓಕೆ ಯಾಕೆ ಈ ಕ್ವಶನ್ಗೆ ಬಂದೆ ಅಂತಂದರೆ, ಈಗ ಲಾಯರ್ ಹೇಗೆ ಪ್ರಾಕ್ಟೀಸ್ ಅಂತಾರೆ, ಅವ್ರು ಇದನ್ನ ನಂಗೆ ಇಷ್ಟು ವರ್ಷ ಪ್ರಾಕ್ಟೀಸ್ ಇದೆ ಅಂತಾರೆ. ಆ್ಯಂಡ್ ಈವನ್ ಡಾಕ್ಟರ್ಸ್ ದೇ ಸೇ ಪ್ರಾಕ್ಟೀಸ್, ಎಕ್ಸ್ಪೀರಿಯನ್ಸ್ ಅನ್ನಲ್ಲ, ದೇ ಸೇ ಪ್ರಾಕ್ಟೀಸ್. ಐ ಕನ್ಸಿಡರ್ ಡೈರೆಕ್ಷನ್ ಆರ್ ಸಿನಿಮಾ ಮೇಕಿಂಗ್ ಇಸ್ ಅ ಪ್ರಾಕ್ಟೀಸ್. ಯಾಕಂದ್ರೆ ಈ ಸಿನಿಮಾ ಮಾಡೋ ತಪ್ಪು ನಿಮ್ಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಸಿನಿಮಾಲಿ ಅದು ಮಾಡಲ್ಲ. ಆ ಸಿನಿಮಾಲಿ ಏನೋ ಬೇರೆ ತಪ್ಪು ಮಾಡ್ತೀರಾ, ಅದನ್ನ ಕಲ್ತ್ಕೊಂಡು ನೆಕ್ಸ್ಟ್. ಸೊ ಇಟ್ಸ್ ಅ ಪ್ರಾಕ್ಟೀಸ್. ದೇರ್ ಆರ್ ಡಿರೆಕ್ಟರ್ಸ್ ಹೂ ಡೈರೆಕ್ಟ್ ಮೂವೀಸ್, ಒಳ್ಳೆ ಮೂವಿ ಕೊಡ್ತಾರೆ, ಆ್ಯಂಡ್ ದೆನ್ ದೇ ಲೀವ್ ಸಿನಿಮಾ ಮೇಕಿಂಗ್ ಫಾರ್ ಸಮ್ ಅದರ್ ರೀಸನ್ಸ್ ಆರ್ ವಾಟ್ ಎವರ್. ವೆನ್ ದೇ ಕಮ್ ಬ್ಯಾಕ್ ದೇ ಆರ್ ಸ್ಟಿಲ್ ಇನ್ ದ್ಯಾಟ್ ಫೇಸ್. ಜನ ಮುಂದೆ ಹೊಟ್ಟೋಗಿರ್ತಾರೆ, ಬೇರೆ ಟೆಕ್ನಾಲಜಿ ಯೂಸ್ ಮಾಡೋದು ಗೊತ್ತಿರುತ್ತೆ. ಸೊ ಈಚ್ ಪ್ರಾಕ್ಟೀಸಿಂದ ವಾಟ್ ಆರ್ ದ ಥಿಂಗ್ಸ್ ಯು ಲರ್ನ್? ಅಂದರೆ ಗೋಧಿ ಬಣ್ಣದಿಂದ ಇದಕ್ಕೆ ಬಂದಾಗ, ಕೌಲುದಾರಿ ಬಂದಾಗ ದೇರ್ ವಿಲ್ ಬಿ ಸಮ್ ಲರ್ನಿಂಗ್, ಆ್ಯಂಡ್ ಕೌಲುದಾರಿಯಿಂದ ಸಪ್ತಸಾಗರದಾಗ ಬಂದಾಗ ದೇರ್ ವಿಲ್ ಬಿ ಲರ್ನಿಂಗ್. ಆ ಪ್ರಾಕ್ಟೀಸ್ನ ಏನೇನು ಕಲ್ತಿದ್ದೀರಾ ಅಂತ? ಅಂದರೆ ಅದು ಇಟ್ಸ್ ಆಲ್ಸೋ ವೆರಿ ಬಜೆಟ್ ಓರಿಯೆಂಟೆಡ್ ಅಲ್ಲ. ನಿಮಗೆ ಸಿನಿಮಾ ಎಷ್ಟು ಬಜೆಟಲ್ಲಿ ಮಾಡೋಕ್ಕೆ ಸಿಗ್ತಾ ಇದೆ ಅಷ್ಟು ನೀವು ತಪ್ಪುಗಳು ಮಾಡ್ಬೋದು, ಅಷ್ಟು ಮಜಾ ನೀವು ಸೆಟಲ್ ಮಾಡ್ಬೋದು. ಎಸ್. ಸೊ ಇಟ್ ಈಸ್ ನೀವು ಒಂದು ಫಿಲಮ್ ಹಿಟ್ ಕೊಟ್ಟಿದ್ರೆ ನಿಮಗೆ ಲಕ್ಸುರಿ ಇನ್ನೊಂದು ಸ್ವಲ್ಪ ಇರುತ್ತೆ, ಒಂದು ಸ್ವಲ್ಪ ಕಿತಾಪತಿ ಮಾಡೋಕ್ಕೆ ಸೆಟ್ಟಲ್ಲಿ, ಟು ಟ್ರೈ ಔಟ್ ಸಮ್ ಕ್ರೇಜಿ ಐಡಿಯಾಸ್. ಇಟ್ ಆಲ್ಸೋ ಇಸ್ ಡಿಪೆಂಡೆಂಟ್ ಆನ್ ಹೂ ಯು ಆರ್ ಮೇಕಿಂಗ್ ದ ಫಿಲ್ಮ್ ವಿತ್. ಆ ಫ್ಯಾಕ್ಟರ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಬಟ್
ಪರ್ಸನಲ್ ಎವಲ್ಯೂಷನ್ ಅಂದರೆ ನಿಮಗೆ ಕೆಲವೊಂದು ಕಡೆ ನೀವು ಡಿಸಿಷನ್ಸ್ ತೊಗೊತೀರಾ, ಅದು ಎಮೋಷ್ನಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು, ಅಥವಾ ತುಂಬ ಓವರ್ ಕಾನ್ಫಿಡೆನ್ಸ್ ಪರ್ಸ್ಪೆಕ್ಟಿವ್ ಇಂದ ಇರ್ಬೋದು. ಆ ಥರದ್ದೆಲ್ಲ ನಿಮ್ಗೆ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ ಮಧ್ಯದಲ್ಲಿ ಅದು ಹೋಗಿ ನಿಂತಾಗನೇ ನಿಮಗೊಂದು ಐಡಿಯಾ ಸಿಗತ್ತೆ. ಓಕೆ, ಈ ನಾನು ಹೇಳಬೇಕಾಗಿದ್ದಿದ್ದು ಇದು, ಬಟ್ ಅದು ಎಷ್ಟು ಮಟ್ಟಿಗೆ ಟ್ರಾನ್ಸ್ಲೇಟ್ ಆಗಿದೆ ಸ್ಕ್ರೀನ್ ಮೇಲೆ ಫ್ರಮ್ ಮೆಟೀರಿಯಲ್. ಯಾಕೆಂದರೆ ಸ್ಟೋರಿಗೆ ತುಂಬ ಹತ್ತಿರ ಇರ್ತೀರಾ ಸ್ಕ್ರಿಪ್ಟಿಗೆ. ಸೊ ಥಿಯೇಟ್ರಲ್ಲಿ ನೋಡಿದಾಗ ನೀವು ಅದಕ್ಕೆ ಎಷ್ಟು ಹತ್ತಿರ ಇದ್ದೀರಾ, ದೂರ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ ಆ್ಯಸ್ ಅ ಪ್ರಾಸೆಸ್. ಸೊ ದೋಸ್ ಆರ್ ಥಿಂಗ್ಸ್ ದಟ್ ಯು ಆರ್ ಟ್ರೈಂಗ್ ಟು ಬೆಟರ್ ಇನ್ ಯೋರ್ ಜರ್ನಿ ಅಲ್ವಾ. ಬಟ್ ಒಂದು ಫಿಲಮ್ ಕಲಿಕೆ ಇನ್ನೊಂದು ಫಿಲಮ್ಗೆ ಅಪ್ಲೈ ಆಗಬೇಕು ಅಂತಿಲ್ಲ ನೆಸೆಸರಿಲಿ. ಬಿಕಾಸ್ ನೀವು ನಾನು ಫಸ್ಟ್ ಫಿಲಮ್ ಮಾಡಿದ ಅಪ್ಪ ಮಗನ ಕತೆ, ಸೆಕೆಂಡ್ ಫಿಲ್ಮ್ ವಾಸ್ ಥ್ರಿಲ್ಲರ್. there is no learning from a space perspective, from a story perspective, because ಇದ್ರಲ್ಲಿ ವರ್ಕ್ ಆಗಿದ್ದ ಸೀನ್ ಇದ್ರಲ್ಲಿ ವರ್ಕ್ ಆಗುತ್ತೆ ಅಂತ ಸಾಧ್ಯನೇ ಇಲ್ಲ, ಬಿಕಾಸ್ ಇದ್ರಲ್ಲಿ ಈ ಥರ ಸೀನೇ ಇಲ್ಲ. ಸೊ ಆ ಥರ sometimes there are no lessons, you have to go and learn it completely new. So the important thing is that you have to have a curious mind to understand what is happening, ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ, ಆಡಿಯನ್ಸ್ ಹೆಂಗೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ನಿಮ್ಮ ಕ್ರಾಫ್ಟನ್ನು, ನಿಮ್ಮ ಥಾಟನ್ನು ಅವ್ರಿಗೆ ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು. I think you have to be in like learning new things, technology, ಗ್ರಾಫಿಕ್ಸ್ ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರು ಯಾರೋ ಆ ಸೀಕ್ವೆನ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇನ್ಯಾವುದೋ ಎಕ್ವಿಪ್ಮೆಂಟ್ ಯೂಸ್ ಮಾಡ್ಯಾರ. ಹೌ ಡು ಯು ಸ್ಟೇ ಅಪ್ಡೇಟೆಡ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನೀವು ಹೇಳ್ದಂಗೆ ಆಡಿಯನ್ಸ್ ಚೇಂಜ್ ಆಗ್ತಾ ಇರ್ತಾರೆ. ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಆರ್ ಫ್ರೆಶ್ ಫಾರ್ ದೆಮ್. ಅಜ್ಞಾತ ವಾಸ ಅಂದ ತಕ್ಷಣ ಜಸ್ಟ್ ವಿಲ್ ಕಮ್ ಬ್ಯಾಕ್ ಟು ದ ಮೇನ್ ಕ್ರಕ್ಸ್ ಆಫ್ ಇಟ್. ಯಾರಿಗೂ ಕಾಣಿಸ್ದೇ ಇರಂಗಿರೋದು, ಎಸ್ಪೆಷಲಿ ಇನ್ ಕ್ರಿಯೇಟಿವ್ ಸ್ಪೇಸಸ್ ಎಲ್ಲರ ಮುಂದೆ ಬರ್ತಾ ಇರ್ತೀವಿ. ಒಂದು ಫೇಸ್ ಹೆಂಗೆ ಬರುತ್ತೆ ಅಂದರೆ, ಸಿನಿಮಾ ಬರ್ತಿರ್ಬೇಕಾದ್ರೆ ಅಗ್ರೆಸಿವ್ಲಿ ಎಲ್ಲರ ಮುಂದೆ ಕಾಣಿಸ್ಕೋತೀವಿ, ಮತ್ತೆ ನಮ್ಮ ಶೆಲ್ ಒಳಗಡೆ ಹೊರಟೋಗ್ಬಿಡ್ತೀವಿ. ಇಟ್ ಡಸಂಟ್ ಹ್ಯಾವ್ ಟು ಬಿ ಓನ್ಲಿ ದಿಸ್ ವೇ. ಕೆಲವೊಂದ್ಸಲ ಈ ಫೀಲ್ಡ್ ನೋಡ್ಬಿಟ್ಟೆ ಯಾಕಪ್ಪ ಬೇಕಾಗಿತ್ತು ಅಂತ ಹೇಳಿ ಡಿಪ್ರೆಷನಲ್ಲಿ ಅಜ್ಞಾತವಾಸ ಆದರೂ ಆಗಿರ್ಬೋದು, ಅಥವಾ ಸುಮ್ಮನೆ ಡಿಸ್ಟೆನ್ಸಿಂಗ್ ಅಜ್ಞಾತವಾಸ ಆದರೂ ಆಗಿರ್ಬೋದು. ಸೊ ಈ ಥರ ಫೇಸಸ್ ನಿಮ್ಮ ಲೈಫಲ್ಲಿ ಬಂದಿದೆ ಯಾವಾಗಾದರೂ? ಕೋವಿಡ್ ಟೈಮಲ್ಲಿ ಅನ್ಕೊತೀನಿ. ಓಕೆ. ಕೋವಿಡ್ ಟೈಮಲ್ಲಿ, ಬಿಕಾಸ್ 2018 ಗುಲ್ಟು ರಿಲೀಸ್ ಆಗಿದ್ದು. ಅದಾದಮೇಲೆ ದೆನ್ ಐ ಡಿಡ್ ನಾಟ್ ನೋ ವಾಟ್ ಟು ಮೇಕ್ ನೆಕ್ಸ್ಟ್. ಸೊ ಐ ವಾಸ್ ಡ್ಯಾಬ್ಲಿಂಗ್ ವಿತ್ ಫ್ಯೂ ಐಡಿಯಾಸು, ಅದೇನೋ ಆಗ್ತಾಯಿತ್ತು. ಅದ್ರ ಇನ್ ಬಿಟ್ವೀನಲ್ಲಿ 2019-20 ಕೋವಿಡ್ ಆಯಿತು. ಸೊ ಆನ್ಗೋಯಿಂಗ್ ಪ್ರಾಜೆಕ್ಟ್ಸೇ ಆಲ್ರೆಡಿ ಎಲ್ಲರೂ ದೇ ಪುಟ್ ಆನ್ ಹೋಲ್ಡ್. ನನಗೆ ಏನೂ ಇಲ್ಲ ಮುಂದಕ್ಕೆ. ಓಕೆ, ಇದು ಆಗೋಯ್ತೇನೋ ಕತೆ, ಇದು ಫುಲ್ಲು ಐ ಶುಡ್ ಹ್ಯಾವ್ ಸ್ಟಾರ್ಟೆಡ್ ಸೂನರ್. ಸೊ ಮಿಡ್ವೇ ಇದ್ದರೆ ಅಟ್ಲೀಸ್ಟ್ ಪರವಾಗಿಲ್ಲ, ಇಫ್ ಥಿಂಗ್ಸ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಹಿಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. And there's also some sort of existential crisis. For me, it was like one film ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದಿದ್ದು ಆಲ್ ಟುಗೆದರ್. ಅದು ಆಲ್ ದಿ ಎನರ್ಜಿ ವಾಸ್ ದೇರ್. ಅದಾಯಿತು, ರಿಸೆಪ್ಷನ್ ಆಯಿತು, ಎಲ್ಲ ಆಯಿತು. ಸಾರ್ಟ್ ಆಫ್ ಡ್ರೈವ್ ಸ್ಟಾಪ್ ಆಗಿಬಿಟ್ಟಿತ್ತು ಟು ಮೇಕ್ ಫಿಲ್ಮ್ಸ್. ಅದೇನೋ ಇನ್ಸ್ಪಿರೇಷನ್ ಇರಲಿಲ್ಲ. ಸಡನ್ಲಿ ದೆರ್ ವಾಸ್ ರಫ್ ಸಾರ್ಟ್ ಆಫ್ ಇದಿತ್ತು ಅದು. ಯಾಕೆ ನವೀನ್ I don't know. ಕೇಳಲಿಲ್ವಾ? ಏನಂತ? ವಿಲ್ ಡೂ ಒನ್ ಮೋರ್. ಇಲ್ಲ ಇತ್ತು, ಅಂದರೆ ಆ ಥರ ಸುಮಾರು ಪ್ರಾಜೆಕ್ಟ್ಸ್ ಮೌಂಟ್ ಮಾಡ್ಬೋದಾಗಿತ್ತು. ಓಕೆ. ಬಟ್ ಇಟ್ ವಾಸ್ ನೆವರ್ ಕಮಿಂಗ್ ಫ್ರಮ್ ಅ ರೈಟ್ ಪ್ಲೇಸ್. ಆ ಇಂಟ್ಯೂಷನಲ್ಲಿ ಆ ಗುಲ್ಟುಗೆ ಏನಿತ್ತು, ಇದು ನನ್ನ ಕತೆ ಹೇಳಬೇಕು ಅಂತ ಅಂದ್ಬಿಟ್ಟು ಆ ಪ್ಲೇಸಿಂದ ಯಾವುದೂ ಪ್ರಾಜೆಕ್ಟ್ಗಳು ಹುಟ್ಕೊತಾ ಇರಲಿಲ್ಲ ನನಗೆ. ಅಲ್ಲ, ಬಟ್ ಆ ಫೇಸ್ ಬಂದಿದೆ ಏನಕ್ಕೆ ಅಂದ್ರೆ, ಆ ಡ್ರೈ ಫೇಸ್ ಅಂತ ಅಂದ್ರಲ್ಲ. ಬಿಕಾಸ್ ನನಗೆ ಐ ವಾಸ್ ಜಸ್ಟ್ ಫೋಕಸ್ಡ್ ಆನ್ ಗುಲ್ಟು ಅಷ್ಟೇ. ಬಿಕಾಸ್ ಐ ವಾಸ್ ಕಮಿಂಗ್ ಫ್ರಮ್ ಒಂದು ಡಿಫ್ರೆಂಟ್, ಐ ಹ್ಯಾವ್ ಟೋಲ್ಡ್ ಇನ್ ಅದರ್ ಇಂಟರ್ವ್ಯೂಸ್ ಆಲ್ಸೋ. ಸೊ ನನಗೆ ತೀರಾ ಪ್ಯಾಷನೇಟ್ ಆಗಿ ನಾನು ಫಿಲಮ್ ಮೇಕರ್ ಆಗಬೇಕು ಅಂತ ಅಂದ್ಬಿಟ್ಟು ಬಂದಿದ್ದಲ್ಲ. ಇಟ್ ವಾಸ್ ಅ ಇಂಪಲ್ಸಿವ್ ಡಿಸಿಷನ್ ಟು ಜಂಪ್ ಇನ್ ಆಗ್ಬಿಟ್ಟು ಒಂದು ಸಿನಿಮಾ ಮಾಡಬೇಕು ವಾಸ್ ದಿ ಹೋಲ್ ಐಡಿಯಾ ಫಾರ್ ಮೀ. ದಟ್ ವಾಸ್ ದಿ ನರೇಟಿವ್ಸ್. ಅದಾದ್ಮೇಲೆ ಆಗೋಯ್ತು ಒಂದು ಸಿನಿಮಾ. ಓಕೆ. ಆಮೇಲೆ ವಾಟ್ ನೆಕ್ಸ್ಟ್? ಬಟ್ ಬ್ಯಾಕಪ್ ಪ್ಲಾನ್ ಇರಲಿಲ್ಲ. ಬ್ಯಾಕಪ್ ಪ್ಲಾನ್ ಇರಲಿಲ್ಲ. ಅದೇ ಅಂದರೆ ಇಂಜಿನಿಯರ್ ಅಂತೂ ಹ್ಯಾಡ್ ಆಗಲ್ಲ. ಫೇಲ್ಡ್, ದೇರ್ ವಾಸ್ ಅ ಕ್ಲಿಯರ್ ಸೈನ್, ಆಯ್ತು ಮುಚ್ಕೊಂಡು ಏನೋ ಬೇರೆ ಮಾಡು ಅಂತ. ಓಕೆ. ಅದು ಇಟ್ ವಾಸ್ ರಿಸೀವ್ಡ್ ವೆಲ್ ಆಲ್ಸೋ. ಈಗ ಓಕೆ, ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಓಕೆ. ಯಾ. ಸೊ ಗುಲ್ಟು ನೀವೇ ಕತೆ ಬರ್ತಿದ್ದು? ಗುಲ್ಟು ನಾನೇ ಕತೆ. ಓಕೆ. ವೈ ಅಂದ್ರೆ ಇದು ನೀವು ಬರ್ದಿಲ್ಲ ಅಂತ ಹೇಳಿದ್ರೆ, ಹೌ ಡಿಡ್ ಯು ಚೂಸ್ ದಿಸ್? ನಿಮ್ಗೆ ಯಾರು ಅಪ್ರೋಚ್ ಮಾಡಿದ್ರಾ, ಇಲ್ಲ ನೀವು ಯಾರಿಗಾರು? ಇದು ದೇರ್ಸ್ ಅ ಪರ್ಸನ್ ಕಾಲ್ಡ್ ಕೃಷ್ಣರಾಜ್ ಅಂತ ಅಂದ್ಬಿಟ್ಟು. ಹಿ ಈಸ್ ಮೈ ಕಾಲೇಜ್ ಪ್ರೊಫೆಸರ್. ಸೊ ಐವ್ ಲರ್ನ್, ಅಂದ್ರೆ ಫಿಲಮ್ ಸ್ಕೂಲಿಂದ ಒಂದಷ್ಟು ಕಲ್ತಿದ್ದೀನಿ, ಬಟ್ ಮೋಸ್ಟ್ ಆಫ್ ಇಟ್ ಫ್ರಮ್ ಹಿಮ್ ಓನ್ಲಿ. ಓಕೆ. ನನ್ನ ಎಂಟೈರ್ ಸಿನಿಮಾ ಕಲ್ತಿರೋದೆಲ್ಲ ಅವರಿಂದನೇ. ಸೊ ವಿ ಯೂಶಲಿ ಎಕ್ಸ್ಚೇಂಜ್ ಐಡಿಯಾಸ್. ಹಿಂಗೆ ಗುಲ್ಟು ಮಾಡ್ಬೇಕಾದ್ರೂ ಒಂದು ಸ್ವಲ್ಪ ಕೆಲವೊಂದೆಲ್ಲ ಡೇಟಾ ಥೆಫ್ಟ್ ಆಗಿದೆ, ಡೇಟಾನ ಹೈಡ್ ಮಾಡಬೇಕು, ಪ್ಲೇನ್ ಸೈಟಲ್ಲಿ ಹೆಂಗೆ ಹೈಡ್ ಮಾಡೋದು, ದೀಸ್ ವರ್ ದ ಕೈಂಡ್ ಆಫ್ ಕ್ವಶನ್ಸ್ ಐ ಯೂಸ್ ಟು ಗೋ ಆ್ಯಂಡ್ ಆಸ್ಕ್ ಹಿಮ್, ಆ ಥರ. ಸೊ ಅದಾದ್ಮೇಲಿಂದ ದೆನ್ ಅವ್ರಿಗೂ ಒಂಥರ ಇದು
he used to have a very soft corner towards me during engineering days. ಅದೇಂತಂತ ಗೊತ್ತಿಲ್ಲ, ಅವ್ರಿಗೆ ಇರ್ತಾ ಇತ್ತು. ಐ ವಾಸ್ ಎ ವೆರಿ 7 ಪಾಯಿಂಟರ್ ಕೈಂಡ್ ಆಫ್ ಅ ಗೈ ಅಷ್ಟೇ. ಎಲ್ಲರೂ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಸಿಕ್ಕಾಪಟ್ಟೆ ಫೋಕಸ್ ಮಾಡೋರು. ಅವ್ರಿಗೆ ಆ ಥರ ಏನೋ ಯಾರನ್ನೋ ಒಬ್ಬರು ನೋಟಿಸ್ ಮಾಡ್ಬಿಟ್ಟು ಹಿಂಗೆ ಎತ್ತಬೇಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ ಅನ್ಕತನ ಗೊತ್ತಿಲ್ಲ, ಆ ಥರ ಇರ್ತಾ ಇತ್ತು. ನಾನು ಐ ಯೂಸ್ ಟು ರನ್ ಅವೇ, ತಲೆ ತಿಂತಾರೆಲ್ಲ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಅಂತ. ಸೊ ಸಿನಿಮಾ ಮಾಡಬೇಕು ಅಂತ ಇದ್ದಾನೆ ಅಂತ ಅಂದ್ಬಿಟ್ಟು, ಓಕೆ ಇದಾದ್ರೂ ಇವ್ನಿಗೆ ಡೈರೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಿ ಯೂಸ್ ಟು ಫಿಲ್ ಮಿ ಅಪ್ ವಿತ್ ಆಲ್ ದಿ ಥಾಟ್ಸ್ ಅಂಡ್ ಆಲ್. ಪತೇರ್ ಪಂಚಲಿ ನೋಡು, ಮೋಟರ್ ಸೈಕಲ್ ಡೈರೀಸ್ ನೋಡು ಅಂತೆಲ್ಲ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ನನಗೆ, ಆಲ್ ದೋಸ್ ಥಿಂಗ್ಸ್. ಅದಾದಮೇಲೆ ಐ ವೆಂಟ್ ಟು ಫಿಲ್ಮ್ ಸ್ಕೂಲ್. ಈ ನೆವರ್ ಟುಕ್, ಪ್ರಾಬಬ್ಲಿ ಉದ್ದಾರ ಆಗ್ತಾನೆ ಇಲ್ವಾ ಅನ್ನೋ ಥರ ಡೌಟಲ್ಲೇ ಇದ್ರೇನೋ. ಒನ್ಸ್ ಗುಲ್ಟು ಗಾಟ್ ರಿಲೀಸ್ಡ್, ದೆನ್ ಓಕೆ ಹಿಡಿದಿದ್ಯಾ ಒಂದು ಪಾತು, ಲೆಟ್ ಅಸ್ ಗೋ ಫಾರ್ವರ್ಡ್. ಅದಾದ್ಮೇಲಿಂದ ಎವ್ರಿ ನೌ ಅಂಡ್ ದೆನ್ ಈ ಸ್ಟೋರಿ ಮಾಡೋದಾ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಎಲ್ಲ ಆಗ್ತಾ ಇತ್ತು. ಒಂದು ಥ್ರಿಲ್ಲರ್ ಆಲ್ರೆಡಿ ಒಂದು ಐಡಿಯಾ ಕೊಟ್ಟಿದ್ರು, ಒಂದು ಥ್ರಿಲ್ಲರ್ಗೆ ಐಡಿಯಾ ಕೊಟ್ಟಿದ್ರು, ಅದನ್ನ ಊರೆಲ್ಲ ಹೇಳ್ಕೊಂಡು ಬರ್ತಾ ಇದೆ. ಎಲ್ಲರೂ ಓಕೆನೋ ಅಂತ ಇದ್ರು. ಒಂದು ಸುಮಾರು ಆ್ಯಕ್ಟರ್ಸ್ಗೆಲ್ಲ ಹೋಗಿ ಹೇಳಿದ್ದೀನಿ. ಎವ್ರಿಬಡಿ ವೇರ್ ಲೈಕ್ ಓಕೆ ಚೆನ್ನಾಗಿದೆ ಮಾಡೋಣ ಅಂತ ಅಂದ್ಬಿಟ್ಟು. ನನ್ಗೆ ಹೆಂಗೋ ಮೌಂಟ್ ಆಗಲಿಲ್ಲ. ಐ ನೆವರ್ ವೆಂಟ್ ಔಟ್ ಸಿಕ್ಕಿಂಗ್ ಅ ಪ್ರೊಡ್ಯೂಸರ್, ಬನ್ನಿ ಮಾಡೋಣ ಈ ಆ್ಯಕ್ಟರ್ ಅಂತ ಅಂದ್ಬಿಟ್ಟು ಅದನ್ನ ಹೆಂಗೋ ಮೌಂಟ್ ಮಾಡೋಕ್ಕಾಗಲಿಲ್ಲ. ಅಜ್ಞಾತವಾಸಿ ಲೈಕ್ ಕೋವಿಡ್ ಆಗಿತ್ತು, ಸರಿ ತುಂಬ ಗ್ಯಾಪ್ ಆಗೋದು, ಜನ ಮರ್ತೇ ಹೋಗ್ಬಿಡ್ತಾರೆ, ಮತ್ತು ವಾಪಸ್ಸು ಮತ್ತೆ ಫಸ್ಟಿಂದೆಲ್ಲ ಶುರು ಮಾಡ್ಬೇಕಲ್ಲ ಗುರು ಅಂತ ಅಂದ್ಬಿಟ್ಟು ಅನ್ಸೋ ಟೈಮಲ್ಲಿ ಸರಿ ಸೀಕ್ವೆಲ್ ಬರೆಯೋಣ ಗುಲ್ಟುಗೆ ಅಂತ ಅಂದ್ಬಿಟ್ಟು ವಿ ಥಾಟ್. ಸೀಕ್ವೆಲ್ ಬರೆಯೋಕೆ ಅಂದ್ಬಿಟ್ಟು ಅವ್ರಿಗೆ ಹೇಳಿ, ಬರೀತೀರಾ ನೋಡಿ ಸೀಕ್ವೆಲ್ ಇದು ಮಾಡೋಣ ಅಂತ ಅಂದ್ಬಿಟ್ಟು. ಆ ಐಡಿಯಾ, ಸೀಕ್ವೆಲ್ ಐಡಿಯಾ ವೆಂಟ್ ಅಂಡ್ ಬಿಕೇಮ್ ಅಜ್ಞಾತವಾಸಿ. ಸೊ ದಟ್ ಇಸ್ ವೈ ದಟ್ ಕಂಪ್ಯೂಟರ್ ಎಲಿಮೆಂಟ್ ಇಸ್ ದೇರ್ ಇನ್ ದ ಫಿಲ್ಮ್. It's not connected. ಅಲ್ಲ, ಬಟ್ ಇಟ್ಸ್ ವೆರಿ ಸ್ಟ್ರೇಂಜ್. ಅಂದ್ರೆ ಇಂಜಿನಿಯರಿಂಗ್ ಲೆಕ್ಚರರ್ ಒಬ್ರು ಅದೇ ನಿಮ್ It's a ಕತೆ beautiful, ಹೇಳಿ, ದಿಸ್ ಇಸ್ ವೆರಿ ನೈಸ್ ಸ್ಟೋರಿ. ಅಂದ್ರೆ ನಿಮ್ಮ ಅಂದ್ರೆ ನಿಮ್ ಫ್ರೆಂಡ್ಸ್ ಎಲ್ಲ ಇನ್ನ ಗೊತ್ತಾ? ಅಂದ್ರೆ ಇದು ಗೊತ್ತಾ ಅವ್ರಿಗೆ, ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಸರ್ಕಲ್ ಎಲ್ಲರಿಗೂ ಗೊತ್ತು. ಈ ಸರ್ ಹೇಳಿದ್ದು ಮಾಡಿದ್ದು ಅಂತ? ಅಂದ್ರೆ ನನ್ನ ಸರ್ಕಲ್ ಸುಮ್ಮನೆ ಎಲ್ಲರಿಗೂ ಗೊತ್ತು. ಅಂದ್ರೆ ಹಿ ನೋಸ್ ಆಲ್ ದಿ ಪೀಪಲ್ ಇನ್ ಮೈ ಲೈಫ್. ಹೌದಾ? ಅಂದ್ರೆ ಅಂದ್ರೆ ಫಾದರ್ಲಿ ಫಿಗರ್ ತರ, ಅಷ್ಟು ವಯಸ್ಸಾಗಿಲ್ಲ ಅವ್ರಿಗೆ. ಬ್ರದರ್ಲಿ ಫಿಗರ್ ತರ. ಬ್ರದರ್ಲಿ. ಸರ್, ಇನ್ನೊಂದು ನಿಮ್ಗೆ ಕ್ವಶನ್ ಕೇಳಬೇಕು. ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್ ಕನ್ನಡ ಸಿನಿಮಾಗೆ ನೀವು ಕೊಟ್ಟಿರೋದು ಶರಣ್ ರಾಜ್. ಇಲ್ಲಿ ನಾ ಕೊಟ್ಟಿಲ್ಲ. ಅಂದ್ರೆ ಕರ್ಕೊಂಡ್ ಬಂದಿರೋದು, ಅಂದ್ರೆ ಈಸ್ ಹಿಮ್ಸೆಲ್ಫ್ ಇಸ್ ಅ ಟ್ಯಾಲೆಂಟೆಡ್, ಬಟ್ ಟು ಪಿಕ್ ಹಿಮ್ ಅಪ್ ಅಂಡ್ ದೆನ್ ಕರ್ಕೊಂಡ್ ಬಂದು ಒಂದು ಸಿನಿಮಾ ಮಾಡ್ಸೋದು. ಹೌ ಡಿಡ್ ಯು ಫೈಂಡ್ ಶರಣ್ ರಾಜ್? ಬಿಕಾಸ್ ಈ ಫಿಲ್ಮ್ಗೂ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಸೊ ಐ ವಾಂಟ್ ಟು ಹಿಯರ್ ದಿಸ್ ಸ್ಟೋರಿ. ನಾನು ಆಕ್ಚುಲಿ ಲವ್ ಚುರ್ಮುರಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಅದಕ್ಕೆ ದೇರ್ ವಾಸ್ ಅ ಫಿಲ್ಮ್, ಅದು ನಿಂತೋಯ್ತು ಮಧ್ಯದಲ್ಲಿ. ಓಕೆ. ಆ ಸಿನಿಮಾಗೆ ಮ್ಯೂಸಿಕ್ ನಾವು ಮಾತಾಡ್ತಾ ಇರ್ಬೇಕಾದ್ರೆ ದೇರ್ ವಾಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಕಾಲ್ಡ್, ಇವಾಗಲೂ ಇದ್ದಾರೆ, ಜಸ್ಸಿ ಗಿಫ್ಟ್ ಅಂತ. ತುಂಬಾ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಜೊತೆ ಮಾತುಕತೆ ಆಗಿತ್ತು. ಬಟ್ ಜಸ್ಸಿ ಸರ್ ವಾಸ್ ವೆರಿ ಬಿಸಿ. ಸೊ ಕರೆಕ್ಟಾಗಿ ಅವು ಪ್ಲಸ್ ನಾವು ಅನ್ಕೊಂಡಿದ್ದ ಬಜೆಟ್ ಪಾಪ ಇಟ್ ವಾಸ್ ಟೂ ಸ್ಮಾಲ್ ಫಾರ್ ಹಿಮ್. ಸೊ ನಾನೇ ಅದೊಂಥರ ನನಗೆ ಮುಜುಗ್ರ ಹೋಗಿ ಅವ್ರಿಗೆ ಕೇಳಾಗೋದಕ್ಕೆ. ಸೊ ಐ ವಾಸ್ ಲೈಕ್, ನಾವು ಮಾತಾಡಿದ್ವಿ, ಸೊ ಲೆಟ್ ಹಿಮ್ ಡೂ 1-2 ಸಾಂಗ್ಸ್, ಇನ್ 3 ಸಾಂಗು ಯಾರೋ ಹೊಸೊಬ್ರ ಕೈಲಿ ಮಾಡ್ಸೋಣ. ಸೊ ದರ್ ಇಸ್ ದಟ್ ಬ್ಯಾಲೆನ್ಸ್. ನನ್ಗೆ ಅದು ತುಂಬಾ ಹಿಂದಿ ಫಿಲ್ಮ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೆ ನಾನು. ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಯೂಸ್ ಮಾಡ್ತಾರೆ. ಸೊ ಇಟ್ಸ್ ಅ ವೇ ಟು ಸಾರ್ಟ್ ಆಫ್ ವರ್ಕ್ ವಿತ್ ನ್ಯೂ ಪೀಪಲ್, ವರ್ಕ್ ವಿತ್ ಡಿಫ್ರೆಂಟ್ ಪೀಪಲ್ ಅಂಡ್ ಆಲ್ಸೋ ಕಂಟ್ರೋಲ್ ದ ಬಜೆಟ್. ಸೊ ಆ ಥರ ಏನಾರು ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಅಸೋಸಿಯೇಟ್ ಹೇಮಂತ್ ಅಂತ, ಹಿ ಡಿರೆಕ್ಟೆಡ್ ತುರ್ತೂರ್ ನಿರ್ಗಮನ. ಸೊ ಹೀ ಒಂದಿನ, ಮಗ ನೋಡು ಇವನು ಒಳ್ಳೆ ಒಬ್ಬ ಮ್ಯೂಸಿಕ್ ಒಂದು ಪರಿಚಯ ಇದ್ದಾನೆ ಅಂತ ಹೇಳ್ದ. ಮೀಟ್ ಮಾಡೋಣ ಅಂತ ಯಾವುದೋ ಒಂದು ಕಾಫಿ ಶಾಪಲ್ಲಿ ಮೀಟ್ ಮಾಡಿದೆ. ಚರಣ್ ಕೇಮ್ ವಿತ್ ದಿಸ್ ಬ್ಯಾಗ್ ಅಂಡ್ ಆಲ್ ದಟ್. ಅವರು ಹೆಡ್ಫೋನ್ಸ್ ಕೊಟ್ಟರು. ಐ ಹರ್ಡ್ ಒಂದು 30 ಸೆಕೆಂಡ್ ಕೇಳಿದೆ. ಐ ವಾಸ್ ಲೈಕ್, ಇವ್ರು ಯಾವುದೋ ಲೆವೆಲಲ್ಲಿ ಇದ್ದಾರೆ ಇವರು ಅಂತ. ಐ ವಾಸ್ ಲೈಕ್, ನನಗೆ ಇವ್ರು ಚಾರ್ಜ್ ಕೊಡ್ತಾರೆ, ಮಿಸ್ ಮಾಡಬಾರ್ದು ಅಂತ. ಈ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇನ್ಸ್ಟೆಂಟ್ ಕನೆಕ್ಟ್ ಹ್ಯಾಪನ್, ಬಿಕಾಸ್ ಅವ್ರು ಕೇಳ್ತಾರ ಮ್ಯೂಸಿಕ್ಕು, ನಾನು ಕೇಳೋ ಮ್ಯೂಸಿಕ್ಕು ತುಂಬ ಒಂಥರ ಸೇಮ್ ಸ್ಪೇಸಲ್ಲಿತ್ತು. ಸೊ ವಿ ಇಮಿಡಿಯೇಟ್ಲಿ ಗಾಟ್ ಅಲಾಂಗ್ ಆಸ್ ಪೀಪಲ್ ಆ್ಯಂಡ್ ವಿ ಜಸ್ಟ್ ಕನೆಕ್ಟೆಡ್ about certain general things, and that's how it started. But really thank you, because after so long, one olle music director but I cannot take credit for Credit it is antalla. his hard work. See, I mean, definitely is his hard work, but spotting is very important. ಸಿ ರೆಹಮಾನ್ ಆಲ್ಸೋ ಅವಾಗ ಬಂದಿದ್ದು ಮಣಿರತ್ನಂ ಸರ್ ಇಂದಾನೆ. ಸೊ ದೇರ್ ಇಸ್ ಸಮ್ವನ್ ಹೂ ಗೆಟ್ ಸಮ್ವನ್, ಅದು ಬೇಕಂತಲ್ಲ ಎಳ್ಕೊಂಡ್ ಬರ್ಬೇಕು ಅಂತ ಇಲ್ಲ, ಬಟ್ ಅದೇನ್ ಗೊತ್ತಾ, ಸಿ the narrative in the film industry is that too much is attributed to the director, the power. ಅವ್ರನ್ನ ಚಾನ್ಸ್ ಕೊಟ್ರು. I do not like that narrative personally, because see, you can look at it exactly the opposite way. I have gotten, my films have done so well because of him also. Very true. Alva. So it is important to not take it too seriously, that narrative, that director break ಕೊಟ್ರು, director chance ಕೊಟ್ರು, because ಆ narrative ಅಲ್ಲಿ ತುಂಬಾ ಜನ ಎಕ್ಸ್ಪ್ಲಾಯ್ಟ್ ಆಗ್ತಾರೆ. It's actually good point ನೀವು ಹೇಳಿದ್ದು. ಅಂದ್ರೆ
ಅದನ್ನ ಹೇಳ್ಕೊಂಡು ನಾವು ನಿಮ್ಗೆ ಬ್ರೇಕ್ ಕೊಡ್ತೀವಿ ಅಂತ ಅವ್ರ ಸ್ಯಾಲ್ರಿ ಕಮ್ಮಿ ಮಾಡೋದಾಗಿರ್ಲಿ, ಹೌದು. ಅವ್ರ ಬೇರೆ ಚಾನ್ಸ್ ಎಕ್ಸ್‌ಪ್ಲಾಯ್ಟ್ ಮಾಡೋದು ಜಾಸ್ತಿ ಇದೆ. ಚಾನ್ಸ್ ಕೊಡ್ತೀವಿ ಅಂತ ತುಂಬಾ ಜನ ಫ್ರೀಯಾಗಿ ಕೆಲಸ ಕೆಲ್ಸ ಮಾಡಿಸ್ಕೊಂತಾರೆ, ಮಾಡಿಸ್ಕೊಂಡಿದ್ದಾರೆ. ವಿಚ್ ಐ ಮೀನ್ ಐ ಡೋಂಟ್ ಸಬ್ಸ್ಕ್ರೈಬ್ ಟು ದಟ್. ಐ ಆಮ್ ಅಗೇನ್ಸ್ಟ್ ದಟ್. ಸೊ ನೀವ್ ಮಾಡೋ ಎಲ್ಲಾ ಸಿನಿಮಾಗೂ ಚರಣೆ ಮ್ಯೂಸಿಕಾ? ಜಸ್ಟ್ ಆಸ್ಕಿಂಗ್. ಹ್ಮ್ ಹ್ಮ್ I have so much of comfort zone with Charan. ಓಕೆ. ನಾನು ಇಲ್ಲಿಂದ ತನಕ ಯಾವತ್ತು ಯೋಚನೆ ಮಾಡಿಲ್ಲ ಬೇರೆ ಬೇರೆಯವ್ರ music. ಜೊತೆ ಮಾಡಬೇಕು ಅಂತ. ಅಲ್ಲ, ಬಿಕಾಸ್ ದಟ್ ಮ್ಯಾನ್ ಕ್ಯಾನ್ ಎಲ್ಲಾ ಕೊಡ್ತಾರೆ. ಅಂದ್ರೆ ಟಗರುನು ಕೊಡ್ತಾರೆ, Yeah. ಸಪ್ತಸಾಗರದ ಆಚೆಲ್ ಕೊಡ್ತಾರೆ. ಬಿಕಾಸ್ ಹಿ ಹ್ಯಾಸ್ ಆಲ್ ದ ಬ್ಯಾಂಡ್ ವಿಡ್ತ್. Yeah. ಬೇರೆ ಕಡೆ ಏನಕ್ಕೆ ಹೋಗ್ಬೇಕಲ್ಲ? No, it's also with ನನಗೆ ಅಂದ್ರೆ ಬಟ್ like Advait said, you also somewhere you want to be curious. You are curious. Maybe I will work with other musicians. I don't know. If I'm producing, then I can't expect Charan to do music for every film. But if I'm directing, I like to work with my people. Like Advait ನಾನು ಒಂಥರ ಲೈಫ್ ಟೈಮ್ ಕಾಂಟ್ರಾಕ್ಟ್ ಮಾಡ್ಕೊಂಡಂಗೆ. ಬಟ್ ಈ ಕನೆಕ್ಷನ್ ಹೆಂಗಾಗಿದ್ದು? ಇದು ಕವಲುದಾರಿಲಿ ನಾವು ಐ ಮೆಟ್ ಹಿಮ್ ಓಕೆ. ಅಂಡ್ ಜಸ್ಟ್ ಇನ್ಸ್ಟೆಂಟ್ ಎಲ್ಲೋ ಯಾವ್ದೋ ಒಂದು ವಿನ್ನೀಸ್ ಅದ್ ಯಾವ್ದೋ ವಿನ್ನೀಸ್ ಒಂದು ಬನ್ಶಂಕರಿ ಪಿಜ್ಜಾ ಶಾಪ್ pizza shop. ಯೆಸ್. ಅಲ್ಲಿ ಏನು ಆರ್ಡರ್ ಮಾಡ್ಲಿಲ್ಲ ನಾವು 15 ನಿಮಿಷ ಮೀಟ್ ಮಾಡಿದ್ವಿ, ಓಕೆ. ಬಟ್ ಅಲ್ಲೇ ಒಂಥರ ಲವ್ ಆಗ್ಬಿಡುದು. ಓಕೆ. ಸ್ಪೀಕಿಂಗ್ ಆಫ್ ಕವಲುದಾರಿ, ಯು ಹ್ಯಾವ್ ವರ್ಕ್ಡ್ ವಿತ್ ಅಪ್ಪು ಸರ್. ನಾಟ್ ಜಸ್ಟ್ ಅವ್ರ ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡಿದ್, ಬಟ್ ಅವ್ರ ಜೊತೆ ಅವ್ರ ಸಿನಿಮಾ ಅಸೋಸಿಯೇಟ್ ಆಗಿ, ವಿಚ್ ಇಸ್ ಪೃಥ್ವಿ, ರೈಟ್? ಸೊ ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್ ವಿತ್ ಅಪ್ಪು sir? ಅಲ್ಲ, ಅದು ಗೊತ್ತು. ಅದೇ ಮೋರ್ ಅಬೌಟ್ ದಟ್. ಅಂದ್ರೆ ಅವ್ರು ಹೆಂಗೆ ಅಂದ್ರೆ ಪುನೀತ್ ಸರ್ ಈಸ್ ದ ಕೈಂಡ್ ಆಫ್ ಅ ಪರ್ಸನ್. ಒಬ್ಬ ರಾಜನ್ ಪಕ್ಕದಲ್ಲಿ ಇದ್ದಾಗ ನಾನು ರಾಜ ಅನ್ಸ್ದೆ ಬಿಹೇವ್ ಮಾಡೋದು ತುಂಬಾ ದೊಡ್ಡ ವಿಷಯ. You are constantly like, man, this guy is so huge, but he is so normal with you. The way he treats you, the way he talks to you, he is like in peak of his career at like idರಲ್ಲಿ ಇರ್ಬೇಕಾದ್ರೆ he was so like normal and chill, and it was not a put on. ನಾವು ಪೃಥ್ವಿಲ್ ಫಸ್ಟ್ ಟೈಮ್ ನಾನು ಶೂಟ್ ಮಾಡಿದಾಗ we had preconceived notions. ಅಣ್ಣವ್ರ ಮಗ ಹೆಂಗಿರ್ತಾರೆ, ಅಷ್ಟೊಂದು ಜನ ಬರ್ತಾ ಇದಾರೆ. I used to feel bad because ಮಧ್ಯಾಹ್ನ ಊಟಕ್ಕಿಂತ ಮುಂಚೆ he used to stop and we were shooting ಮೈಸೂರಲ್ಲಿ ಒಂದು ಮೌಂಟೆಡ್ ಪೊಲೀಸ್ ಒಂದು ಇದಿದೆ, ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಎಷ್ಟು ಜನ ಸಾಗರ, ಎಲ್ಲರಿಗೂ ನಿಂತ್ಕೊಂಡು ಫೋಟೋ ಕೊಡೋರು ಪೇಷಂಟ್ ಆಗಿ. ಇನಿಷಿಯಲಿ ಫಸ್ಟ್ 2 days I was like, ಪಾಪ ಎಷ್ಟು ಅಲ್ಲ ಇವ್ರಿಗೆ, even if he has to go to the loo, he has to wait to finish all of this, he can't offend anybody ಅಂತ. And I thought he is wearing that mask of okay, I have to be this way ಅಂತ. But 2-3 days later I was like, no, he's like that only. There is no pretense. He was just so grounded, and as a person he was fabulous. Like whatever interaction I've had the pleasure of having with him, he had the very simple way with people. ನಾವು ಐ ಮೀನ್ ಜಾರ್ಡನ್ ಅಲ್ಲಿ ಪೃಥ್ವಿ ಶೂಟ್ ಮಾಡ್ಬೇಕಾರೆ ಅಲ್ಲಿರೋ ಲೊಕೇಶನ್ ಮ್ಯಾನೇಜರ್ ಒಬ್ರು, ಅವ್ರ ಜೊತೆ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, he was so curious about his life. ನೀವು ಏನ್ ಮಾಡ್ತೀರಾ, ನಿಮ್ದು ಏನು ಜೀವನ, like there is no reason for him to be that way. But the way he makes you feel, that's what I'm saying, the way he makes you feel special, although he's the star, right? So that is really amazing about him. ಇನ್ನೊಂದು ಪೃಥ್ವಿ ವಿಷಯಕ್ಕೆ ಬಂದ್ರೆ, ಇಟ್ ವಾಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಬ್ಯಾಕ್ ದೆನ್. ವೈಲ್ ಶೂಟಿಂಗ್ ಏನಾದ್ರು ಪ್ರಾಬ್ಲಮ್ಸ್ ಆಗಿತ್ತಾ? ಅಲ್ಲೇ ಹೋಗ್ಲೇ ಇಲ್ಲಲ್ಲ ನಾವು ಶೂಟಿಂಗ್. ಅಲ್ಲ, ಬಟ್ ಸ್ಟಿಲ್ ಅಂದ್ರೆ ವಾಟ್ ಎವರ್ ದ ಪ್ರಾಬ್ಲಮ್ಸ್ ಯು ಹ್ಯಾಡ್, ಏನಾರು ಆಗಿತ್ತಾ? ಪುನೀತ್ ಸರ್ ಇದ್ರಲ್ಲ, ಏನು ಆಗಕ್ಕೆ ಸಾಧ್ಯ ಇಲ್ಲ. ಇದು ಮಾಸ್ ಎಡಿಟ್ ಇದು. ಇಲ್ಲ ಆದ್ರೆ ದಟ್ ಇಸ್ ರಿಯಲಿ ಟ್ರೂ. ವೆರಿ ಟ್ರೂ. nobody can take him on, so ಅಲ್ವಾ? we were very okay. ಓಕೆ, ನೈಸ್. ಸರ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರಿ ಸ್ಕ್ರೀನ್ ಪ್ಲೇ ಕಳಿಸಿದಾಗ ನೀವು ಇಂಪ್ರೆಸ್ ಆಗ್ಬಿಟ್ರಿ, ಏನ್ ಸಖತ್ತಾಗಿದೆ ಅಂತ, ವಿಚ್ ಇಸ್ ಸೀನ್ ಇನ್ ದ ಟ್ರೇಲರ್. ಸೊ ಎಲ್ಲ ಡೈರೆಕ್ಟರ್ಸ್ಗೂ ಒಂದು ಕ್ರಿಯೇಟಿವ್ ಪ್ರಾಸೆಸ್ ಇರುತ್ತೆ. ಲೈಕ್ ಪ್ರಶಾಂತ್ ನೀಲ್ ಅವರು ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ, ನಾನು ಐ ಬೂಸ್ ಆ್ಯಂಡ್ ಐ ರೈಟ್ ಅಂತ. ಫನ್ ಆಗಿರ್ಬೋದು, ಎನಿಥಿಂಗ್. ಈವನ್ ಪುರಿ ಜಗನ್ನಾಥ್ ಅವ್ರು ಪ್ರತಿ ಸಲ ಹೀಗೋಷ್ಟು ಥೈಲ್ಯಾಂಡ್ ಒಂದು 10 ದಿನ ಫುಲ್ ಕೂತು ಬರ್ಕೊಂಡ್ಬರ್ತಾರೆ. ಸೊ ನಿಮ್ಮ ಕ್ರಿಯೇಟಿವ್ ಪ್ರಾಸೆಸ್ ಯಾವ ಥರ? ಆ ಥರ ಎಲ್ಲ ಇನ್ನೂ ಎಕ್ಸ್ಪ್ಲೋರೇ ಮಾಡಿಲ್ಲ. ಇಫ್ ಪೀಪಲ್ ಗಿವ್ ವೇ ಔಟ್ ವಿ ವಿಲ್ ವಾಂಟ್ ಟು ಎಕ್ಸ್ಪ್ಲೋರ್. ಇಲ್ಲ ಅಂದರೆ ಫಾರ್ ಮೀ ಮನೆ ಸಖತ್ ಕಂಫರ್ಟಬಲ್ ಸ್ಪೇಸು. ಬೆಳಿಗ್ಗೆ ಎದ್ದು ಸಂಜೆವರೆಗೂ ಎಲ್ಲೂ ಹೋಗ್ದಿರ ಅಲ್ಲೇ ಕೂತ್ಕೊಂಡು ಮ್ಯೂಸಿಕ್ ಹಾಕೊಂಡು ಯೂಟ್ಯೂಬ್ ಅದು ಇದು ಸರ್ಫ್ ಮಾಡ್ಕೊಂಡು ಮಾಡ್ತಾ ಇದ್ರೆ ದಟ್ ಈಸ್ ಮೈ ಕಂಫರ್ಟ್ ಝೋನ್ ಅಷ್ಟೇ. ಸರ್ ಐಡಿಯಾಸ್ ಕಮ್ ಟು ಯು, ಡೋಂಟ್ ಹ್ಯಾವ್ ಟು ಗೋ ಟು ಪ್ಲೇಸಸ್ ಅಂತ. ಮೇಕ್ ಸೆನ್ಸ್. ನಿಮ್ಮ ಕ್ರಿಯೇಟಿವ್ ಪ್ರೊಸೆಸ್ ಯಾವ ಥರ ಇರುತ್ತೆ? ಬಿಕಾಸ್ ಐ ನೋ ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಬಿ ಆನ್ ದ ಸೆಟ್ ಆ್ಯಂಡ್ ಬಿಲ್ಡ್ ಇಟ್, ಬಟ್ ಜನರಲ್ ಆಗಿ ನೀವು ಪ್ರೆಪ್ ಮಾಡಬೇಕಾದ್ರೆ ಅಥವಾ
Do you go through something like this ಅಥವಾ just go there I and keep continuously playing on my PlayStation. oh nice. ಯಾವ That's ಯಾವ what ಗೇಮ್ I ಆಡ್ತೀರಾ do. ಜಾಸ್ತಿ? ಯಾವ್ದು What is ಜಾಸ್ತಿ? that one FIFA game ನಾ? you like the most? FIFA ಎಲ್ಲ ನಾನು ಮತ್ತೆ? not that huge of a fan. ಈಗ Fortnite. currently I am playing a game called Dying Light 2. Okay. Okay. ಇದಕ್ಕೂ ಮುಂಚೆ I was playing Silent Hill. Okay. ಹಂಗೆ ಆಡ್ತಾ ಇರ್ತೀನಿ ಅದು ಇದು ಬೆಳಿಗ್ಗೆ ಏನ್ ಸಾಯಂಕಾಲ ನನ್ನ ಹೆಂಡತಿ ಬೈದು ಎದ್ದೋಗ ಸಾಕು ಅನ್ನೋವರೆಗೂ. How is that connected to cinematography? No, ನನಗೆ personally I feel uh, the kind of things that the gaming industry is exploring currently Mhm. in terms of narrative, Mhm. in terms of Storytelling also. storytelling, Animation. ಅದೆಲ್ಲ animation ಎಲ್ಲವೂ ಇರ್ಬೋದು. It is so advanced. Mhm. I think ನನಗೆ I aspire to reach that place in Oh. films. Oh. Andre, the kind of atmospheres they create, the kind of the level of detailing that they are working on. ಒಂದು ಸಿಂಪಲ್ ಅಪ್ಪ ಮಗನ ಕತೆ ನೀವು ಮಚ್ಚು ಲ್ಯಾಂಗಲ್ಲಿ ಇಟ್ಕೊಂಡು ಹೊಡೆದಾಡಿ ಗಾಡ್ ಆಫ್ ವಾರ್ ಅಲ್ಲಿ ಅದು ಇದೆಲ್ಲ ಮಾಡಿ ಬೈ ದಿ ಎಂಡ್ ಆಫ್ ಇಟ್ ಯುವರ್ ಕ್ರೈಯಿಂಗ್ ಯುವರ್ ವೀಪಿಂಗ್. ಯಾವುದೋ ಮಧ್ಯೆ ಒಂದು ಸಿನಿಮ್ಯಾಟಿಕ್ ಪ್ಲೇ ಆದ್ರೆ ಗೊತ್ತಿಲ್ಲದಂಗೆ ಯುವರ್ ವೀಪಿಂಗ್ ವೆನ್ ಯು ಆರ್ ವಾಚಿಂಗ್ ಇಟ್. Hmm. ಅಂದ್ರೆ ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಏನಂತಾರೆ the amount of effort that they have put in to make you go through so many emotions Hmm. in a span of 48-50 hours of gameplay Hmm. alwa. So ನನಗೆ that is extremely exciting for me. Okay. So I just keep playing games. I think we Sir, should ನೀವು? start playing. ಐ ಆಲ್ಸೋ ಪ್ಲೇ ಲಾಟ್ ಆಫ್ ಗೇಮ್ಸ್. Games ಆ? ಚಿಕ್ಕಾವಡೆ. ನಿಮ್ದು ಯಾವ್ದು ಇಷ್ಟ? ನಾನು ಇವಾಗ ಜೆಡೈ ಸರ್ವೈವರ್ ಅಂತ ಜೆಡೈ Oh, ಜೆಡೈ yeah. ಸರ್ವೈವರ್ ಅಂತ ಒಂದು ಆಡ್ತಾ Okay. ಇದ್ದೀನಿ. Star Wars. ಸಿಕ್ಕಾವಡೆ ಚೆನ್ನಾಗಿದೆ. ಇವ್ರು ಹೇಳ್ದಂಗೆ ಅದೇ ದ ಸೆಟ್ ಡಿಸೈನ್, ಲೈಟಿಂಗು, ದ ಹೋಲ್ ಎಕ್ಸ್ಪೀರಿಯನ್ಸ್, Okay. ಇಟ್ಸ್ ಸಮಥಿಂಗ್ ಎಲ್ಸ್. No, but personally I have been more of an outdoor game boy. Schooling Yeah, ಹಂಗೆ yeah, ಇತ್ತು. same. ಬಟ್ ಒಂದ್ಸಲ PS3 ನೋ 4 ಅಲ್ಲಿ ಅನ್ಚಾರ್ಟೆಡ್ ಆಡಿದ್ದೆ ನಾನು. ಅದನ್ನ ನೋಡಿದಾಗಲೇ ನನ್ನ ಮೈಂಡ್ ಫ್ಲಿಪ್ ಆಗೋಯ್ತು. ಏನು ಸಕ್ಕತ್ತಾಗಿದೆ ಗ್ರಾಫಿಕ್ಸ್. ಬಟ್ ಆಮೇಲೆ ತಗೊಳಕ್ಕಾಗ್ಲಿಲ್ಲ ಪ್ಲೇ ಸ್ಟೇಷನ್. ಇವಾಗ ತಗೋಬೇಕಂದ್ರೂ ಮೆನಿ ಆಸ್ಪಿರೇಷನ್ಸ್ ಆರ್ ದೇರ್. ಬಟ್ ಈ ಒಂದು ಪಾಯಿಂಟಿಗೆ ಬರ್ತೀನಿ ಬಿಕಾಸ್ ಐ ಹ್ಯಾವ್ ಗೇಮರ್ ಫ್ರೆಂಡ್ಸ್. ರೆಡ್ ಪ್ಯಾರಾಸೈಟ್ ಆಗಿರ್ಬೋದು, ತುಂಬ ಜನ ಗೇಮರ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಗೇಮಿಂಗ್ ಇಸ್ ಗ್ರೋಯಿಂಗ್ ಸೋ ಬಿಗ್. ಆ್ಯಂಡ್ ಇನ್ನು ಗೋಯಿಂಗ್ ಡೇಸಲ್ಲಿ $1 billion ಇಂಡಸ್ಟ್ರಿ ಇವಾಗ ನೋಡ್ತಾ Already ಇದೀವಿ. billion ಇಲ್ಲ, ಇಲ್ಲ, dollar it's ಆಗೋಗಿದೆ. ಆಲ್ರೆಡಿ ಇದೆ, ಬಟ್ ಇಟ್ ವಿಲ್ ಗ್ರೋ ಮೋರ್. Present. Also sorry to ಇಂಡಿಯಾದಲ್ಲಿ there are 500 million something gamers there. ಕರೆಕ್ಟ್. So that's a huge ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲೇ ಜಾಸ್ತಿ ಇರೋದು. ಎಕ್ಸಾಕ್ಟ್ಲಿ ಮೈ ಕ್ವೆಶನ್ ಕಮ್ಸ್ ಅಗೇನ್ ದೇರ್. ಬಿಕಾಸ್ ನೀವಿಬ್ರು ಗೇಮರ್ಸ್ ಆಗಿರೋ ಕಾರಣ, ಅಷ್ಟು ಅಡೋರ್ ಮಾಡೋ ಕಾರಣ, ವಿಲ್ ಇಟ್ ಅಗೇನ್ ಅಫೆಕ್ಟ್ ಸಿನಿಮಾ? ಆಸ್ ಇನ್ ಇರ್ರೆಲೆವೆಂಟ್ ಅಂತ ಅನಿಸ್ಬೋದು, ಬಟ್ ನಾನು ಯಾಕೆ ಕೇಳ್ತಾ ಇದ್ದೇನೆ, ಲಾಟ್ ಆಫ್ ನ್ಯೂ ಪೀಪಲ್ ಹೂ ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ಮೀಡಿಯಾ. ಬಿಕಾಸ್ ವೆನ್ ವಿ ವರ್ ಜನ ಇಷ್ಟು ಈ ಲೆವೆಲ್ ಆಫ್ ಎಕ್ಸ್ಪೋಜರ್ ಟು ಗೇಮಿಂಗ್ ಇರಲಿಲ್ಲ, ಇತ್ತು ಇನ್ ಬಿಟ್ಸ್ ಆ್ಯಂಡ್ ಪೀಸಸ್. ಬಟ್ ವೆನ್ ದಟ್ ಇಸ್ ಸೋ ಮಚ್ ಆ್ಯಂಡ್ ಅದು ಹೈ ಡೋಪಮೀನ್ ನಿಮಗೆ ರಿಲೀಸ್ ಮಾಡುತ್ತೆ. ವೆನ್ ಸಚ್ ಹೈ ಡೋಪಮೀನ್ ಇಸ್ ಬಿಂಗ್ ರಿಲೀಸ್ಡ್ ಅಟ್ ಹೋಮ್, ಗೆಟಿಂಗ್ ಪೀಪಲ್ ಅಗೇನ್ ಟು ದ ಥಿಯೇಟರ್ಸ್ ವಿಲ್ ಬಿ ಅ ಚಾಲೆಂಜ್, ಪ್ರಾಕ್ಟಿಕಲಿ ಸ್ಪೀಕಿಂಗ್. ಅದಕ್ಕೆ ನಾನು ಕೇಳ್ತಾ ಇರೋದು, ಬಿಕಾಸ್ ನೀವು ಎರಡನ್ನೂ ನೋಡಿರೋ ಕಾರಣ. ಮೈ ಪಾಯಿಂಟ್ ಇಸ್, ಇಫ್ ಸಂಬಡಿ ಇಸ್ ಇಂಟ್ರೆಸ್ಟೆಡ್ ಇನ್ ಸ್ಟೋರಿ ಟೆಲ್ಲಿಂಗ್, ನಾನು ಕತೆ ಹ್ಮ್. ಕೇಳಿಸ್ಕೊತೀನಿ ಅಪ್ಪ, ನೀನು ಹೇಳು ಕತೆ ಕೇಳಿಸ್ಕೊತೀನಿ ಹ್ಮ್. ಅಂದ್ರೆ, ಹ್ಮ್. ಎವ್ರಿ ಸಚ್ ಮೀಡಿಯಂ ಶುಡ್ ಬಿ Powerful ಕ್ಯೂರಿಯಸ್ enough. ಅಬೌಟ್ Right. ಇಟ್. ಇಟ್ ವಿಲ್ ಬಿ ಪವರ್ಫುಲ್ ಫಾರ್ ದೆಮ್ ಅಂತ ಇಸ್ ಮೈ ಐಡಿಯಾ. ಅಂದ್ರೆ see the thing about gaming is that you are participating in the storytelling. Yes. In films you're a silent Spectator. spectator. It's a big difference. So when you are participating, it is also again a sense of repetition comes in. Nanu all my life from the age of 14 I have been playing FPS games, first person First person. shooter. ಎಕ್ಸಾಕ್ಟ್ಲಿ. So after a certain point you're just shooting somebody, ಕರೆಕ್ಟ್. right? So the narrative is lost. It is about killing that person. So when a good story, when a good FPS story like a campaign, Call of Duty ಇರ್ಬೋದು, ಮತ್ತೊಂದು ಇರ್ಬೋದು, all the great classics, Wolfenstein 3D or whatever. So all of these games, once they became cult classics because ಅದೊಂದು ಪಾರ್ಟಿಸಿಪೇಷನ್ ಅಲ್ಲಿ ಕತೆ ಹೇಳ್ತಾ ಇದ್ದಾರೆ. ಆ ಥರದ್ದು ಸ್ಟ್ಯಾಂಡ್ ಔಟ್ ಆಗುತ್ತೆ. ಸೊ ಆ ಥರದ್ದು ಎಂಜಾಯ್ ಮಾಡೋ ಡೆಫಿನೆಟ್ಲಿ ಸಿನಿಮಾನು ನೋಡ್ತಾರೆ. ಬಟ್ ಜಸ್ಟ್ ಹೈಗ್ ಆಡ್ತಾರಲ್ಲ, ಲೈಕ್ ಕೌಂಟರ್ ಸ್ಟ್ರೈಕ್ ತರ ಅಥವಾ ಅದು ದಟ್ ಆಡಿಯನ್ಸ್ ಐ ಥಿಂಕ್ ವಿಲ್ ಫೈಂಡ್ ಸಿನಿಮಾ ಲಿಟಲ್ ಬೋರಿಂಗ್. Yeah. ಓಕೆ. ಬಟ್ ಇದಾಗ್ತಾ ಇದೆ, ಏನಂತಾರೆ, ಬ್ಲೆಂಡ್ ಆಗ್ತದೆ, ಮರ್ಜ್ ಆಗ್ತದೆ. ಮರ್ಜ್ ಆಗ್ತಾ ಇದೆ, ಬಿಕಾಸ್ IPs ನ ಬಿಗ್ ಸ್ಟುಡಿಯೋಸ್ ಆರ್ ಬೈಯಿಂಗ್ ದ IPs. ದೇ ಆರ್ ಮೇಕಿಂಗ್ ಫಿಲ್ಮ್ಸ್ ಔಟ್ ಆಫ್ ದ ಬಾರ್ಡರ್ ಲ್ಯಾಂಡ್ಸ್. ರೀಸೆಂಟ್ಲಿ ಸೀರೀಸ್ ಬಂತು, ಲಾಸ್ಟ್ ಆಫ್ ಅಸ್ ಬಂತು, Oh, nice. ಫಾಲ್ ಔಟ್ 76 ಬಂತು. These are all games. So that way, there is that ಒಂಥರ ಇಲ್ಲಿಂದ ಆರ್ಟ್ ಫಾರ್ಮ್ ಅಲ್ಲಿಗೆ ಶಿಫ್ಟ್ ಆಗ್ತದೆ, ಅಲ್ಲಿಂದ ಆರ್ಟ್ ಫಾರ್ಮ್ ಇಲ್ಲಿಗೆ ಶಿಫ್ಟ್ ಆಗ್ತದೆ. ಲಾಟ್ ಆಫ್ ರೈಟರ್ಸ್ ಹೂ ಹ್ಯಾವ್ ರಿಟನ್ ಗ್ರೇಟ್ ಫಿಲ್ಮ್ಸ್ have written stories for games. ಹೌದು. Oh. And actors who have been really good actors have
I have acted in. Acted for Keanu games. Reeves acted in Cyberpunk. Cyberpunk 2050 ಅಲ್ಲ Yeah, 47 2047. 27 ಓಕೆ ಓಕೆ, ಬಟ್ ಇನ್ನೊಂದು ಅಂದ್ರೆ ಥ್ರೆಟ್ ವಿಷಯಕ್ಕೆ ಅಂತ ಬಂದಾಗ IPL ಸೀಸನ್, ಓಕೆನಾ, IPL ಸೀಸನ್ ಒಂದು ವಿಷಯ ಇದೆ ದಟ್ ಈವ್ನಿಂಗ್ ಆದ್ಮೇಲೆ ಜನ ಸಿನಿಮಾಗೆ ಬರಲ್ಲ, 6 o'clock ಆದ್ಮೇಲೆ ಸಿನಿಮಾಗೆ ಬರಲ್ಲ ಅಂತ. ಹೌ ಆರ್ ಯು ಟ್ಯಾಕ್ಲಿಂಗ್ ದ್ಯಾಟ್? ಕವಲುದಾರಿನೂ ಇಫ್ ಐ ಆಮ್ ನಾಟ್ ರಾಂಗ್ IPL ಟೈಮಲ್ಲಿ ರಿಲೀಸ್ April ಮಾಡಿದ್ರು 12th. ಸಿ April 11th 11th. ಅಂಡ್ 12th. ಪ್ರಮೋಷನ್ಸ್ನು ಐ ಥಿಂಕ್ ಯುನೀಕ್ ಆಗಿ ಮಾಡಿದ್ರಿ ಇಫ್ ಐ ರಿಮೆಂಬರ್, ಟಿಶ್ಯೂ ಪೇಪರ್ ಅಲ್ಲೆಲ್ಲ same ಮಾಡಿ ಕಪ್ಪು. Same team only. Same had team worked. ಓ Okay. ರೈಟ್ ಯಾ, ಸೊ ದಿಸ್ ಇಸ್ ಅದೇ ನಾನು ಏನಕ್ಕೆ ಕೇಳಿದೆ ಅಂದರೆ, ಬಿಕಾಸ್ IPL ಇಸ್ ಅ ವೆರಿ ಬಿಗ್ ಥಿಂಗ್, ಅಂದರೆ ಇಟ್ಸ್ ಫೆಸ್ಟಿವಲ್ ಇಂಡಿಯಾದಲ್ಲಿ. ಆ್ಯಂಡ್ ಎವ್ರಿ ಯಾರು ಏನು ಸಿನಿಮಾ ನೋಡ್ತಾರೋ ಅವ್ರು ಕ್ರಿಕೆಟ್ ನೋಡ್ತಾರೆ, ಯಾರು ಕ್ರಿಕೆಟ್ ನೋಡ್ತಾರೆ, ಇಟ್ಸ್ ವೈಸ್ ವರ್ಸ. ಇಲ್ಲ, but I disagree with that. ಓಕೆ, There are lots of people who don't watch Yeah. ಬರೀ ಕ್ರಿಕೆಟ್ ನೋಡೋರು. ನಂಗೆ ಇವಾಗ ಕ್ರಿಕೆಟ್ ನನ್ಗೆ ಬೋರಿಂಗ್ yeah. ಆಗ್ಬಿಟ್ಟಿದೆ. ಹೌದು. ನಾನು ಸಿಕ್ಕಾಪಟ್ಟೆ ಕ್ರಿಕೆಟ್ ನೋಡ್ತೀನಿ. ಸ್ವಲ್ಪ ಹಂಗೆ ಆಗಿದೆ. ಸಾಕಾಗಿದೆ ಒಂಥರ ಕ್ರಿಕೆಟ್. ಬಹುಶಃ ಫಿಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದೀರೋ ಇಲ್ವಾ ಗೊತ್ತಿಲ್ಲ. ಬಟ್ ಐ ಫೀಲ್, ಸಿ, once everything, once it is available all the time, and then you put something new which is available for a very short period of time. ನಮ್ಮ ಸಿನಿಮಾ ಬರೀ 4 ವಾರ ಥಿಯೇಟ್ರಲ್ಲಿ ಇರುತ್ತೆ. ಸೊ ನೀವು ಅದನ್ನ ಬಿಸಿಯಾಗಿ Theatre experience. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ you will prioritize that and catch the highlights of the film, highlights of the match later. So that is what we are hoping for. We've made a good enough product that they will look at, and not all matches ಈ season especially, ಇಟ್ಸ್ ಆಕ್ಚುಲಿ ಬೋರಿಂಗ್. it's actually boring. ಅಂದ್ರೆ ಏನಕ್ಕೆ ಅಂತ ಹೇಳ್ತೀನಿ, CSK is not playing well. Yeah. ಯೂಶಲಿ ಏನಾಗುತ್ತೆ, RCB won't play well, Correct, CSK plays well, correct, ನಮ್ಗೊಂಥರ ನಾವ್ ಆಡ್ತಿಲ್ಲ ಹೌದು. ಅಂತ. ಈಗ ನಾವು ಚೆನ್ನಾಗಿ ಆಡ್ತೀವಿ, ಮುಂಬೈನೂ ನಾವೇನೋ ಅಷ್ಟೇ. ಚೆನ್ನಾಗಿ ಆಡ್ತಾ ಇದೀವಿ ಅಂತ ಅನ್ಕೊಂತಾ ಇದೀವಿ, ಗೊತ್ತಿಲ್ಲ ಏನಾಗುತ್ತೆ ನಾಳೆ. ಬಟ್ ಏನೋ ಒಂದು ಮೇನ್ ವಿಷಯನೇ ಬರಲಿಲ್ಲ. ಇಟ್ ಮೈಟ್ ಸೌಂಡ್ ಕ್ಲಿಷೆ ಬಟ್ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಟಾಕ್ ಅಬೌಟ್. ಕಾಸ್ಟ್ ಬಗ್ಗೆ ನಾವು ಮಾತಾಡಿಲ್ಲ. ಸಚ್ ಅ ಪವರ್ ಪ್ಯಾಕ್ಡ್ ಕಾಸ್ಟ್, ರೈಟ್? ರಂಗಾಯಣ ರಘು ಸರ್ ಇದ್ದಾರೆ, ಶರತ್ ಲೋಹಿತಾಶ್ ಅವರು ಇದ್ದಾರೆ, ಅಂಡ್ ಲಾಟ್ ಆಫ್ ಫ್ರೆಶ್ ಫೇಸಸ್. ಸಿದ್ದು ಮೂಲಿಮನಿ ಅವರು ಸಿನಿಮಾಸ್ನು ಮಾಡಿದ್ದಾರೆ, ಇಸ್ ಕಮ್ ಫ್ರಮ್ ದೇರ್. ಸೊ ಈ ಬ್ಲೆಂಡನ್ನ ಮಿಕ್ಸ್ ಮಾಡೋದು ನಿಮ್ಗೆ ಹೇಗೆ? ಹೌ ಡಿಡ್ ದಟ್ ಮಿಕ್ಸ್ ಕಮ್ ಇನ್ ಟು ದ ಬ್ಲೆಂಡರ್ ಅಂಡ್ ಹೇಗೆ ಅಜ್ಞಾತವಾಸಿ ಪ್ರಾಡಕ್ಟ್ ಆಚೆ ತಂದಿದ್ದೀರಾ? ರಘು ಸರ್ ಅಂದ್ರೆ ತುಂಬಾ ಯೋಚನೆ ಮಾಡಲ್ಲ ಏನು ತಗೊಂಡಿದ್ದಲ್ಲ, ರೈಟ್ ಅವೇ ಜಂಪ್ ಇನ್ ಆಗಿದ್ದು. ಬಿಕಾಸ್ ಐ ಹ್ಯಾವ್ ಸಾರ್ಟ್ ಆಫ್ ವೆರಿ ತುಂಬಾ ಅಬ್ಸೆಷನ್ ಇದೆ ನನಗೆ ಆ ಮನುಷ್ಯನ ಜೊತೆಗೆ. ಸೊ ಹಂಗಾಗಿ ಐ ಲೈಕ್ ಹಿಮ್ ಅ ಲಾಟ್. ಸೊ ಐ ವಿಲ್ ಫೈಂಡ್ ವೇಸ್ ಟು ಇನ್ಕಾರ್ಪೊರೇಟ್ ಹಿಮ್ ಇನ್ ಮೈ ಫಿಲ್ಮ್ಸ್. ವಿಚ್ ಸೀನ್ ಆರ್ ಸಿನಿಮಾ ಆಫ್ ಹಿಸ್ ಡು ಲೈಕ್ ದ ಮೋಸ್ಟ್? ಹೇಳಿದಿರಾ ಸರ್ ಈ ಸೀನ್ ಮಾತ್ರ ಕ್ರೇಜಿ ಸರ್ ಇದು ಇಲ್ಲ, ಸೈನೈಡ್ ನಂಗೆ ತುಂಬಾ ಇಷ್ಟ. ಅಂಡ್ Okay. ರಂಗ SSLCಯಲ್ಲಿ ಐ ಥಿಂಕ್ ಉಮಾಶ್ರೀ ಮೇಡಮ್ದು ಮತ್ತೆ ಇವ್ರದ್ದು ಒಂದು ಸ್ಟ್ರೀಟ್ ಫೈಟೋ ಯಾವುದೋ ಒಂದಿದೆ ವೇಗ, ಇಫ್ ಐ ರಿಮೆಂಬರ್. ಆ ಒಂದು ಸೀನ್ ತುಂಬಾ ಹೆಚ್ಚಾಗಿರೋದು. Okay. ಅಂಡ್ ಆಫ್ ಕೋರ್ಸ್ ಸೈನೈಡ್. ಅಂಡ್ ಐ ಆಲ್ಸೋ ಲೈಕ್ ಆಲ್ ಆಫ್ ಹಿಸ್ ಕಾಮಿಡೀಸ್. ಸೊ ನಾನು ಐ ಡೋಂಟ್ ಬ್ರಿಂಗ್ ದಟ್. Okay. ಆ ಎಕ್ಸೆಂಟ್ರಿಸಿಟಿನೂ ತುಂಬಾ ಇಷ್ಟ. ಬಟ್ ಐ ಲೈಕ್ ಟು ಸಿ ಹಿಮ್ ವೆರಿ ಸ್ಲೋ ಡೌನ್. ಸೊ ಇದರಲ್ಲಿ ದೇರ್ ಇಸ್ ನೋ ಕಾಮಿಡಿ ಜಾನ್ರ್, Absolutely. ಸೀರಿಯಸ್. ಇದೆ ಒಂದ್ ಕಡೆ ಏನೋ ಟ್ರೈಲರ್ ಕಟ್ಟಲ್ಲಿ ಹಿ ಸೇಸ್ ಏನೋ ಶ್ರಾದ್ದ ಮುಟ್ಬೇಡ ಸೈಡ್ಗೆ ಜರ್ಕೋ ಅಂತ ಹೇಳ್ತಾರೆ. ಇಲ್ಲ ಅದು ಅದು ಇವರು ರವಿಶಂಕರ್. ರವಿಶಂಕರ್. ಓ ಸಾರಿ, ಮೈ ಅದು ಬ್ಯಾಕ್ ಶಾಟ್ ಅವ್ರದ್ದು. ಐ ಥಾಟ್ ಅವರು ಮೈ ಬ್ಯಾಡ್. ಇಲ್ಲ. ಸೊ ಆ ಥರ. ಸೊ ಅದು ಬಿಟ್ಟು ಸಿದ್ದು ಐ ಆಲ್ರೆಡಿ ವರ್ಕ್ಡ್ ಸೊ ಒಂದ್ಸಲ. ಸೊ ಹಿ ಈಸ್ ವೆರಿ ಇನ್ ಅಂಡ್ ಔಟ್ ಆಕ್ಟರ್. ಆ ಸ್ಪಾಂಟೇನಿಯಸ್, ಸಿಕ್ಕಾಪಟ್ಟೆ ಸ್ಪಾಂಟೇನಿಯಸ್. ಅಂಡ್ ಸೊ ಹಿ ಈಸ್ ಪ್ಲೇಯಿಂಗ್ ಅ ಟೀನೇಜರ್ ಇನ್ ದ ಫಿಲ್ಮ್. ಅವ್ರ ಡ್ಯಾನ್ಸಿಂಗ್ ಸೈಡು ಬಂದಿದೆ ಅಲ್ಲಿ? ಹೌದು. ಬಂದಿದೆ. ನೈಸ್. ಹಿ ಈಸ್ ಕೊರಿಯೋಗ್ರಾಫ್ಡ್ ಆಲ್ ಆಫ್ ಇಟ್. ಓ ನೈಸ್. ನಾವು ಕೊರಿಯೋಗ್ರಾಫರ್ ಏನು ಯೂಸ್ ಮಾಡಲಿಲ್ಲ. ಸೊ Okay. ಅಷ್ಟು 90s ಮ್ಯೂಸಿಕ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಕಟ್ ಮಾಡಿ ಬೀಟ್ ಕೂರ್ತಾ ಇದೆಯಾ ಅಂತ ನೋಡ್ಬಿಟ್ಟು ವಿ ಗೇವ್ ಹಿಮ್ ಅ ಫ್ರೀ ಹ್ಯಾಂಡ್, ನೀವು ಮಜಾ ಮಾಡಿ, ಡೂ ವಾಟ್ ಎವರ್ ಯು ವಾಂಟ್ ಅಂತ ಅಂದ್ಬಿಟ್ಟು. ಶರತ್ ಸರ್ ಒಂದು ಇಂಪಾರ್ಟೆಂಟ್ ರೋಲು, ಬಟ್ ಶಾರ್ಟ್ ಲಿವ್ಡ್ ಕ್ಯಾಮಿಯೋ ಸಾರ್ಟ್ ಆಫ್ ಅ ಥಿಂಗ್, ಬಟ್ ಬೇಕಿತ್ತು ದಟ್ ಹ್ಯೂಜ್ ಸಾರ್ಟ್ ಆಫ್ ಅ ಪರ್ಸನಾಲಿಟಿ ಬೇಕಿತ್ತು. ಪಾವನವಿ ಆಡಿಷನ್ಡ್. ಒಂದು ಸುಮಾರು ಒಂದಷ್ಟು ಐ ಥಿಂಕ್ 7 to 8 ಆಕ್ಟ್ರೆಸಸ್ ವಿ ಆಡಿಷನ್ಡ್. ಒಂದು ಪರ್ಟಿಕ್ಯುಲರ್ ಮೊನೊಲಾಗು ಐ ವಾಂಟೆಡ್ ದೆಮ್ ಟು ಗೆಟ್ ರೈಟ್. ಓಕೆ. ಸೊ ಅದು ಇಫ್ ದೇ ಗೆಟ್ ಇಟ್ ರೈಟ್, ರಿಮೈನಿಂಗ್ ಆಲ್ ಓಕೆ ಮಾಡಿಸ್ಕೊಬೋದು ಅಂತ ಅಂದ್ಬಿಟ್ಟಿತ್ತು. ಅದು ರಿವೀಲ್ ಮಾಡ್ತಾ ಇಲ್ವಾ ಮೊನೋಲಾಗು? ಅಲ್ಲ, ಮೊನೊಲಾಗ್ ಹೆಂಗ್ ರಿವೀಲ್ ಮಾಡ್ತೀರಾ? ಅಲ್ಲ ಆಸ್ ಇನ್ ಎಲ್ಲಿ, ಯಾವ situation ಅಲ್ಲಿ ಅಂತಾನಾ? ಇಲ್ಲ ಸಿಚುವೇಶನ್ ಅಲ್ಲ, ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಯಾವ ತರ ಬರುತ್ತೆ? ಇಸ್ ಇಟ್ ಅ ಸೀರಿಯಸ್ ಟೋನ್ ಅಲ್ಲ? ಆಫ್ ಕೋರ್ಸ್ Okay, ಸೀರಿಯಸ್ ಟೋನ್. ಸೊ fine. ಒಂಥರ. Correct. ಸೊ ಅದು ಇಟ್ ಈಸ್ ಅ ವೆರಿ ಲೆಂತಿ ಶಾಟ್. ಸೊ ಒಂದು ಸಿಂಗಲ್ Okay. ಟೇಕ್ ಬಿಟ್ಬಿಟ್ಟಿದೀವಿ. ಸೊ ಶಿ ಸಿಟ್ಸ್ ಅಂಡ್ ಟಾಕ್ಸ್ ಫಾರ್ 2 minutes. ಓಕೆ. ಸೊ ಅದು ಕಟ್ಟು ಇರಲ್ಲ. ಯು ಹ್ಯಾವ್ ಟು ಕಾರ್ತಿಕ್ ಆರ್ಯನ್ ಮೊನೋಲಾಗ್ ತರ? ಯಾರ ತರ? ಕಾರ್ತಿಕ್ ಆರ್ಯನ್ ಒಂದು ಲಾಂಗ್ ಮೊನೋಲಾಗ್ ಇರುತ್ತೆ, ಸಿಮಿಲರ್. ಪ್ಯಾರ್ ಕಾ ಪಂಚನಾಮ. ಅದು ರೈಟ್. ಅಷ್ಟು ಇದಾಗಿಲ್ಲ ಅಂದ್ರೆ ಕರೆಕ್ಟ್. ಅದು ಆಸ್ಟ್ರೇಲಿಯಾ, ಇದು ಯಾವ್ದು ಆಪೋಸಿಟ್ ಆಫ್ ಆಸ್ಟ್ರೇಲಿಯಾ? ಅದು ಅಪೋಸಿಟ್ ಆಫ್ ಆಸ್ಟ್ರೇಲಿಯಾ, ಚೈನಾ, ಯಾವ್ದು? ಫಿನ್ಲೆಂಡ್. ಫಿನ್ಲೆಂಡ್ ಕರೆಕ್ಟ್. ಸೊ ಆ ಥರ. ಸೊ
ಶಿ ಹೆಲ್ಡ್ ಇಟ್ ರಿಯಲಿ ನೈಸ್ ಫಾರ್ 2 Okay. ಮಿನಿಟ್ಸ್. ನನಗೆ ಅದು ನೋಡಿದ ತಕ್ಷಣ ಸಖತ್ ಚೆನ್ನಾಗಿತ್ತು ಅದು. ಸೊ ನೈಸ್. ದೆನ್ ಅವ್ರನ್ನ ಆಡಿಷನ್ ಮಾಡಿ ತಗೊಂಡಿದ್ದು. ದಟ್ ವಾಸ್ ದಿ ಕ್ಯಾಸ್ಟಿಂಗ್ ಪ್ರೊಸೆಸ್. ನಂಗೆ ಸಿನಿಮಾಲಿ ಒಂದು ಡೈಲಾಗ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅದು ಗಾದೆನೋ ಡೈಲಾಗು ಗೊತ್ತಿಲ್ಲ. ದೇವ್ರ ಪೂಜೆಗೆ ಒಂದೇ ಗಿಡದಿಂದ ಎಲ್ಲ ಹೂವ ತಗೋಬಾರ್ದು ಅಂತ. ಸೊ ಅದರ ಅರ್ಥ ಏನು ಅಂದ್ರೆ ನನಗೆ ಔಟ್ ಆಫ್ ಕ್ಯೂರಿಯಾಸಿಟಿ ಇಸ್ ಆಸ್ಕಿಂಗ್. ನನ್ನ ಸಿನಿಮಾಲಿ ಹೆಂಗ್ ಬರುತ್ತೆ ಏನು ಅಂತಲ್ಲ, ಆಸ್ ಅ ಡೈಲಾಗ್ ಅರ್ಥ ಏನು? ಸಿನಿಮಾದಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಗಿಡಕ್ಕೆ ನೋವಾಗತ್ತೆ ಎಲ್ಲ ಕಿತ್ಬಿಟ್ರೆ. ಸೊ ಎಲ್ಲಾನು ಕೀಳ್ಬಾರ್ದು ಒಂದೇ ಸಲಕ್ಕೆ ಅಂತ ಅಂದ್ಬಿಟ್ಟು ಇರೋದು. ಓಕೆ, ನಾವು ಓಕೆ. ಅಂದ್ರೆ ಓಕೆ ಅಂದ್ರೆ ನೀವು ಕಲ್ಪವೃಕ್ಷ ರೆಫರೆನ್ಸ್ ಕೊಟ್ರಿ. ಅಂದ್ರೆ ಒಂದೇ ಮರದಲ್ಲಿ ಎಲ್ಲಾ ಹೂಗಳು ಸಿಗೋ ತರ ನೀವ್ ಹೇಳಿದ್ರಿ, ಬಟ್ ಆತರ ಇಲ್ಲ ಇಲ್ಲ. ಇಲ್ಲ, ಇಲ್ಲ ಇಲ್ಲ film ಅಲ್ಲಿ ಇರೋದು ಅಲ್ಲ, dialogue ಅದು. ನಾನು ಕೇಳಿದ Okay. ಟ್ರೈಲರ್ ಅಲ್ಲಿ Trailer ಅಲ್ಲಿ correct. ಹಾ, there is a dialogue which said ಒಂದೇ ಗಿಡದಿಂದ ಎಲ್ಲ ಹೂವ ಕೀಳ್ಬಾರ್ದು ಅಂತ. Right. ಇಸ್ ದೇರ್ ಅ ರೆಫರೆನ್ಸ್ ಸಿನಿಮಾಗೆ ಅದರಿಂದ ಆರ್ Maybe not. ಇದೆ ಇದೆ ಇದೆ? ಇದೆ. ಡೆಫಿನೆಟ್ಲಿ ಇದೆ. ದಟ್ಸ್ ಆಕ್ಚುಲಿ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಯ್ತು. ಬಿಕಾಸ್ ನಾನು ಹೌದಲ್ವಾ ಮನೇಲಿ ಪೂಜೆ ಮಾಡ್ಬೇಕಾರೆ ಎಲ್ಲಾ ಗಿಡದಿಂದನೂ ತಗೊಂಡ್ಬರ್ತೀವಿ, ಒಂದೇ ಗಿಡದಿಂದ ಯಾರು ತಗೊಂಡ್ಬರಲ್ಲ ಅಂತ. ರಿಯಲಿ ಅಂದ್ರೆ ಅದು ಆ ತರ ಡೈಲಾಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ದಿದ್ದಾರೆ ಮಾತ್ರ. ಯಾ ಹೂ ರೋಟ್ ಇಟ್? ನಾನು ಸ್ವಲ್ಪ ಬರೆದಿ, ಇನ್ನು ಮೋಸ್ಟ್ ಆಫ್ ಇಟ್ ಕೃಷ್ಣರಾಜ್. ಸರ್ ಹೌದು. ಸರಿನಾ? ಓ ಬಟ್ ಇವ್ರದ್ದು ಜನರಲಿ ಹಿಸ್ ಡೈಲಾಗ್ ರೈಟಿಂಗ್ ಇವನ್ ಇನ್ ಗುಲ್ಟು ನಂಗೆ ಆ ಶೈಲಿ ಮತ್ತು ಅವ್ರ ಫಸ್ಟ್ ಶಾರ್ಟ್ ಫಿಲ್ಮ್ ನಾನು ನೋಡಿ ಪರಿಚಯ ಆಗಿದ್ದು ಅದರದ್ದು ಡೈಲಾಗ್ ರೈಟಿಂಗ್ ಸಿಕ್ಕಾಪಟ್ಟೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಸ್ ಸರ್, ನೀವು ಆಸ್ ಅ ಸಿನಿಮಾಟೋಗ್ರಫರ್ ವೆನ್ ಆಕ್ಟರ್ಸ್ ಕಮ್ ಆನ್ ದ ಇನ್ ದ ಫ್ರೇಮ್ ಅಲ್ಲ, ನನಗೆ ಪನಗಾಭರಣ ಅವ್ರು ಹೇಳಿದ್ರು. ಬಿಕಾಸ್ ಅಣ್ಣವ್ರನ್ನ ಅವರು ನೋಡಿದ್ರು, ಅಣ್ಣವ್ರಲ್ಲ ವಿಷ್ಣುದಾದ್ ಅವ್ರನ್ನ ನೋಡಿದ್ರು, ಅವ್ರನ್ನೆಲ್ಲ ನೋಡಿದ್ರು. ಆ್ಯಂಡ್ ದ ಟೈಮ್ ಹಿ ಸಾ ದೆಮ್ ಆ್ಯಕ್ಟಿಂಗ್, ಹಿ ವಾಸ್ ಬ್ಲೋನ್ ಅವೇ. ಏನು ಈ ಥರ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಆ್ಯಕ್ಟರ್ಸ್ ಅಂತ. ಸೊ ನೀವು ಫ್ರೇಮಲ್ಲಿ ಇಂಥ ಲೆಜೆಂಡ್ರಿ ಆ್ಯಕ್ಟರ್ಸ್ ನೋಡಿದಾಗ, ಸೊ ಇಸ್ ದೇರ್ ಅ ಮೂಮೆಂಟ್ ವೆರ್ ಲೈಕ್ ಇನ್ ಏನಪ್ಪ ಈ ಥರ, ಆಲ್ವೇಸ್ ವಾಟ್ ಈಸ್ ದಟ್ ಮೂಮೆಂಟ್ ಇನ್ ಯೋರ್ ಕರಿಯರ್? ಆಲ್ವೇಸ್ ಅಂದರೆ ನೀವು ಎಷ್ಟೇ ಸುಂದರವಾಗಿ ಲೈಟಿಂಗ್ ಮಾಡಿರಿ, ಎಷ್ಟೇ ಎಕ್ಸ್ಟ್ರಾರ್ಡಿನರಿ ಕಂಪೋಸಿಷನ್ ಮಾಡಿ ಏನು ಮಾಡಿದ್ರು, until and unless you have a good actor who can hold the energy in the frame, it will look dead. So ಪ್ರತಿ ಫ್ರೇಮ್ ದಟ್ ಯು ಸಿ ಆನ್ ಫಿಲ್ಮ್, ಇಫ್ ಇಟ್ ಹ್ಯಾಸ್ ಟು ವರ್ಕ್, ಬೇರೆ ಎಲ್ಲವೂ ಸೆಕೆಂಡ್ರಿ. ಇವನ್ ವಿತ್ ಬ್ಯಾಡ್ ಲೈಟಿಂಗ್, ಬ್ಯಾಡ್ ಕಂಪೋಸಿಷನ್, ಸೀನ್ ಕ್ಯಾನ್ ಸ್ಟಿಲ್ ಹೋಲ್ಡ್ ಗುಡ್ ಇಫ್ ಇಟ್ ಇಸ್ ರಿಟರ್ನ್ ವೆಲ್, ಆಕ್ಟೆಡ್ ವೆಲ್ ಅಲ್ವಾ? ಸೊ ಎವ್ರಿಥಿಂಗ್ ಅಂದರೆ ಪ್ರತಿಯೊಬ್ಬ ಆ್ಯಕ್ಟರು ಫ್ರೇಮಿಗೆ ಬಂದಾಗ ಯು ವಿಲ್ ಫೀಲ್ ದಟ್ ಎನರ್ಜಿ. ನಾವು ವ್ಯೂ ಫೈಂಡ್ರಲ್ಲಿ ನೋಡುವಾಗಲೇ ಯು ವಿಲ್ ಫೀಲ್ ಇಟ್. ಅವ್ರು ಕೊಡ್ತಾರೆ ವಾಪಸ್ ನಮಗೆ. ಆ್ಯಂಡ್ ಐ ಆಮ್ ಸಂಬಡಿ ಹೂ ಹಾರ್ನೆಸಸ್ ದ್ಯಾಟ್ ಅ ಲಾಟ್. ಸೊ ಅದು ನಂಗೆ ಆ ಎನರ್ಜಿ ತುಂಬ ಬೇಕಿಲ್ಲ ಅಂದರೆ ಏನು ತಲೆನೇ ಓಡಲ್ಲ ನನಗೆ, ಹಂಗಾಗ್ಬಿಡುತ್ತೆ. ಸೊ ಆ ಥರ ನಮಗೆ ಅನಂತ್ ಸರ್ ಕೌಲುದಾರಿಲಿ ದೇರ್ ಆರ್ ಟೈಮ್ಸ್ ವೇರ್ ನಾನು ಆಪ್ರೇಷನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಮಾನಿಟರ್ ನೋಡ್ಕೊಂಡು ಸುಮ್ಮನೆ ಹಿಂಗೆ ನೋಡ್ಕೊಂಡು ಕೂತೀನಿ, ಆಪ್ರೇಟೇ ಮಾಡ್ತಾ ಇಲ್ಲ. ರೈಟ್. ಸೊ ಆ ಥರ ತುಂಬ ಆಗಿದೆ. ರಕ್ಷಿತ್ ನಮಗೆ ಸಪ್ತ ಮಾಡುವಾಗ ಎಲ್ಲ ತುಂಬ ಅಂದರೆ ಐ ಥಿಂಕ್ ಶೂಟಿಂಗ್ ಟೈಮಲ್ಲಿ ಆ ಎನರ್ಜಿನ ಅವರೇ ಕೊಟ್ಟರೆ ಮಾತ್ರ ಎವ್ರಿಥಿಂಗ್ ವಿಲ್ ವರ್ಕ್ ಇನ್ ಟ್ಯಾಂಡಮ್. ರೈಟ್. ಇಲ್ಲಾಂದ್ರೆ ಎಲ್ಲ ಸಪ್ಪೆ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಸರ್, ನೀವು ಪ್ರೊಡ್ಯೂಸರ್ ಹೌದು, ಬಟ್ ಯು ಆರ್ ಪ್ರೈಮರ್ಲಿ ಡೈರೆಕ್ಟರ್. ಎಲ್ಲೋ ಒಂದು ಕಡೆ ಅದು ಇನ್ಸ್ಟಿಂಕ್ಟ್ಸ್ ಕಿಕ್ ಆಗೇ ಆಗುತ್ತೆ. ಒಂದು ಸ್ವಲ್ಪ ನಿಮ್ಮ ಹ್ಯಾಂಡ್ ಡೈರೆಕ್ಷನಲ್ಲಿ ಬರಬೇಕು, ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದಟ್ ಹ್ಯಾಂಡ್ ವಿಲ್ ಆ್ಯಕ್ಚುಲಿ ಕಮ್ ಇನ್. ಅಜ್ಞಾತವಾಸಿಲು ಅದೇ ಥರ ಆಗಿದೆ, ಅಥವಾ ಫುಲ್ ಫ್ರೀಡಮ್ ನಮ್ಮ ಸರ್ಗೆ ಡೂ ವಾಟ್ ಎವರ್ ಯು ವಾಂಟ್ ಅಂತ? ಅಂದ್ರೆ ನಾನು ಐ ಆಮ್ ವೆರಿ ಗುಡ್ ವಿತ್ ಕಂಪಾರ್ಟ್ಮೆಂಟಲೈಸಿಂಗ್ ಮೈ Okay. ಲೈಫ್ ಆ್ಯಂಡ್ ಪ್ರೊಫೆಷನಲಿ ಆಲ್ಸೋ. ನನ್ನ ಕೆಲಸ ನಾ ಮಾಡಬೇಕು, ವಿಚ್ ಇಸ್ ದಿಸ್, ವಿಚ್ ಇಸ್ ಮೇಕಿಂಗ್ ಶೋರ್ ಫಿಲ್ಮ್ is done properly, film has the right resources, and it is presented to the people in the right way. That I have done. As a writer, I have discussed the script umpty number of times, but not as a director. Okay. That identity I don't think I have tried to present consciously. Subconsciously ಗೊತ್ತಿಲ್ಲ, ಜನ ಹೇಳ್ಬೇಕದು. ಬಟ್ ನಾನು Okay. ಐ ಆಮ್ ವೆರಿ ಮೈಂಡ್ಫುಲ್ ಆಫ್ ಬೌಂಡ್ರೀಸ್. ಬಿಕಾಸ್ ನಂದು ಏನು ಕೆಲಸ ಇದೆ ಅದನ್ನ ಮಾಡಿದ್ರೇನೆ. ನಾನು ಹೆಂಗೆ ಯೋಚನೆ ಮಾಡೋದು ಅಂದ್ರೆ, ನಾನೊಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ಪ್ರೊಡ್ಯೂಸರ್ ನನ್ನ ಜೊತೆ ಹೆಂಗಿರ್ತಾರೆ ಅಂತ ನಂಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಐ ಡೋಂಟ್ ವಾಂಟ್ ಟು ಬಿ ಸಂಬಡಿ ಹೂ ಐ ಡೋಂಟ್ ಲೈಕ್ ಬೇಸಿಕಲಿ. ಸೊ ಐ ಆಮ್ ವೆರಿ ಮೈಂಡ್ಫುಲ್ ಆಫ್ ದಟ್. ಓಕೆ, ಸೊ ಈಗ ಎಷ್ಟು ಬಜೆಟ್ ಆಯ್ತು ಸಿನಿಮಾಗೆ? ಬಜೆಟ್ ಒಂದು 2.5 ಆಗಿದೆ ಫಸ್ಟ್ ಪ್ರಿಂಟ್. ಹಾ. ಸೊ ಮಾರ್ಕೆಟಿಂಗ್ ಎಲ್ಲ ಸೇರಿಸಿ about 275. ನೈಸ್. ಓಕೆ, ಸೊ ಮಾರ್ಕೆಟಿಂಗ್ ಇಸ್ ಅ ಗೇಮ್, ಓಕೆನಾ? ಎಲ್ಲರೂ ಆಡೋಕ್ಕಾಗಲ್ಲ ಅದನ್ನ. ಸೊ ಹೌ ಡು ಯು ಥಿಂಕ್ ಯು ಹ್ಯಾವ್ ಈಸ್ಡ್ ಇಟ್ ಇಲ್ಲಿವರೆಗೂ? ಗೊತ್ತಿಲ್ಲ, ಆದರೆ ನಾವು ಏನೇ ಪ್ರಾಡಕ್ಟ್ ಮಾಡಿದ್ರು ಅದು 10 ಕೋಟಿ ಇರ್ಬೋದು, 20 ಕೋಟಿ ಇರ್ಬೋದು, ಅದಕ್ಕೆ ಬೆಲೆ ಅಂತ ವ್ಯಾಲ್ಯೂ ಪ್ರಪೋಸಿಷನ್ ಕ್ರಿಯೇಟ್ ಆಗೋದು ಆಡಿಯನ್ಸ್ ಮಧ್ಯದಲ್ಲಿ ಮಾತ್ರ. ಓಕೆ, ನಾವು ಸಿನಿಮಾ ಮಾಡೋದು
ಈಸ್ ಈಸ್ ಆರ್ ಅಂದ್ರೆ ನಾವು ಹೇಳೋದಲ್ಲ ಹೆತ್ತೋರ್ಗೆ ಹೆಗ್ನ ಮುದ್ದು. ಫಾರ್ ಹ್ಮ್. ಅಸ್ ಇಟ್ ಇಸ್ ಬ್ಯೂಟಿಫುಲ್, ಇಟ್ ಇಸ್ ಪರ್ಫೆಕ್ಟ್, ಇಟ್ ಹ್ಯಾಸ್ ವಿ ನೋ ವೇರ್ ಇಟ್ ಇಸ್ ಗುಡ್ ಆಟ್, ಆಲ್ ಆಫ್ ದಟ್. ಬಟ್ ರೆಲೆವೆನ್ಸ್ ಇನ್ ಟರ್ಮ್ಸ್ ಆಫ್ ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ಆಡಿಯನ್ಸ್ ಅದನ್ನ ಎಷ್ಟು ಸ್ವೀಕಾರ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೆ, ಅದ್ರ ಮೇಲೆ ಅದ್ರ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಇವಾಗ when you take a film for example like a film like ಕಾಂತಾರ ಫಾರ್ ಎಕ್ಸಾಂಪಲ್, ಅದು ಒಂದು ಬಜೆಟ್ ಅಲ್ಲಿ ಮಾಡಿದ್ದು, ಬಟ್ ಎಷ್ಟು ಮಾಡ್ತು ಅನ್ನೋದಕ್ಕೆ ಲೆಕ್ಕ ಇದೇ ಇಲ್ಲ. ಎಸ್. ಸೊ ಅದ್ರದ್ದು ಆಕ್ಚುಯಲ್ ವ್ಯಾಲ್ಯೂ ಬರೋದು ರಿಲೀಸ್ ಆದ್ಮೇಲೆ, ಓಕೆ. ಅದಕ್ಕಿಂತ ಮುಂಚೆ ಹೇಳಕ್ಕಾಗಲ್ಲ. ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ಮೇನ್ ಥಿಂಗ್ ಇಸ್ ಇಂಟರ್ವ್ಯೂಸ್. ಹ್ಮ್. ಪಾಡ್ಕಾಸ್ಟ್ ಇಸ್ ಅನದರ್ ಫಾರ್ಮ್ಯಾಟ್ ಆಫ್ ಇಂಟರ್ವ್ಯೂಸ್. ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಮಾಡ್ತಾರೆ. ಬಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಸಿನ್ಸ್ ಐ ವಾಸ್ ಅನ್ RJ ಮೈಸೆಲ್ಫ್, ತುಂಬ ನೋಡಿದ್ದೀವಿ ಇಂಟರ್ವ್ಯೂ ಫಾರ್ಮ್ಯಾಟ್ಸ್ ಎಲ್ಲ ಹೆಂಗಾಗುತ್ತೆ ಅಂತ. ಅದೇ ಕ್ವಶನ್ ಫಾರ್ಮ್ಯಾಟ್ಸ್ ಇರುತ್ತೆ, ಅದೇ ಆನ್ಸರ್ಸ್ ನೀವು ಮಾಡಬೇಕಾಗತ್ತೆ. ಡಸ್ ಇಟ್ ಗೆಟ್ ವೆರಿ ಇರಿಟೇಟಿಂಗ್? ಏನಪ್ಪ ಅದೇ ಕೇಳ್ತಾರೆ, ಯಾಕೆ ಬಂದು ಸಿನಿಮಾ ನೋಡಬೇಕು, ಹೆಂಗೆ ಮಾಡಿದ್ದೀರಾ, ಏನು ಮಾಡಿದ್ದೀರಾ? ಆ್ಯಸ್ ಎ ಡೈರೆಕ್ಟರ್ ಆ್ಯಂಡ್ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಅ ಸಿನಿಮಾಟೋಗ್ರಾಫರ್ ಹೂ ಕೀಪ್ ಗೋಯಿಂಗ್ ಟು ಇಂಟರ್ವ್ಯೂಸ್, ಡಸ್ ಇಟ್ ಎಫೆಕ್ಟಿವ್ ಅಥವಾ ಇದು ಪಾರ್ಟ್ ಆಫ್ ದ ಪ್ರಾಸೆಸ್ ಗುರು ಆಕ್ಸೆಪ್ಟ್ ಮಾಡ್ಬಿಡ್ತೀರಾ? ಇಲ್ಲಾಂದ್ರೆ ಸರ್ಟನ್ ಸ್ಟಿರಿಯೋಟಿಪಿಕಲ್ ಕ್ವಶನ್ಸ್ ಇರುತ್ತೆ, ಅಂದ್ರೆ ತುಂಬಾ ಅದೇ ಕ್ವಶನ್ಸ್ ಕೇಳ್ತಾ ಇದಾರೆ ಅಂತ ಅಂದ್ಬಿಟ್ಟು ಕೆಲವೊಂದ್ ಕಡೆ ಅನ್ಸುತ್ತೆ. ಬಟ್ ಓಕೆ. ದೇರ್ ಆರ್ ಸರ್ಟನ್ ಜರ್ನಲಿಸ್ಟ್ ಸಖತ್ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ಸ್ ಆಗುತ್ತೆ. ಇವ್ರು ಮಾಡ್ತಾ ಇದಾರೆ ಅಂತಂದ್ರೆ he'll definitely try to ask something ಅನ್ನೋ Okay. ಸ್ಪೇಸಲ್ಲೂ ಇದಿರುತ್ತೆ. ಸೊ that kind of ಅಂದ್ರೆ ವೆರಿ ಸ್ಪೆಸಿಫಿಕ್ ಆಗಿ ಯು ಆರ್ ಟಾಕಿಂಗ್ ಟು ದಿಸ್ ಪರ್ಸನ್ ಅಂತ ವೆನ್ ದಟ್ ಜರ್ನಲಿಸ್ಟ್ ಕಮ್ಸ್ ಅಂಡ್ ಸ್ಪೀಕ್ಸ್ ಟು ಯು, ದಟ್ ಮೇಕ್ಸ್ ಸೆನ್ಸ್. ಈಗ ಆರ್ ಇಫ್ ಯು ಗಿವ್ ಹಿಮ್ ಆಸ್ ಅ ಜಾಬ್, ಬೆಳಿಗ್ಗೆನೆ ಹೋಗ್ಬಿಟ್ಟು ಒಂದು 10 ಇದಿದೆ 10 ಕವರೇಜ್ ಮಾಡ್ಕೊಂಡ್ ಬಂದ್ಬಿಡು ಅಂತ Right. ತಗೊಂಡಾಗ ಹಿ ಡಸ್ ಇಟ್ ಆಸ್ ಅ ಜಾಬ್. ಒಂದು ಸೆಟ್ ಆಫ್ Right. ಕ್ವಶನ್ ತಗೊಂಡು ಫಾರ್ ಟು ಕ್ಯೂರೇಟ್ ಇಟ್ ಟು ಈಚ್ ಪರ್ಸನ್ ಡಿಫ್ರೆಂಟ್ಲಿ, ಅದು ಆಗೋದಿಲ್ಲ. ಆ ಸೆಟ್ ಆಫ್ ಕಾನ್ವರ್ಸೇಷನ್ ಸ್ವಲ್ಪ ಬೋರ್ ಆಗುತ್ತೆ ಅಷ್ಟೇ. ಸಿ ಸಿನ್ಸ್ ವಿ ಆರ್ ಆಲ್ ಇನ್ ದ ಗೇಮ್ ಆಫ್ ಮೀಡಿಯಾ, ಇಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಗೇಮ್. ಬಟ್ ಸ್ಟಿಲ್ ನೀವು ಫಿಲ್ಮ್ ಸ್ಕೂಲ್ಗೂ ಹೋಗಿರೋ ಕಾರಣ ಆ್ಯಂಡ್ ತುಂಬ ಮೀಡಿಯಾ ಎಕ್ಸ್ಪೋಜರ್ ಇರೋ ಕಾರಣ ಈ ಥರ ಕ್ವಶನ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳೋದಾದ್ರೆ, ವಾಟ್ ಆರ್ ದೋಸ್ ಥಿಂಗ್ಸ್ ದಟ್ ಯು ಥಿಂಕ್ ಎನಿ ಇಂಟರ್ವ್ಯೂರ್ ಶುಡ್ ಅವಾಯ್ಡ್, ಇನ್ಕ್ಲೂಡಿಂಗ್ ಅಸ್? ಅವಾಯ್ಡ್ ಮಾಡೋದಾದ್ರೆ ಯು ವಾಂಟ್ ಟೇಕ್ ದಿಸ್ ಅಂದ್ರೆ ಸಿ ಜನರಲಿ ನಮ್ದೊಂದು ಪ್ಯಾಟರ್ನ್ ಇರುತ್ತೆ. ಲಾಸ್ಟಲ್ಲಿ ನಾವು ಕೇಳ್ತೀವಿ, ಅಜ್ಞಾತವಾಸಿ ಸಿನಿಮಾ ಬರ್ತಾ ಇದೆ, ಯಾಕೆ ಜನ ಬಂದು ಥಿಯೇಟರ್ ನೋಡ್ಬೇಕು ಅಂತ, ವಿಚ್ ಇಸ್ ಅಗೇನ್ ಅ ವೆರಿ ಆಕ್ಚುಲಿ ದ ಹಾರ್ಡೆಸ್ಟ್ ಕ್ವಶನ್ ಟು ಆನ್ಸರ್. ಬಿಕಾಸ್ ನಮ್ಗೆ ಹೆಂಗೆ ಅಂದ್ರೆ, see, ನಾವು ಟ್ರೇಲರ್ ಮಾಡಿದೀವಿ, ನಾವು ಕೆಲಸದಲ್ಲಿ ಮಾತಾಡಬೇಕು ಅಂತ ನಾವು ಪ್ರತಿಯೊಂದು ಪೋಸ್ಟರ್ಗೂ ತಲೆ ಕೆಡಿಸ್ಕೊಂಡು 20 ರಿವಿಷನ್ಸ್ ಆಗುತ್ತೆ, ಪ್ರತಿಯೊಂದು ಕ್ರಿಯೇಟರ್ಗೂ 20 ರಿವಿಷನ್ಸ್ ಆಗುತ್ತೆ. ಬಿಕಾಸ್ ನಮ್ಗೆ ಗೊತ್ತಿರೋ ಸೆನ್ಸ್ ಆಫ್ ಕಮ್ಯುನಿಕೇಶನ್ ಅದು, ನಾವು ಮಾಡೋ ಕೆಲಸ ನೋಡಿ ಜನರು ಬರ್ತಾರೆ ಅನ್ನೋದೇ ನಮ್ಗೆ ನಾವು ನಂಬಿರೋಂಥ ಒಂದು ಶಿಸ್ತು. ಸೊ ನಮ್ಗೆ ಯಾರು ಕೇಳಿದಾಗ ಹೇಳಿ ಅಂದಾಗ ಆಕ್ಚುಲಿ ಮುಜುಗರ ಆಗತ್ತೆ ಈಗ ಹೇಳೋದು ಅಂತ, 5 ಪಾಯಿಂಟ್ಸ್ ಯಾಕೆ ಬರ್ಬೇಕು 5 ಪಾಯಿಂಟ್ಸ್ ಹೇಳಿ ಅಂತ. ಸೊ ನಾನು ಆ ಕ್ವಶನ್ ಅನ್ನ ಸುಮಾರು ಸತಿ ಆನ್ಸರ್ ಮಾಡಿ ಇದ್ದೀನಿ. ಬಟ್ ಒಳಗಡೆ ಐ ಫೀಲ್ ವೆರಿ ಲೈಕ್ ಅ ಫ್ರಾಡ್ ಆನ್ಸರ್ ಮಾಡ್ಬೇಕಾರೆ. ಅಂಡ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಇಂಟರ್ವ್ಯೂಸ್ ಮಾಡೋದು ಈ ತರ ಕುತ್ಕೊಂಡು ಹೊರಟೆ ಹೊಡಿಯೋದು ಇಸ್ ನೈಸ್, ಇಟ್ಸ್ ಐ ಲೈಕ್ ಇಟ್. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಇವಾಗ ಇದನ್ನ ಬ್ಯಾಕ್ ಟು ಬ್ಯಾಕ್ ಮೂರ್ ಮಾಡಿದಾಗ ನನ್ಗೆ ಹೇಳಕ್ ಹೊಸ ವಿಷಯ ಇರಲ್ಲ, Exactly. ನನ್ಗೆ ಏನಿದೆ ಅದನ್ನ ಮಾತ್ರ ಹೇಳ್ಬೇಕು, ದಿಸ್ ನೋ ಪುಟ್ ಆನ್ ಅಲ್ವಾ. ಎಕ್ಸಾಕ್ಟ್ಲಿ. ಸೊ ಐ ಫೀಲ್ ಲೈಕ್ ಐ ಆಮ್ ರಿಪೀಟಿಂಗ್ ಮೈ ಸೆಲ್ಫ್, ಅಂಡ್ ಅದೊಂದು ಸ್ವಲ್ಪ ಸೈಕೌಟ್ ಆಗೋದು ನನಗೆ. ನಾನು ಹೇಳಿದ್ದೆ ಹೇಳ್ತಾ ಇದೀನಲ್ಲ, ಇದು ಅಲ್ಲೂ ಹೇಳಿದೀನಿ. ಅಲ್ಲೂ ಹೇಳಿದೀನಿ. ಸೊ ಇಸ್ ಇಟ್ ಕಮಿಂಗ್ ಅಕ್ರಾಸ್ ಲೈಕ್ ಸೇಮ್ ಹಂಗೆ ಬರ್ತಿದ್ದೀರಲ್ಲ ಅಲ್ಲ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀರಾ ಅಂತ? ದೇಜಾವು. ಆತರ ಎಲ್ಲ ಫುಲ್ ಹೆದರಿಕೆ ಆಗತ್ತೆ. ಓಕೆ. ಬಟ್ ಐ ಆಮ್ ನಾಟ್, ಐ ಪ್ರಿಫರ್ ಟು ಓನ್ಲಿ ಸ್ಪೀಕ್ ವೆನ್ ದೇರ್ ಇಸ್ ಸಮ್ ವರ್ಕ್ ಆಫ್ ಮೈನ್ ದಟ್ ಈಸ್ ದೇರ್. ಇಲ್ಲೋರು ನಾನು ಆಚೆ ಕಡೆ ಬಂದು ಎಲ್ಲೂ ನಾನು ಪ್ರೀಮಿಯರ್ ಶೋಗೆಲ್ಲ ಹೋಗಲ್ಲ, ಬೇರೆ ಜನರಲಿ ಇಂಟರ್ವ್ಯೂಸ್ ಎಲ್ಲ ಮಾಡಲ್ಲ. ಏನೋ ಕೆಲಸ ಇದ್ರೆ ಮಾತ್ರ ಬಂದು ಮಾತಾಡ್ಬೇಕಲ್ವಾ. ಇವಾಗ ನಾನು ಅದೇ ಜನಗೂ ಹೇಳ್ತಾ ಇರ್ತೀನಿ, ವಿ ಹ್ಯಾವ್ ಟು ಕಮ್ ಅಂಡ್ ಟಾಕ್ ಅಬೌಟ್ ಆ ಪ್ರಾಡಕ್ಟ್. ಈ ಪ್ರಪಂಚದಲ್ಲಿ ಎಸ್ಪೆಷಲಿ, ಈವನ್ ದೋ ಐ ಆಮ್ ವೆರಿ ಇಂಟ್ರೋವರ್ಟೆಡ್ ಬೈ ನೇಚರ್, I am like, illa, if we don't do it, nobody will come and celebrate, our work. Now we have to show interest, so we have to push. And I have actually pushed many times for other people like myself to go out and matadi ಅಂತ. ಸರ್, ಸಿ ಪ್ರಾಡಕ್ಟ್ ಇಸ್ ಚೆನ್ನಾಗಿದೆ ಅಂತ ನಾವು ನೋಡಿದೀವಿ ವಿತ್ ದ ಟ್ರೇಲರ್ ಅಂಡ್ ದ ಕಾನ್ಫಿಡೆನ್ಸ್ ಅಂಡ್ ದ ಕೈಂಡ್ ಆಫ್ ಎನರ್ಜಿ ನೀವು ನೋಡಿದ್ರೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಒಂದು ಟೆಂಪ್ಟೇಷನ್ ಇರುತ್ತೆ, ಬರೀ ಕನ್ನಡದಲ್ಲಿ ಯಾಕೆ, ಲೆಟ್ಸ್ ಡೂ ಅ ಬೈಲಿಂಗ್ವಲ್, ಸ್ವಲ್ಪ ಮಲಯಾಳಂ ಹೋಗೋಣ, ತಮಿಳ್ಗೆ ಹೋಗೋಣ, ಆ ಒಂದು ಟೆಂಪ್ಟೇಷನ್ ಇತ್ತ ಈ ಸಿನಿಮಾದಲ್ಲಿ? ಇಲ್ಲ ನನಗಂತೂ ಏನಿರಲಿಲ್ಲ. ಅಂದ್ರೆ ನಾವು ಕನ್ನಡ ಸಿನಿಮಾ ಮಾಡ್ಬೇಕು ಅಂತ ಹೊರಟಿರೋದು ಹಿಯರ್ ಅಂತ ಅಂದ್ಬಿಟ್ಟಿದೆ. ದಿ ಸ್ಟೋರಿ ಕ್ಯಾನ್ ಗೋ ಅಕ್ರಾಸ್ ಬಾರ್ಡರ್ಸ್, ಅದು ಆ ಲ್ಯಾಂಗ್ವೇಜ್ ಅಲ್ಲೇ ಸರ್ವ್ ಆಗ್ಬೇಕಂತ ಏನಿಲ್ಲ. So if it has got the potential, it will travel. You don't have to, nobody can stop it. Just like how Kantar also did. Correct. ಅಂದ್ರೆ we have also seen ಎಲ್ಲೆಲ್ಲ ಹುಡ್ಕೊಂಡು ಹೋಗಿಲ್ಲ, ಒಂದಷ್ಟೆಲ್ಲ ಸಿನಿಮಾ ಎಲ್ಲ ನೋಡಿರ್ತೀವಿ, ಸಬ್ಟೈಟ್ಲ್ ಓದ್ಕೊಂಡು ಹಿಂಗೆ ಒಂದು ಅರ್ಧ ಸಿನಿಮಾ ಹಿಂಗೆಲ್ಲ ನೋಡಿರ್ತೀವಿ. ಸೊ ಹಾಗಾಗಿ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್. ಅಂಡ್ ಕನ್ನಡ ಇಸ್ ವೆರಿ ಕಂಫರ್ಟಬಲ್. ಅದು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದೀನಿ, ಬಟ್ ಕನ್ನಡ ತುಂಬಾ ಇಲ್ಲ ಅದಕ್ಕೆ ಯಾರಾದ್ರೂ ಕಮೆಂಟ್ ಆಗ್ತಾರೆ.
ಕನ್ನಡ Nice. comfortable ಹೌದು. ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ಸೊ ಬಟ್ ಇದು ಸಪ್ತಸಾಗರದ ಅಲ್ಲ ಆಚೆಯಲ್ಲಿ ಬಟ್ ಟು ಆಡ್ ಟು ದಟ್ ಸಾರಿ ಹಾ. ಸಿ ಇವಾಗ ಮಲಯಾಳಂ ಸಿನಿಮಾ ಅಂತ ಮಾತಾಡ್ತಾರಲ್ಲ, ಹೌದು ನನ್ಗೆ ಆಸೆ ಏನು ಅಂದ್ರೆ ನಮ್ಮ ಸಿನಿಮಾ ಬಗ್ಗೆ ಹಂಗೆ ಮಾತಾಡ್ಬೇಕು. ಹ್ಮ್. ಕನ್ನಡ ಸಿನಿಮಾ ಶುಡ್ ಬಿ ನೋನ್ ಫಾರ್ ಇಟ್ಸ್ ಕನ್ನಡ. ನಾವು ಕನ್ನಡ ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದೀವಿ, ಕನ್ನಡ ಸಿನಿಮಾನ ಹಂಗೆ ಸ್ವೀಕಾರ ಮಾಡ್ಕೊಂಡ್ರೆ ಎಲ್ಲ ಸಿನಿಮಾನು ಬೇರೆ ಭಾಷೆಯಲ್ಲಿ ಡಬ್ ಮಾಡಿ ಬ್ರೇಕ್ಔಟ್ ಆಗೋಕ್ಕಾಗಲ್ಲ. ಕೆಲವೊಂದು ಸಿನಿಮಾ ಆ ಶೈಲಿಲಿ ಆ ಕಲ್ಚರ್ದು ರಿಪ್ರೆಸೆಂಟೇಷನ್ ನೋಡಿದ್ರೇನೆ, ಇವಾಗ 90s ಮಲೆನಾಡನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಜೀವನನ ಇಟ್ಸ್ ಲೈಕ್ ಎ ಡಾಕ್ಯುಮೆಂಟೇಶನ್ ಅಲ್ವಾ. Right. ಸೊ ಅದನ್ನ ಆ ಭಾಷೆಲೇನೆ ಅನುಭವಿಸಿದ್ರೆ ಮಜಾ. ಐ ವಾಂಟ್ ದಟ್ ಟು ಹ್ಯಾಪನ್. ಐ ವಾಂಟ್ ಪೀಪಲ್ ಟು ಬಿ ಲೈಕ್ ಬೇರೆ ಭಾಷೆಯವರು ಇದು ಕನ್ನಡ ಸಿನಿಮಾ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ಐ ವಾಂಟ್ ದಟ್ ಟು ಹ್ಯಾಪನ್. ಅದಾಗ್ಲಿ ಇದಕ್ಕೆ ಅಂತ ನಾನು ಐ ಆಮ್ ಹೋಪಿಂಗ್ ಅಂಡ್ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್. ಸೇಮ್ ಸರ್, ಸೇಮ್. ಸೊ ಫೈನಲಿ 11th ಬರ್ತಾ ಇದ್ದೀರಾ, ಬಟ್ ಅದಕ್ಕಿಂತ ಮುಂಚೆ ನೀವು ಒಂದು ಆಕ್ಟಿಂಗ್ ಮಾಡಿದ್ರಂತೆ ಶೂಟಿಂಗ್ ಟೈಮಲ್ಲಿ. ಸೊ ಯಾವ್ದ್ರಲ್ಲಿ? ಸ್ಕ್ರೀನ್ ಮುಂದೆ ಅಲ್ಲ, ಸ್ಕ್ರೀನ್ ಹಿಂದೆಗಡೆ. ನಮಗೂ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದೆ ನಿಮ್ದು. ಹಾ. Okay, ಆಸ್ ಎ ಡ್ರಂಕ್ ಪರ್ಸನ್ ಆಕ್ಟ್ ಮಾಡಿದ್ರ as a drugged person. ಡ್ರಂಕ್ ಡ್ರಂಕ್ ಏನ್ story ಇದೆ Drunk ಅದ್ರದ್ದು? person. ಇದೆಯಲ್ಲಿ ಅಲ್ಲ ನಾನ್ ಹೇಳಿದ್ದೆ ಕಣತ್ತೆ, ಎಲ್ಲೋ ಗೊತ್ತಿಲ್ಲ, ಸಾರಿ. ಇಲ್ಲ ಇಂಥವೆಲ್ಲ ಮಾಡಿರ್ತೀನಿ ಎಲ್ಲೆಲ್ಲೋ. ಅಲ್ಲ ನಾವು ಯೂಶಲಿ ಲೈಟಿಂಗ್ ಗಿಟಿಗೆಲ್ಲ ಆಗ್ಬೇಕಾರೆ ಆಚ ಕಡೆ ಲೈಟಿಂಗ್ ಆಗ್ತಾ ಇರ್ಬೇಕು, ಬಂದ್ ಒಂದ್ 5 ನಿಮಿಷ ಕಾಫಿ ಟೀ ಮತ್ತೆ ಸ್ಮೋಕ್ ಮಾಡ್ತಾ ಇರ್ಬೇಕಾರೆ ಅದ್ವೈತ ಒಂದ್ಸಲಿ ಕುಡ್ದವ್ರ ತರ ಆಕ್ಟಿಂಗ್ ಮಾಡಿದ್ರು. ಓಕೆ ನಾನ್ ಬಿದೋಗ್ಬಿಟ್ಟೆ, ಏನ್ ಇವ್ರು ಇಷ್ಟ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ. ಓಕೆ ಇವ್ರ ಕೈಲಿ ಆಕ್ಟಿಂಗ್ ಮಾಡಿಸ್ಬೇಕು ಅಂತ ನಾನು ಇದ್ದೇ ಬಿದ್ದಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು, ಬಟ್ ಪಕ್ಕಾ ಮಾಡಿಸ್ತೀನಿ. ಸರಿ, ಇವಾಗ ಒಂದು ಡೆಬ್ಯೂ ಮಾಡ್ಬೋದು ಇಲ್ಲ, ಮುಂದೆ. ಖಂಡಿತ ಬೇಡ. ಬಟ್ ಇಷ್ಟೊಂದು ಟ್ಯಾಲೆಂಟ್ ಇದ್ದು ಹಿಂದೆಗಡೆನೆ ಇರ್ತೀವಿ. ಈ talent ಸಿಕ್ಕಾಬಿಟ್ಟೆ ಇದೆ. ಒಳ್ಳೆ ಆಕ್ಟ್ರು. ಅಲ್ಲ ಟ್ಯಾಲೆಂಟ್ ಇದೆ, ಬೇರೆ ಕೆಲಸ ಮಾಡ್ತಾ ಇದೀನಲ್ಲ. ಅಲ್ಲ ಹಂಗಲ್ಲ, ಐ ಆಮ್ ನಾಟ್ ಸೇಯಿಂಗ್ ಅಂದ್ರೆ ಅಲ್ಲಿ ಟ್ಯಾಲೆಂಟ್ ಇಲ್ಲ ಆಸ್ ಇನ್ ನಮ್ಮ ಫೋಟೆ. ಚಾನೆಲ್ ಎನಿವೇಸ್ ಆಲ್ ರೌಂಡರ್ಸ್ ಅಂತ ಇರೋ ಕಾರಣ, ಸಿನ್ಸ್ ಯು ಆರ್ ಆಲ್ಸೋ ಒನ್ ಆಫ್ ದೆಮ್, ಚೆನ್ನಾಗಿರುತ್ತೆ ಅಂತ ನಮ್ದು ಒಪಿನಿಯನ್. ಇಫ್ ಯು Yeah. ಡೋಂಟ್ ಮೈಂಡ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಕಾಸ್ ಐ ಟೆಲ್ ಯು, ಅವಲಿಂದ ನೋಡ್ದೆ ನೀವು ಕೊಡೋ ಆನ್ಸರ್ಸ್ ಇರ್ಲಿ, ಹಾ. ನೀವು ಇದು ಮಾಡೋದಿರ್ಲಿ, YouTube ದೇರ್ ಇಸ್ ಒಂದು ಡಿಫ್ರೆಂಟ್ ಆರಾ ಇದೆ. ಬಟ್ ಅದ್ವೈತ್ ಅಂದ್ರೆ ನಂಗೆ ಫಸ್ಟ್ ಕೇರಳ ಪರೋಟ ಮಾತ್ರ ಐ ವಿಲ್ ನಾಟ್ ಫರ್ಗೆಟ್. ಇಟ್ ಇಸ್ ಅ ಗ್ರೇಟ್ ಎಕ್ಸಾಂಪಲ್. ಆಕ್ಚುಲಿ ನಿಮ್ ಫಿಲ್ಮ್ ಸಾಂಗ್ಸ್ ಅಕ್ಷಯ್ ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲ, ಐ ಹ್ಯಾವ್ ಹರ್ಡ್ ದ ಸಾಂಗ್. Yeah. ಜಸ್ಟ್ ಒಂದೇ ಸೆಕೆಂಡ್, ಅಲ್ಲಿ ಜಸ್ಟ್ ಲಿಸನ್ ಇಟ್ ಅಗೇನ್. ಮಿಸ್ಟೇಕ್ಸ್ ಮಾಡಿದ್ರೆ ಕ್ಷಮಿಸಿ, ಯಾಕಂದ್ರೆ ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ಕಲ್ತಿದ್ದೀನಿ. ಬರ್ಲಿ This is a note to the entire team of Adnyatavasi and the maestro Charan Raj. ಸುಂದರ ಸಂಭಾಷಣೆ ನನ್ನ ನಿನ್ನ ನಡುವೆ, ಸುಮ್ಮನೆ ನ ಮುಟ್ಟಲು ಜಗದ ಕದವ ತೆರೆವೆ, ನಿನ್ನಿಂದ ತಾನೇ ಎಲ್ಲ ಕುಲ್ಲಂ ಕುಲ್ಲ, ಈ ನಮ್ಮ ಪ್ರೀತಿ ಶಟ್ ಡೌನ್ ಆಗೋದಿಲ್ಲ, ನಿನ್ ಮುಂದೆ ಕೂತು ಕೂಡಿ ಹಾಡಿ ಹಾರಾಡಿದೆ, ರಂಗಭೂಮಿಯೇ ಈ ಜಗ ರಂಗಿ ಕನಸೆ, ರಂಗನಾಯಕಿ ಈ ಮನ ಪ್ರೀತಿ ಹರಿಸೆ, ಅರ್ಥವಾಗದೆ ಉಳಿದಿರೋ ಸೂತ್ರಧಾರಿಯ ಮಾಯೆ, ಮರೆಯಲಾರದೆ ಉಳಿಯಲಿ ಪಾತ್ರಧಾರಿಯ ಛಾಯೆ, ಸುಂದರ. ಥ್ಯಾಂಕ್ ಯು ಸೋ ಮಚ್. Very nice. Beautiful songs, and we need to listen more such songs. Please, ನಮ್ಮ ರಿಕ್ವೆಸ್ಟ್ ಇದೇ ಥರ ಬ್ಯೂಟಿಫುಲ್ ಮೂವೀಸ್ ನಾವು ಮಾಡ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ April 11th. ಫೈನಲ್ ಸ್ಟೇಟ್ಮೆಂಟ್ಸ್ ಏನಾದರೂ ಹೇಳಿದ್ರೆ, ಕ್ಲೀಶೆ ಕ್ವಶನ್ ಮತ್ತೆ ಕೇಳ್ಬಿಡ್ತೀವಿ. ಅಲ್ಲ ಯಾಕೆ ನೋಡ್ಬೇಕು ಅಂತ ಹೇಳೋದು ಬೇಡ, ಬಿಕಾಸ್ ಪೀಪಲ್ ಆಲ್ರೆಡಿ ಇಷ್ಟೊತ್ತಿಗೆ ಇದು ಮಾಡ್ಕೊಂಡಿರ್ತಾರೆ. ಜಸ್ಟ್ ಫೈನಲ್ ವರ್ಡ್ಸ್ ಅಬೌಟ್ ದಿಸ್ Final ಕಾನ್ವರ್ಸೇಷನ್ ಆಗಿರ್ಬೋದು, ಸಿನಿಮಾ ಇರ್ಬೋದು. ಐ ಜಸ್ಟ್ ವಾಂಟ್ ಜನ ಸ್ಟಾರ್ಟ್ ಫ್ರಮ್ April 11th ಫಿಲಮ್ ನೋಡಿ. ಅಷ್ಟೇ, ಸಿಂಪಲ್. ಎಕ್ಸಾಕ್ಟ್ಲಿ. April 11 ಸಿನಿಮಾ ನೋಡಿ, ಓಕೆ ಥಿಯೇಟರ್ಗೆ ಬಂದು ನೋಡಿ. ಥಿಯೇಟ್ರಿಗೆ ಬಂದು April 11 ಸಿನಿಮಾ ನೋಡಿ. April 11th ಸಿನಿಮಾ ನೋಡಿ. April 11th ಎಲ್ಲರೂ ನಿಮ್ಮ ಅಜ್ಞಾತವಾಸವನ್ನು ಬಿಟ್ಟು ಫೋನ್ಗಳ ಜಗತ್ತಿಂದ ಆಚೆ ಬಂದು ಥಿಯೇಟರ್ಸ್ ಬಂದು ಒಂದು ಅತ್ಯುತ್ತಮವಾದ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಲ್ಲ, ಬಿಕಾಸ್ ಸಿನಿಮಾ ತುಂಬ ಚೆನ್ನಾಗಿದೆ. ವಿ ವಿಲ್ ಲವ್ ಇಟ್. ಸೊ ಪ್ಲೀಸ್ ಬನ್ನಿ, ಆ್ಯಂಡ್ ಲೆಟ್ಸ್ ಹ್ಯಾವ್ ಅ ಗ್ರೇಟ್ ಟೈಮ್. ಆಲ್ ದ ಬೆಸ್ಟ್ ಟು ಯು ಆ್ಯಂಡ್ ಸರ್. ಫಸ್ಟ್ ಟೈಮ್ ಪ್ರೊಡ್ಯೂಸ್ ಬೇರೆ ಮಾಡ್ತಾ ಇದ್ದೀರಾ.
ಆ್ಯಂಡ್ ನಾವು ಆಸೆ ಪಡೋದೇನಂದರೆ ಈ ಥರ ಇನ್ನೂ 100 ಸಿನಿಮಾಗಳು ಮಾಡೋ ಶಕ್ತಿ ಬರಲಿ. ಅದು ಅಜ್ಞಾತವಾಸಿಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ವಿ ನೀಡ್ ಟು ಸಿ ಮೋರ್ ಆಫ್ ಯುವರ್ ವರ್ಕ್ ಸರ್. ನೋಡಿದ್ದೀವಿ ವರ್ಕ್ನ. ಡೆಫಿನೆಟ್ಲಿ. ಆ್ಯಂಡ್ ಆ ವರ್ಕ್ ಹಿಂದೆ ಇರೋ ಫೇಸ್ ನೋಡಿರಲಿಲ್ಲ, ಇವತ್ತು ನೋಡ್ತಾ ಇದ್ದೀವಿ. ಥ್ಯಾಂಕ್ ಸೊ ಇನ್ನು ಬನ್ನಿ. ಆ್ಯಂಡ್ ಸರ್, ನೀವು ಅಜ್ಞಾತವಾಸ ಫೇಸ್ಗೆ ಹೋಗಕ್ಕೆ ಹೋಗ್ಬೇಡಿ, ಮತ್ತೆ ಬರ್ತಾ ಇರಿ. ಬಿಕಾಸ್ ಆ ಒಂದು ಬ್ಲಾಗ್ ಅಂತ ಐ ಮೀನ್ ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್. ಅದು ಬಂದಾಗ ಮತ್ತೆ ವಿ ವಾಂಟ್ ಟು ಕನೆಕ್ಟ್ ಬ್ಯಾಕ್. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕನ್ನಡ ಆಗಬೇಕು. ಆ್ಯಂಡ್ ಇದ್ರ ಥ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅನದರ್ ಬ್ಲಾಕ್ ಬಸ್ಟರ್ ಸಿನಿಮಾ. ಹೋಪ್ಫುಲಿ ಬರೀ ಕನ್ನಡಕ್ಕಲ್ಲದೆ ಇಡೀ ಇಂಡಿಯಾಗೆ ಟ್ರಾವೆಲ್ಸ್ ಆಗಲಿ ಅಂತ ಹೇಳ್ತಾ, ವಿಶಿಂಗ್ ಯು ಗೈಸ್ ಆಲ್ ದ ಬೆಸ್ಟ್. ಲೆಟ್ಸ್ ರಾಕ್ ಆನ್ April 11th. ಥ್ಯಾಂಕ್ Thank ಯು you. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಆಲ್ರೌಂಡರ್ಸ್ ಏಪ್ರಿಲ್ 11ನೇ ತಾರೀಕು ಅಜ್ಞಾತವಾಸಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ಸೊ ಮಿಸ್ ಮಾಡದೆ ನೋಡಿ. ಟ್ರೇಲರ್ ಮಾತ್ರ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಗೊತ್ತೇ ಆಗಲ್ಲ ಯಾರು ಏನು ಅಂತ. ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, 1990 ಸಿನಿಮಾ. ಒಂದು ಅದ್ಭುತವಾದಂಥ ತಂಡನ ಇವಾಗ ತಾನೇ ಮಾತಾಡ್ಸಿದ್ವಿ. ಆ್ಯಂಡ್ ಅದೇ ರಿಫ್ಲೆಕ್ಟ್ ಆಗೇ ಆಗುತ್ತೆ 11ನೇ ತಾರೀಕು. ಸೊ ನೋಡಿ, ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿ ಅಂತ ಹೇಳ್ತಾ, ಈ ನಿಮ್ಮ ಆಲ್ರೌಂಡರ್ ಅಕ್ಷಯ ನಿಮಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದಾನೆ. ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್, keep smiling, keep laughing, and subscribe to All Rounders.